5 ರೂಪಾಯಿ ಕೊಟ್ರೆ ನಮಗೆ ಒಂದು ವಾರಕ್ಕೆ ಊಟ ಆಗೋದು. ಲವ್ ಅಂತಂದ್ರೆ ಅಯ್ಯೋ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ, ನಿಮ್ಮನ್ನು ಪ್ರೀತಿಸ್ತೀನಿ ಆ ಥರದ್ದೆಲ್ಲ ಏನೂ ಇಲ್ಲ. ಆಸೆನೇ ಇಲ್ಲದೆ ಇರೋವಂಥದ್ದು, ಕೆಲಸ ಮಾಡುವಂಥದ್ದು. ಅವರು ಅವ್ರ ಫ್ರೆಂಡ್ ಹತ್ರ 10 ರೂಪಾಯಿ ಸಾಲ ತಗೊಂಡು ಬರೋರು. ಏನೇ ನನ್ನ ಐಡೆಂಟಿಟಿನೇ ಬದಲಾಯಿಸ್ಬಿಟ್ಟಿಲ್ಲ. ನಂಗೆ ಆ್ಯಕ್ಟ್ ಮಾಡೋದಕ್ಕಿಂತ ಡಾನ್ಸ್ ಕಲಿಬೇಕು ಅಂತ ತುಂಬಾ ಇಷ್ಟ ಇತ್ತು. ನಾನು ಲೋಕೇಶ್ ಅವ್ರ ಹೆಂಡತಿ ಆಗಿದ್ದು ನಾನು ಏನು ಕಲೀಲಿಲ್ವಲ್ಲ. ಹಿಂಗೆ ಇರ್ಬೇಕು, ಕಲಾವಿದ್ರು ಹಿಂಗೆ ಇರ್ಬೇಕು. ನಾವು ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೆಲ್ಲ ಏನು ಅಲ್ವಾ. ಯಾರ ಶಾಪವಿದು ಇದಕ್ಕೇನು ಕಾರಣ ತೋರದು. ನಮಸ್ಕಾರ, ನಾನು ಹರೀಶ್ ನಾಗರಾಜು. ಇದು ನ್ಯೂಸು. ಪ್ರೀತಿಯಿಂದ ನನ್ನ ಹರಿ ಅಂತ ಕರೀತಾರೆ. ನನ್ನ ಜೊತೆ ಕುಳಿತುಕೊಳ್ಳೋ ಸೆಲೆಬ್ರಿಟಿಗಳ ಕಥೆ ಇದು ಹರಿ ಕಥೆ. ನಿಮ್ಮೆಲ್ಲರಿಗೂ ಸ್ವಾಗತ. ಪ್ರತಿ ವರ್ಷ ಮಾರ್ಚ್ ತಿಂಗಳು ಬಂದರೆ ನಮಗೆಲ್ಲ ಖುಷಿ ಸಂಭ್ರಮ. ಆದರೆ ಅವರ ಮನೆತನಕ್ಕೆ ಆ ಸಂಭ್ರಮ ದ್ವಿಗುಣ ಆಗುತ್ತೆ. 1934 ಇಸ್ವಿ ಮಾರ್ಚ್ 3 ಒಂದು ಸಿನಿಮಾ ರಿಲೀಸ್ ಆಗುತ್ತೆ. ಅದು ಕನ್ನಡದ ಪ್ರಪ್ರಥಮ ವಾಕ್ ಚಿತ್ರ. ಹೆಸರು ಸತಿ ಸುಲೋಚನ. ಆ ಸಿನಿಮಾದ ನಾಯಕ ನಟ ಅದು ಸುಬ್ಬಯ್ಯ ನಾಯ್ಡು ಅವರು. ಸುಬ್ಬಯ್ಯ ನಾಯ್ಡು ಅಂದ ತಕ್ಷಣ ನೆನಪಾಗುವಂಥ ಫ್ಯಾಮಿಲಿ ಅದು ಲೋಕೇಶ್ ಅವ್ರ ಫ್ಯಾಮಿಲಿ. ನಮಗೆ ಲೋಕೇಶ್ ಅವರು ಅಂತ ನೆನಪಿಸ್ಕೊಂಡ್ರೆ ನೆನಪಾಗೋದು ಗಿರಿಜಮ್ಮನವರು. ಇವತ್ತು ನಮ್ಮ ಜೊತೆ ಕನ್ನಡ ರಂಗಭೂಮಿ ಕಿರುತೆರೆ ಬೆಳ್ಳಿ ತೆರೆಯಲ್ಲಿ ಇಷ್ಟು ವರ್ಷಗಳ ಕಾಲ ರಂಜಿಸಿ ಮತ್ತು ರಂಜಿಸುತ್ತಿರುವ ಕಲಾವಿದೆ, ಎವರ್ ಸ್ಮೈಲಿಂಗ್ ಚಾರ್ಮಿಂಗ್ ಶ್ರೀಮತಿ ಗಿರ್ಜಾ ಲೋಕೇಶ್. ಡಾಕ್ಟರ್ ಗಿರ್ಜಾ ಲೋಕೇಶ್. ನಮಸ್ಕಾರ. ನಾನು ಹೇಳ್ದಲ್ಲ, ಎವರ್ ಸ್ಮೈಲಿಂಗ್ ಎವರ್ ಚಾರ್ಮಿಂಗ್. ಥ್ಯಾಂಕ್ ಯು. ಇನ್ನೊಂದು ಗೊತ್ತಾ ವಿಷಯ ನಿನಗೆ? ಏನು? ನಾನು ಮತ್ತೆ ಲೋಕೇಶ್ ಅವರು ಎಷ್ಟು ಬೆರ್ತೋಗಿದ್ದೀವಿ ಅಂತಂದ್ರೆ ಹೆಸರಲ್ಲೂ ಬೆರ್ತೋಗ್ಬಿಟ್ಟಿದ್ದೀವಿ. ಹೇಗೆ ಅಂತ ಹೇಳ್ತೀಯಾ? ಬರೀ ಲೋಕೇಶ್ ಅಂತನೋ ಅಥವಾ ಗಿರಿಜಾ ಅಂತನೋ ಕರೆದ್ರೆ ಯಾರಿಗೂ ಗೊತ್ತಾಗ್ತಾ ಇರ್ಲಿಲ್ಲ. ಗಿರಿಜಾ ಲೋಕೇಶ್ ಅಂದ್ರೇನೆ ಲೋಕೇಶ್ ಅವ್ರಿಗೂ ಐಡೆಂಟಿಟಿ ಸಿಗ್ತಾ ಇತ್ತು, ನನಗೂ ಐಡೆಂಟಿಟಿ ಸಿಗ್ತಾ ಇತ್ತು. ಗೊತ್ತಾ, ಅವ್ರು ಏನೇ ನನ್ನ ಐಡೆಂಟಿಟಿನೇ ಬದಲಾಯಿಸ್ಬಿಟ್ಟೆ ಇದ್ದ. ಲೋಕೇಶ್ ಅಂದ್ರೆ ಯಾವ ಲೋಕೇಶು ಅಂತ ಕೇಳೋರು. ಆಮೇಲೆ ಗೆಂಡೆ ತಿಮ್ಮ ಅಥವಾ ಭೂತಯ್ಯನ ಮಗ ಅಯ್ಯೋ ಆ ಥರದ್ದು ಹೇಳಬೇಕಾಗಿತ್ತು. ಗಿರಿಜಾ ಲೋಕೇಶ್ ಅಂದ್ರೆ ಓ ಅವರಾ, ಗೊತ್ತು ಬಿಡಿ ಅಂತ. ಬಟ್ ಹೀಗೂ ಆಗಿದ್ದುಂಟಾ? ಯಾವ ಲೋಕೇಶ್ ಅಂದ್ರೆ ಅದೇ ಗಿರ್ಜಾ ಅವ್ರ ಗಂಡ ಲೋಕೇಶ್. ಹೌದು. ಒಂದ್ಸಲಿ ಹಂಸಲೇಖ ಅವರ ಹೆಂಡತಿ ಲತಾ ಹಂಸಲೇಖ ಅವರು ನಮ್ಗೆ ಯಾವುದೋ ಫಂಕ್ಷನ್ಗೋ ಮದ್ವೆಗೆ ಅಂತ ಅನ್ಸುತ್ತೆ ಇನ್ವಿಟೇಷನ್ ಕೊಡೋಕೆ ಬಂದ್ರೆ ಅವ್ರ ಅಮ್ಮ ಫೋನ್ ಮಾಡಿದ್ದಾರೆ, ಎಲ್ಲಿದ್ಯಾ ಅಂತ ಅಂದ್ಬಿಟ್ಟು. ಲೋಕೇಶ್ ಅವ್ರ ಮನೇಲಿದ್ದೀನಿ ಅಂದ ತಕ್ಷಣ ಅವರು ಯಾವ ಲೋಕೇಶ್ ಮನೇಲಿದ್ದೀಯೇ ಅಂತ ಕೇಳಿದ್ರು. ಅಮ್ಮ ಗಿರಿಜಾ ಲೋಕೇಶ್ ಅವ್ರ ಮನೇಲಿದ್ದೀನಿ. ಹೌದಾ? ಸೊ ಹೆಂಡತಿಯಿಂದ ಗಂಡನಿಗೆ ರೆಕಗ್ನಿಷನ್. ಹೌದು, ಗಂಡನಿಂದ ಹೆಂಡತಿಗೂ ರೆಕಗ್ನೈಸೇಷನ್. ಬರೀ ಗಿರಿಜಾ ಅಂದ್ರೆ ಯಾರಿಗೂ ಈಗಲೂ ಗೊತ್ತಾಗಲ್ಲ. ಇವಾಗ ಗಿರಿಜಮ್ಮ ಅಂದರೆ ಗೊತ್ತಾಗುತ್ತೆ, ಇಲ್ಲ ಅಂತಲ್ಲ. ಸೊ ಹಾಗಾಗಿ ನಾವಿಬ್ರು ಹಂಗೆ ಬೆರ್ತೋಗ್ಬಿಟ್ಟಿದ್ದೀವಿ. ಹಾಲು ನೀರಿನಂತೆ ಅಂತ ಅನ್ಕೊ. ಹಾಲು ಜೇನು ಯಾಕಂದರೆ ಡಯಾಬಿಟಿಕ್ ಇರೋದ್ರಿಂದ ಜೇನು. ಹಾಲು ನೀರು ಅಂತ. ಹೌದು, ಹಾಲು ನೀರು. ನಾನು ಅವರೇ ಹಾಲು ಕ್ಷೀರದಷ್ಟೇ ಅವರು ಒಂದು ಏನಂತ ಹೇಳ್ಬೋದು, ಪವಿತ್ರತೆ ಲೋಕೇಶ್ ಅವರು. ಸೊ ಅವರು ನನಗೆ ಈಗ ಯಾವಾಗ್ಲೂ ಅಂತೀವಲ್ಲ, ಬೆಸ್ಟ್ ಪೇರ್ಗಳನ್ನ ನೋಡೋಕೆ ಅಥವಾ ವ್ಯಕ್ತಿತ್ವದಲ್ಲಿ ಒಂದೇ ತರ ಇದ್ರೆ, ಸಾಮ್ಯತೆ ಇದ್ರೆ ಮೇಡ್ ಫಾರ್ ಈಚ್ ಅದರ್, ಇಬ್ರು ಸ್ವರ್ಗದಲ್ಲಿ ಮದುವೆ ಆಗುತ್ತೆ ಅಂತೆಲ್ಲ ಅಂತಿರಲ್ಲ. ನಿಮ್ಗೆ ನಂಬಿಕೆ ಇದೆಯಾ ಅದು? ಇಲ್ಲ, ಯಾಕಂದ್ರೆ ನಮ್ಗೆ ಯಾವ ಸಾಮ್ಯತೆನೂ ಇರಲಿಲ್ಲ. ಅವ್ರಿಗೆಲ್ಲದರಲ್ಲೂ ಶಿಸ್ತು, ಪರ್ಫೆಕ್ಷನ್ ಇರಬೇಕು, ಮತ್ತೆ ಟೈಮಿಂಗ್ಸು ಅದೆಲ್ಲನೂ ಇರಬೇಕು ಅವ್ರಿಗೆ. ನನಗೆ ಏನೂ ಇಲ್ಲ, ಅದು ಯಾವುದೂ ನಾನು ಕಲ್ತಿಲ್ಲ. ಮತ್ತು ಒಂದು ಡ್ರೆಸ್ ಮಾಡ್ಕೊಳ್ಳೋದ್ರಲ್ಲಿ ಹೀಗೆ ಇರಬೇಕು, ಹೀಗೆ ಹೋಗಬೇಕು ಅಂತ ನಾನು ಹೇಗಿದ್ರು ಹಂಗೆ ರೆಡಿ ಆಗಿಬಿಡ್ತೀನಿ. ಸೊ ಆ ಥರ ಇಬ್ಬರದು ತದ್ವಿರುದ್ಧ ದಿಕ್ಕುಗಳು. ಒಬ್ರಿಗೊಬ್ರು ಮ್ಯಾಚಿಂಗೇ ಇಲ್ಲ. 30 ವರ್ಷ ಒಟ್ಟಿಗಿದ್ವಿ. ದೇವರು ಅಷ್ಟೇ ನಮ್ಗೆ ಅವಕಾಶ ಕೊಟ್ಟಿದ್ದು. ಮತ್ತು ಒಳ್ಳೆ ಮಕ್ಕಳನ್ನ ಕೊಟ್ಟಿದ್ದಾನೆ. ಸೊ ಅವ್ರಿಗೆ ಮದುವೆ ಆಗ್ಬಿಟ್ರಿ ಇಬ್ರು ನೀವು? ಮತ್ತೆ ಹಾಗೆ ಅಂತಲ್ಲ, ದೇವ್ರು ಸೇರಿಸೋದು ಇಬ್ಬರು ಬೇರೆ ಅಂತಲ್ವಾ, ಆ ಘರ್ಷಣೆ ಇರಬೇಕು ಸಂಸಾರದಲ್ಲಿ. ಈಗ ಇತ್ತೀಚೆಗೆ ನಾವು ಯಾವಾಗಲೂ ಕರೆಯೋದು ಯಂಗ್ಸ್ಟರ್ಸ್ ಅಲ್ಲಿ ಒಂದು ಲವ್ ಇಸ್ ಬ್ಲೈಂಡ್ ಅಂದ್ಬಿಡ್ತೀವಿ, ಇನ್ನೊಂದು ಅಂದ್ಬಿಡ್ತೀವಿ ಮೊದಲ ನೋಟದಲ್ಲೇ ಪ್ರೀತಿ ಆಗುತ್ತೆ ಅಂತ, ಲವ್ ವಾಸ್ ಫಸ್ಟ್ ಸೈಟ್ ಅಂತ ಕರಿತೀವಿ.
ನಿಮ್ದು ಆ ಥರದ್ದೆಲ್ಲ ಏನು? ಏನೂ ಇಲ್ಲ. ನನಗೆ ಇನ್ನೂ ಚೆನ್ನಾಗಿ ಜ್ಞಾಪಕ ಇದೆ. ಯಾವುದದು ಪಿಕ್ಚರು, ಸಾವಿರ ಸುಳ್ಳು. ಹೌದು. ಸಾವಿರ ಸುಳ್ಳಲ್ಲಿ ಅವ್ರದ್ದೊಂದು ಮುಖ್ಯವಾದ ಪಾತ್ರ, ತುಂಬ ಚೆನ್ನಾಗಿದೆ ಅವ್ರ ಪಾತ್ರ. ಸೊ ಅದರಲ್ಲಿ ಅದು ಅವನು ಸುಳ್ಳು ಹೇಳಿ ಹೇಳಿ ಮದುವೆ ಮಾಡಿಸ್ತಾ ಇರ್ತಾನೆ, ಆ ಥರ ಅದು. ಹೌದು. ಯಾತಕ್ಕೆ ಅದು ಮದುವೆ ಮಾಡಿಸ್ತಾನೆ ಅಂದರೆ ಅವನ ಲೈಫಲ್ಲಿ ಒಂದು ಇದಾಗ್ಬಿಟ್ಟಿರುತ್ತೆ, ತೊಂದರೆ ಆಗಿರುತ್ತೆ. ಏನು ಅಂತಂದರೆ ನಿಜ ಹೇಳಕ್ಕೆ ಹೋಗ್ಬಿಟ್ಟು ಏನೋ ಆ ಥರ ಮದುವೆ ಮಾಡ್ಕೊಳ್ಳೋ ಹುಡುಗಿ ಸತ್ತೋಗ್ತಾಳೆ. ಸೊ ಅದು ಮದುವೆ ಆಗಲ್ಲ ಅನ್ನೋ ಕಾರಣಕ್ಕಾಗಿ ಸತ್ತೋಗ್ಬಿಡ್ತಾಳೆ. ಸೊ ಹಾಗಾಗಿ ಅವನಿಗೆ ಬೇಜಾರಾಗುತ್ತೆ. ಸುಳ್ಳು ಹೇಳಿ, ಸಾವಿರ ಸುಳ್ಳು ಹೇಳಾದ್ರೂ ಮದುವೆ ಮಾಡಿಸ್ಬೇಕು ಅಂತ ಅದೇ ಇರುತ್ತೆ. ಸೊ ಅದರಲ್ಲಿ ಅದೇ ಫಸ್ಟ್ ಹೆಣ್ಣು ನೋಡೋಕ್ಕೆ ಬರ್ತಾರಲ್ಲ, ಹಿಂಗೆ ನೋಡೋಕ್ಕೆ ಬಂದರೆ ನಾನು ಲೋಕೇಶ್ ಅವ್ರ ಹತ್ರ ಮಾತಾಡೋದು ಸಹಜವಾಗಿ ಮದುವೆಗೆ ಮುಂಚಿನಿಂದನೂ ಮಾತಾಡ್ತಾ ಇದ್ದೀನಿ, ಅವರೊಟ್ಟಿಗೆ ಆ್ಯಕ್ಟ್ ಮಾಡ್ತೀನಿ, ಮತ್ತೊಂದು ಮಾಡ್ತೀನಿ, ಎಲ್ಲ ಮಾತಾಡ್ತೀನಿ. ಆ ಸಮಯದಲ್ಲಿ ಅವ್ನು ಹಿಂಗೆ ನೋಡಬೇಕಲ್ಲ, ನೋಡೋಕ್ಕೆ ಆಗಲಿಲ್ಲ ಕಣ. ಅವ್ರ ಕಣ್ಣನ್ನು ಎದುರಿಸೋಕೆ ಆಗಲಿಲ್ಲ ನನಗೆ, ಗೊತ್ತಾ? ಯಾಕೆ ಏನಪ್ಪ ಗೊತ್ತಿಲ್ಲ. ಅಯ್ಯೋ, ಆಮೇಲೆ ಅವನು ರವಿ, ಅಮ್ಮ ಏನು ಮಾಡ್ತಿದ್ದೀರಾ ನೋಡಿ ನೋಡಿ ಎಂದರೆ ನಂಗೆ ನೋಡೋಕೆ ಆಗ್ತಿಲ್ಲ ರವಿ. ಏನದು, ಭಯನ, ಪ್ರೀತಿನ? ಏನಿಲ್ಲ, ಆ ಥರ ಒಂದು ನೋಡಿ, ಅವರು ಆ ಪಾತ್ರ ಆಗ್ಬಿಡ್ತಾರೆ ಅವಾಗ. ಲೋಕೇಶ್ ಆಗಿರಲ್ಲ, ಲೋಕೇಶ್ ಆಗಿರಲ್ಲ. ಲೋಕೇಶ್ ಆಗಿದ್ರೆ ನಾನು ಏನೇ ಅದು ಇದು ಅಂದ್ಕೊಂಡು ತಮಾಷೆ ಎಲ್ಲ ಮಾಡ್ಕೊಂಡು ಇರ್ತಾಯಿದ್ದೆ. ಅವ್ರು ಹಂಗಿಲ್ಲ, ಪಾತ್ರದಲ್ಲಿ ಏನು ಬೇಕು ಅವ್ನು ಹಿಂಗೆ ನೋಡ್ತಾನೆ. ಫಸ್ಟ್ ಟೈಮ್ನ ಒಂದು ಹೆಣ್ಣು ನೋಡಬೇಕಾದ್ರೆ ಹೇಗೆ ನೋಡ್ತಾನೆ ಅದೆಲ್ಲ ಆ ಕಣ್ಣನ್ನು ಎದುರಿಸೋಕ್ಕೆ ಆಗಲಿಲ್ಲ. ಆಮೇಲೆ ಇವ್ರು ಮಾಡಲ್ಲಪ್ಪ ಅಂದ್ಬಿಟ್ಟು ಆ ಶಾಟೆ ಕಟ್ ಮಾಡಿಬಿಟ್ಟು ಅವನು. ಏನು ಕರಿತಿದ್ರಿ ಅವ್ರನ್ನ ನೀವು? ಲೋಕು ಅಂತಾನೆ. ಲೋಕು? ಲೋಕು ಮದುವೆ ಮುಂಚೆನೂ ಮದುವೆ ಆದ್ಮೇಲೆ? ಹೌದು, ಎಲ್ಲ ಸಮಯದಲ್ಲೂ ಲೋಕು ಅಂತಾನೆ ಕರೀತಾರೆ. ಅವ್ರು ಏನು ನಿಮ್ಮನ್ನು ಕರಿತಾ ಇದ್ರು? ಗೀ. ಬರೀ ಗೀ? ಗೀ. ಪ್ರೀತಿ ಜಾಸ್ತಿ ಆದರೆ ಗೀನೇ. ಯಾವತ್ತು ಗಿರಿಜಾ ಅಂತ ಪೂರ್ತಿ ಲೋಕು ಅಂಡ್ ಗೀ. ಗೀ. ನಿಮ್ದು ಕಾನ್ವರ್ಸೇಷನ್ ಹಾಗೆ ಇರ್ತಿತ್ತು. ಬಟ್ ನನ್ನ ಪ್ರಕಾರ ನೀವಿಬ್ರು ಮನೇಲಿರೋಕ್ಕಿಂತ ಬರೀ ಸೆಟ್ಟಲ್ಲೇ ಜಾಸ್ತಿ ಇದ್ರೇನೋ? ಇಲ್ಲ ಇಲ್ಲ, ಹಾಗೇನಿಲ್ಲ. ಯಾಕಂದರೆ ನಾನು ಅವರೊಟ್ಟಿಗೆ ಹೆಚ್ಚಿಗೆ ಪಾತ್ರ ಮಾಡಿಲ್ಲ, ಅಲ್ಲೊಂದು ಇಲ್ಲೊಂದು ಮಾಡಿದ್ದೀನಿ ಅಷ್ಟೇ. ಬಟ್ ನನಗೇನು ಅಂದರೆ ಅವ್ರಿಗಿನ್ನ ಉತ್ತಮ ಕಲಾವಿದೆ ಅಂತ ಅನ್ನಿಸ್ಕೋಬೇಕು ಅಂತ, ಆ ಥರ ನನಗೆ. ಅವ್ರು ಹೇಳಿದ್ರು, ಕೂರಿಸ್ಕೊಂಡು ಹೇಳಿದ್ರು ಅವರು, ಏನು ಉತ್ತಮ ಕಲಾವಿದೆ, ನನಗಿಂತ ಚೆನ್ನಾಗಿ ಮಾಡೋದು ಅಂದ್ರೆ ಏನು, ನಿನ್ನ ಪಾತ್ರ ಏನು ಬೇಡುತ್ತೋ ಏನು ಬಯಸುತ್ತೋ ಅದನ್ನಷ್ಟೇ ಮಾಡ್ಬೇಕು ನೀನು, ನನಗಿಂತ ಚೆನ್ನಾಗಿ ಮಾಡೋದಲ್ಲ, ನನಗಿಂತ ಏನು ಚೆನ್ನಾಗಿ ಮಾಡೋಕ್ಕೆ ಸಾಧ್ಯ. ಮನಸ್ಸಲ್ಲಿ ಹಂಗೆ ಇತ್ತು ಅವಾಗ. ನಾನು ಅವರಿಂದ ಚೆನ್ನಾಗಿ ಮಾಡಬೇಕು, ಲೋಕೇಶ್ ಅವ್ರಿಗಿಂತ ಚೆನ್ನಾಗಿ, ಲೋಕೇಶ್ ಅವ್ರಿಂದ ಏನು ಚೆನ್ನಾಗಿ ಏನು ಮಾಡೋಕ್ಕೆ ಸಾಧ್ಯ, ನೀನು ಹೇಳು, ನಿನ್ನ ಪಾತ್ರ ಏನಿದೆ ಅದಷ್ಟೇ ನೀನು ಮಾಡಬೇಕು ಅಂತ ಆ ಥರ ಎಲ್ಲ ಹೇಳ್ಕೊಡ್ತಾಯಿದ್ರು, ಗೊತ್ತಾ? ಸೊ ನನಗೆ ಅದು ಅಯ್ಯೋ ಹೌದಲ್ವಾ, ಏನು ಅವ್ರಿಗಿಂತ ಏನು ಚೆನ್ನಾಗಿ ಮಾಡೋದು, ಏನೋ ಓಡೋದ್ರಲ್ಲಾದರೂ ಓಡೋಗಿ ಫಸ್ಟ್ ಬಂದು ಅದು ಆ ಥರದ್ದೆಲ್ಲ ಮಾಡ್ಬೋದು, ಪಾತ್ರದಲ್ಲಿ ಏನು ಮಾಡೋಕ್ಕಾಗತ್ತೆ. ಈಗ ಸಾಮಾನ್ಯವಾಗಿ ಒಬ್ರಿಗೊಬ್ರು ಇಷ್ಟಪಡ್ತಿರ್ತಾರೆ ಅಂತ ಇಟ್ಕೊಳ್ಳೋಣ. ಇಷ್ಟಪಟ್ಟಾಗ ಅವ್ರ ಮನೆಯಿಂದ ಬರ್ತಾರೆ, ನೀವು ನಿಮ್ಮ ಮನೆಯಿಂದ ಹೋಗ್ತೀರಾ, ಒಂದು ಫಿಲಮೋ ಸೆಟ್ಟೋ ಬೇರೆ ಬೇರೆ ಪ್ರೋಗ್ರಾಮಲ್ಲಿ ಮೀಟ್ ಮಾಡ್ತೀರಾ, ಮುದ್ದಾಗಿರುತ್ತೆ, ಚೆನ್ನಾಗಿರ್ತೀರ ಎಲ್ಲ. ಒಟ್ಟಿಗೆ ಮದುವೆ ಆದಮೇಲೆ ಒಂದೇ ಮನೇಲಿ ಜೀವಿಸೋದು ಬೇರೆ, 24 ಗಂಟೆ ಜೊತೆಗಿರ್ತೀರಾ. ಮದುವೆಗೆ ಮುಂಚೆ ಗಿರ್ಜಮ್ಮನ ತಲೆಯಲ್ಲಿ ಏನು ನೋಡ್ತಿತ್ತು, ಮದುವೆ ಆದಮೇಲೆ ಏನು ಚೇಂಜಸ್ ಆಯಿತು? ಏನು ನೋಡ್ತಿತ್ತು ಇಲ್ಲ, ನಾನು ಹಳ್ಳಿ ಗಿಳ್ಳಿ ಪಳ್ಳಿ ಎಲ್ಲ ನಾಟಕಕ್ಕೆ ಹೋಗ್ತಾ ಇದ್ದೆ, ಬರೋದು ಯಾವಾಗಲೋ ಬರ್ತಾ ಇದ್ದೆ, ಅಂದರೆ ಅವ್ರಿಗೆ ಸಿಗೋದು. ಅವರು ಇನ್ಫಾರ್ಮೇಷನ್ ಟೂರಿಸಮ್ ಅಲ್ಲೇ ಸಾಂಗನ್ ಡ್ರಾಮಾ ಯೂನಿಟಲ್ಲಿ ಕೆಲಸ ಮಾಡೋರು. ಅವಾಗ ನಾನು ನಮ್ಮ ಅಣ್ಣಂಗೆ ಹೇಳ್ತಾ ಇದ್ದೆ, ನಾನು ಬಂದಿದ್ದೀನಿ ಅಂತ ಅವ್ರಿಗೆ ಫೋನ್ ಮಾಡು ಅಂತ. ಅವ್ರು ಮೆಸೇಜ್ ಕೊಡೋದು. ನಮ್ಮಣ್ಣ ಫೋನ್ ಮಾಡಿದ್ರೆ ಗೊತ್ತಾಗುತ್ತೆ ಅವಳು ಗಿರ್ಜಾ ಬಂದಿದ್ದಾಳೆ ಅಂತ. ಅವಾಗ ಮನೆಗೆ ಬರೋದು, ಹೊರಗಡೆ ಕರ್ಕೊಂಡು ಹೋಗೋದು, ಹಾಗೆ. ಎಲ್ಲಿ ಹೋಗ್ತಿದ್ರಿ ಇಬ್ರು? ಕಬ್ಬನ್ ಪಾರ್ಕ್ ಹೋಗ್ತಾ ಇದ್ವಿ, ಆಮೇಲೆ ಏರ್ಲೈನ್ಸ್ ಹೋಟೆಲ್ಗೆ ಹೋಗ್ತಾ ಇದ್ವಿ, ಏರ್ಲೈನ್ಸ್. ಆಮೇಲೆ ಇನ್ನೊಂದು ಯಾವುದು ಇದು ಕ್ರೀಡಾಂಗಣ ಹತ್ರ ಇದೆಯಲ್ಲ, ಕಂಠೀರವ ಕ್ರೀಡಾಂಗಣ ಅಂದರೆ ಒಂದು ಟಾಪ್ ಕಾಪಿ ಅಂತಾನೆ ಯಾವುದೋ ಒಂದು ಮೂಲೆಯಲ್ಲಿ ಒಂದು ಇವಾಗಲೂ ಇದೆ ಆ ಹೋಟೆಲ್, ಬಟ್ ಹೆಸರು ಚೇಂಜ್ ಆಗಿದೆ. ಅಲ್ಲಿ ಹೋಗ್ತಾ ಇದ್ವಿ. ಆಮೇಲೆ ಏನು ಅಂದರೆ ಏನು ಕೇಳು, ನಮ್ದು ಅವರು ಅವ್ರ ಫ್ರೆಂಡ್ ಹತ್ರ 10 ರೂಪಾಯಿ ಸಾಲ ತಗೊಂಡು ಬರೋರು ನಿಮ್ಮನ್ನು ಮೀಟ್ ಮಾಡೋಕ್ಕೆ. 10 ರೂಪಾಯಿಗೆ ಅಲ್ಲಿ ಹೋಗ್ಬಿಟ್ಟು ಏನು ತಿಂತೀಯಾ ಅಂತ ಕೇಳೋರು. ನಾನು ಒಂದು ಇಡ್ಲಿ, ಒಂದು ವಡೆ, ಒಂದು ಕಾಫಿ, ಆಮೇಲೆ ಚಿಕನ್ ಎಲ್ಲ ತಿಂತಾಯಿದ್ರು. ನೀನು ಇಷ್ಟೊಂದು ಖರ್ಚು ಮಾಡಿಸ್ತೀಯ ಅಂತ ನಂಗೆ ಗೊತ್ತಿರಲಿಲ್ಲ. ನೀವು ಜಾಸ್ತಿ ತಿಂತಿದ್ರಾ? ಅಲ್ಲ ಹೇಳೋದು, ಅವಾಗ ಮದ್ವೆಗೆ ಮುಂಚೆ 10 ರೂಪಾಯಿಲಿ ನಮ್ದು ಜೀವನ ಕಳೆದೋಗೋದು ನೋಡು. ಅದು 10 ರೂಪಾಯಿ ಸಾಲ ಇಸ್ಕೊಂಡು ಬರೋರು. ಆಮೇಲೆ ಅಲ್ಲಿಂದ ನಡ್ಕೊಂಡು ಬರೋದು, ನಮ್ಮನೆ ಶಾಂತಲಾ ಸಿಲ್ಕ್ ಹೌಸ್ ಹತ್ರ ಇತ್ತು. ಸೊ ಅಲ್ಲಿಂದ ಅಲ್ಲಿಗೆ ಡ್ರಾಪ್ ಮಾಡಿಬಿಟ್ಟು, ಮೆಜೆಸ್ಟಿಕ್ ಶಾಂತಲಾ ಸಿಲ್ಕ್, ಹೌದು ಅಲ್ಲಿ ಇತ್ತು. ಸೊ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಅಲ್ಲಿ ನಡ್ಕೊಂಡು ಬರೋದೇ ಒಂದು ಮಜಾ. ಅದು ನಡ್ಕೊಂಡೇ ಓಡಾಡ್ತಿದ್ರು. ಹೌದು,
ಎಂತ ನೀವು ಸೆಲೆಬ್ರಿಟಿಗಳಲ್ವಾ ನೀವು? ಅವಾಗೇನು ಸೆಲೆಬ್ರಿಟಿ ಏನಿಲ್ಲ, ಲೋಕೇಶ್ ಅವಾಗಿಲ್ಲ, ಲೋಕೇಶ್ ಲೋಕೇಶ್ ಸರ್ ಅವರು ಹಾಗಿರ್ಲಿಲ್ವಾ? ಇಲ್ಲ. ಹಾ, ಓಕೆ ಓಕೆ. ಸೊ ಹಾಗಾಯ್ತು. ಹಾಗೆ ನಮ್ಮ ಒಂದು ಪ್ರಣಯ ಬೆಂಗಳೂರಿನ ರಸ್ತೆಗಳಲ್ಲಿ ಪ್ರಣಯ ಅಂತ ಚೆನ್ನಾಗಿ ಪ್ರಣಯ ಈ ಪ್ರೀತಿಲಿ ಬಿದ್ದಾಗ ಯಾವಾಗ್ಲೂ ಹಾಗೇನೆ, ಎಲ್ಲಂದ್ರೆ ಎಲ್ಲ ಖುಷಿ ಕೊಡ್ತಿರ್ತಿಲ್ಲ ಕೂಡ. ಪ್ರೀತಿ ಅಂತ ಅನ್ಸಿರ್ಲಿಲ್ಲ ನನಗೆ ಯಾವತ್ತೂ. ನನ್ನ ಪ್ರೀತಿಗೆ ಇತ್ತಿಂತಿಲ್ಲ. ನಮ್ಮ ತಂದೆ ಒಂದು ಬಿಸ್ನೆಸ್ ಮ್ಯಾನ್ ಆಗಿದ್ರು, ಅವ್ರದ್ದು ಲಾಸ್ ಆಗಾಯ್ತು ಅಂತ ಹೇಳಿದ್ನಲ್ಲ. ಆಗ ನಾನು ಏನು ಕಲ್ತಿದ್ದೆ, ನಮ್ಮಮ್ಮ ಬಡ್ದು ನನ್ನ ಚೆಚ್ಚಿ ಕುಟ್ಟಿ ಇದ್ದಾರಲ್ಲ ಹಾಗೆ ಕುಟ್ಟಿ ಇದನ್ನು ಕಲಿಬೇಕು ಅಂತ ಕಲಿಸಿದ್ದು ವಿದ್ಯೆ ಒಂದು ಡಾನ್ಸು ಮತ್ತು ಹಾಡುಗಾರಿಕೆ ಕಲಿಸಿದ್ರು. ಬಟ್ ನಾನು ಕಲಿಯೋಕ್ಕಾಗಲಿಲ್ಲ, ನನಗೆ ನಂದು ಶ್ರುತಿ ಜಾಸ್ತಿ ಮೇಲೆ ಹೋಗೋಣ ಅಂತ ನಾನು ಬಿಟ್ಟೆ ಅದನ್ನು. ಸೊ ಅದು ನಮಗೆ ಜೀವನಕ್ಕೆ ಒಂದು ಇದಾಯಿತು ನೋಡು. ತುಂಬ ಜನ ಗೊತ್ತಿಲ್ಲ ನೀವು ಕ್ಲಾಸಿಕಲ್ ಡ್ಯಾನ್ಸರ್ ಅಂತ. ಹೌದು. ಸೊ ಅದು ಅವಾಗ ಒಂದು ಡಾನ್ಸ್ ಮಾಡಿದ್ರೆ ಒಂದು ಏನು ಪೂಜಾ ನೃತ್ಯ, ಹೌದು, ಹೀಗೆ ನನ್ನ ಅಂತ ಆ ಮ್ಯೂಸಿಕ್ ಇರೋದು. ಅದಕ್ಕೆ ಎಲ್ಲ ಡಾನ್ಸು ಎಲ್ಲ ಮಾಡಿ ಇದೆಲ್ಲ ಮಾಡಿ ಹಿಂಗೆ ಮಾಡಿ ಆ ರಂಗಭೂಮಿಗೆ ನಮಸ್ಕಾರ ಮಾಡಿ ಹಿಂಗೆ ಮಾಡಿ ಹೋಗೋದಷ್ಟು. ಅದಕ್ಕೆ 5 ರೂಪಾಯಿ ಕೊಡೋರು. 5 ರೂಪಾಯಿ ಕೊಟ್ಟರೆ ನಮಗೆ ಒಂದು ವಾರಕ್ಕೆ ಊಟ ಆಗೋಗೋದು. ಸೊ ಹಾಗಾಗಿ ಆ ಥರ ಆಯಿತು. ಆಮೇಲೆ ನಾಟಕದಲ್ಲಿ ಪಾತ್ರ ಮಾಡೋಕ್ಕೆ ಶುರು ಮಾಡಿದೆ. ಈ ಒಬ್ರಿಗೊಬ್ರು ಅರ್ಥ ಮಾಡ್ಕೊಳ್ಳೋದು ಅಂತಿರುತ್ತಲ್ಲ, ಕೋಪದಲ್ಲಿ ಪ್ರೀತಿನಲ್ಲಿ ನಿಮ್ಮಿಬ್ಬರ ಕಾಂಬಿನೇಷನ್ ಹೆಂಗೆ ವರ್ಕ್ ಆಗ್ತಿತ್ತು ಮದುವೆ? ಅದೇನು ಇದೆ ಆ ಥರ ಏನಿಲ್ಲ. ನಾವು ಎಗೈನು ಇದಕ್ಕೆ ಏನು ಪ್ರಭಾಶೀಶ್ವರದಲ್ಲಿ ಒಂದು ಧರ್ಮಭೂಮಿ ಅಂತ ಒಂದು ಇದು ಡ್ಯಾನ್ಸ್ ಬ್ಯಾಲೆ ಮಾಡಿಸಿದ್ರು ಅವರು. ಆವಾಗಲೇ ಒಂದು ಡಿಜಿಟಲ್ ಇದೆಲ್ಲ ಮಾಡಿ ಹಿಂದ್ಗಡೆ ಎಲ್ಲ ಏನು ಆ ದೃಶ್ಯಗಳೆಲ್ಲ ಬದಲಾಗೋದು ಮಾಡೋದು. ಇವಾಗ ಯುದ್ಧದ ದೃಶ್ಯ ಅಂದರೆ ಹಿಂದ್ಗಡೆ ಆ ಸ್ಕ್ರೀನಲ್ಲಿ ಒಂದು ಏನಂತಾರೆ ನಂಗೆ ಸ್ಟೇಜ್ ಮೇಲೆ ಲೈವ್ ಆವಾಗಲೇ ಪ್ರಭಾಶಿಶುವಾರದು. ನಾನು ಅಲ್ಲಿ ಎಲ್ಲ ಕಲಾವಿದರನ್ನು ನೋಡಿದ್ದೀನಿ. ರವಿಶಂಕರ್ ಸಿತಾರವಾದ, ಆಮೇಲೆ ಇವರು ಯಾರು ಬಾಲಮುರಳಿ ಕೃಷ್ಣ, ಇಂಥ ಮಹಾತ್ಮರನ್ನೆಲ್ಲ ನಾನು ನೋಡಿದ್ದೀನಿ. ಗೋಪಿ ಕೃಷ್ಣ ರಂಗದ ಮೇಲೆ ಅವರ ಒಂದು ಇದರಲ್ಲಿ ಸ್ಟೇಜ್ ಅಂದರೆ ಹೇಳ್ಕೊಡೋಕೆ ಬರೋರು ಅವರೆಲ್ಲ ಈ ಬ್ಯಾಲೆ ಅಂತೂ ಅಷ್ಟು ಏನು ಅಂದರೆ ಅರಿಸ್ಟಾಟಲ್ ಅದು ಅಲೆಕ್ಸಾಂಡರ್ ಭಾರತದ ಮೇಲೆ ಇದು ಯುದ್ಧಕ್ಕೆ ಬರ್ತಾನಲ್ಲ, ಅವಾಗ ಗುರುಗಳು ಹೇಳ್ತಾರೆ ಏನು ತರಲಿ ನಿಮಗೆ ಭಾರತದಿಂದ ಅಂದಾಗ ಅವ್ರು ಹೇಳ್ತಾರೆ ಇದು 5 ವಸ್ತು ತೊಗೊಂಡು ಬಾ ಅಂತಂದರೆ ಏನೇನು ಅಂತಂದರೆ ಮಹಾಭಾರತ, ರಾಮಾಯಣ, ಮತ್ತು ಗಂಗೆ, ಕೃಷ್ಣನ ಕೊಳಲು, ಇದೆಲ್ಲ ಸಂತರದು ಅದೆಲ್ಲ ತೊಗೊಂಡು ಬಾ ಅಂತ ಹೇಳ್ತಾರೆ. ಏನಿದೆ ಅದರಲ್ಲಿ ವಿಶೇಷತೆ ಅಂದಾಗ ನಮ್ಮದು ನೃತ್ಯ, ಮಹಾಭಾರತದ ನೃತ್ಯ ಬರುತ್ತೆ, ಕೃಷ್ಣಂದು ಅದು ರಾಧಾಕೃಷ್ಣಂದು ಪ್ರೀತಿ ಬರುತ್ತೆ, ಮತ್ತು ರಾಮಾಯಣದಲ್ಲಿ ಅವ್ರ ಕಾಡಲ್ಲಿ ಹೋದಾಗ ಶೂರ್ಪನಖಿ ಅದರದ್ದು ಬರುತ್ತೆ. ಅದರಲ್ಲಿ ನಾನು ಮಾಯಾ ಶೂರ್ಪನಖಿ ಮಾಡಿದೆ. ಒಂದೇ ಡಾನ್ಸ್ ಮಾಯಾ ಶೂರ್ಪನಖಿಗೆ ಒಂದೇ ಡಾನ್ಸ್ಗೆ ನನ್ನನ್ನು ಇದು ಮಾಡಿದ್ದು, ಬುಕ್ ಮಾಡಿದ್ದು. ನೋಡಿದ್ರೆ 5 ಪಾತ್ರ ಮಾಡಿದ್ದೀನಿ ನಾನು ಅದರಲ್ಲಿ. ಇದು ಶಕುಂತಲ ಡ್ಯಾನ್ಸಿಂಗ್ ಎಲ್ಲ ಬಂದಾಗೆಲ್ಲ ನೀವು ಡಾನ್ಸ್ ಇದೆಲ್ಲ ಬಂದಾಗ ಒಂದೇ ಒಂದು ಪಾತ್ರಕ್ಕೆ ನನ್ನ ಬುಕ್ ಮಾಡಿದ್ದು ರಾಮಾಯಣದಲ್ಲಿ. ಆಮೇಲೆ ನಾನು ಚೆನ್ನಾಗಿ ಮಾಡ್ತೀನಿ ಅನ್ನೋ ಒಂದು ಕಾರಣಕ್ಕೆ ಅದನ್ನೆಲ್ಲ ಹೇಳ್ಕೊಟ್ರು. ಏನು ಶಕುಂತಲೆ, ದುಷ್ಯಂತ ಅದು, ಆಮೇಲೆ ಇದು ದ್ರೌಪದಿ, ಆಮೇಲೆ ಮಾಯಾ ಶೂರ್ಪನಖಿ, ರಾಧೆ ಎಲ್ಲ. ಆಮೇಲೆ ಇನ್ನೊಂದು ವಿಷಯ ಹೇಳಬೇಕು ನಿಮಗೆ. ಗುಟ್ಟು ಏನಾಯಿತು, ಗುಟ್ಟು ಯಾರೂ ಕೇಳಿಸ್ಕೊಬೇಡಿ ಆಯಿತಾ. ಏನಾಯಿತು, ಸ್ಟೇಜ್ಗೆ ಇನ್ನೇನು ನಾನು ಹೋಗಬೇಕು, ಅದೆಲ್ಲ ಮ್ಯೂಸಿಕ್ಕೆಲ್ಲ ರೆಕಾರ್ಡ್ ಮುಂಚೆನೇ ಆಗೋಗ್ಬಿಟ್ಟಿರುತ್ತೆ. ಸಮಯಕ್ಕೆ ಕರೆಕ್ಟಾಗಿ ಹೋಗ್ಬೇಕಾದ್ರೆ ಇವಾಗ ಇದೆಲ್ಲ ಕಟ್ಕೋತಾರೆ ನೋಡು ಬ್ಲೌಸ್ಗೆ, ಇವಾಗೆಲ್ಲ ದಾರ ಕಟ್ಕೊಳ್ಳೋದಿದ್ದೆಲ್ಲ ಹಿಂದ್ಗಡೆ, ಅದೆಲ್ಲ ನಮಗೆ ಗುಜರಾತಿಂದ ಬಂದಿದ್ದದು. ಇದು ಅದೆಲ್ಲ ಆ ಕಾಲದಲ್ಲೇ ಇತ್ತು, 70s ಇತ್ತು. ಆಮೇಲೆ ಅದು ಹೋಗ್ಬೇಕಾದ್ರೆ ಏನಾಗಿದೆ, ಕಟ್ಟಿದ್ದಾರೆ, ಬಿಚ್ಕೊಂಡ್ಬಿಟ್ಟಿದೆ ಅದು. ಆವಾಗ ನಾನು ಅದೇ ಹೆಂಗೆ ಹೋದ್ರೆ ಅದು ಚೆನ್ನಾಗೂ ಇರೋದಿಲ್ಲ ಅಲ್ವಾ. ಅಲ್ಲೆಲ್ಲ ನೋಡ್ತೀನಿ, ಸಿಂಹ ಅವ್ರು ನಿಂತಿದ್ರು, CR ಸಿಂಹ ಅವ್ರು ಗೊತ್ತಲ್ಲ, ಅವರು ಇದು ಏನು ಅಲೆಕ್ಸಾಂಡರ್ ಪಾತ್ರ ಮಾಡಿದರು, ಲೋಕೇಶ್ ಅವರು ಅರಿಸ್ಟಾಟಲ್ ಪಾತ್ರ ಮಾಡಿದರು ಆಯಿತಾ. ಆಮೇಲೆ ಸಿಂಹನ್ಗೆ ಹೋದರೆ ಅವನಿಗೆ ಪಾಪ ಇದು ಕತ್ಲಾದರೆ ಅವನಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅವನಿಗೆ ಅಂದ್ಬಿಟ್ಟು ಲೋಕೇಶ್ ಅವ್ರಿಗೆ ಸಾರಿಸಿ ಇದೊಂದು ಸ್ವಲ್ಪ ಕಟ್ತೀರಾ ಅಂತ ನೀವು ಹೋಗಿ ಕೇಳಿದ್ರಿ? ನಾನು ಕೇಳಿದೆ. ಏನಂತ ಹೇಳಿದ್ರೆ ಸಾರ್ ಅಂತಾನೆ ಸಾರ್ ಅಂತ ಅವಾಗಲೇ ನೋಡ್ತಾ ಇರೋದಲ್ವಾ. ಆಮೇಲೆ ಸರಿ ಅಂದ್ಬಿಟ್ಟು ಅವರು ಸರಿಯಾಗೆಲ್ಲ ಕಟ್ಕೊಂಡು ಬರಬಾರ್ದಾ ಅಂತ ಅಂದ್ಬಿಟ್ಟು ಕಟ್ಟಿದ್ರು, ಹಿಂದೆ ಕಟ್ಟಿದ್ರು. ಕಟ್ಟಿದ್ರೆ ಒಂದು ಬೆರಳು ಕೂಡ ತಾಕಿಸ್ಲಿಲ್ಲ ಕಣ್ಣು. ಸೊ ನಿಮ್ಮ ಮೈಕ್ ತಾಕ್ಲೇ ಇಲ್ಲ ಅವ್ರ ಬೆರಳು. ನಾನು ಈ ಥರ ವ್ಯಕ್ತಿನೇ ಇರೋಕ್ಕೆ ಸಾಧ್ಯ
ನಾನು ಅಂದ್ಕೊಂಡು ಆಮೇಲೆ ಅಲ್ಲಿ ಹೋದೆ. ಅಷ್ಟರಲ್ಲಿ ನಂದು ಇದು ಬಂತು, ಅದು ಮುಗಿಸ್ಬಿಟ್ಟು ಬಂದೆ. ಅಷ್ಟೇ ಅದೇನೂ ಇಲ್ಲ. ಬಟ್ ಆಮೇಲೆ ಎಲ್ಲ ಮಾಡ್ಕೊಂಡು ನಾವು ಅದನ್ನೆಲ್ಲ ಹೇಳಬೇಕಲ್ಲ, ಬೇರೆ ಹುಡುಗಿರಿಗೆಲ್ಲ ಹೇಳ್ಬೇಕಲ್ಲ, ನಮ್ಮ ಬೇರೆ ಬೇರೆ ಪಾತ್ರ ಮಾಡಿದವ್ರಿಗೆ, ನೋಡಿ ಹೀಗಾಯ್ತು ಕಣೆಮ್ಮ, ಹಿಂಗೆ ಕಟ್ಟಿದ್ರು ಕಣೆಮ್ಮ, ಆದರೆ ಒಂಚೂರು ತಾಕಿಸ್ಲಿಲ್ಲ ಕಣೆಮ್ಮ. ಅವಂದ್ರೆ ಗುಡ್ ಫೀಲ್ ಬರುತ್ತಲ್ಲ ವ್ಯಕ್ತಿ ಮೇಲೆ. ಹೌದು, ಮತ್ತೆ ಅಂತಂದಾಗ ಹೌದಾ, ಹೌದಪ್ಪ ಒಂಥರ ಮೂಷಂಡಿ ಕಡೆ ಮಾತೇ ಆಡಲ್ಲ. ಯಾರ ಜೊತೆ ಮಾತಾಡ್ತಿರ್ಲ? ಯಾರ ಜೊತೆ ಮಾತಾಡ್ತಿಲ್ಲ, ಗಂಭೀರ. ಬೇಕಿದ್ರೆ ಮಾತ್ರ ಮಾತು, ಇಲ್ದಿದ್ರೆ ಸುಮ್ಮನೆ ಅನಾವಶ್ಯಕವಾಗಿ ಏನು ಮಾತಾಡ್ತಾರೆ. ಹರಟೆ ಹೊಡಿಯೋದು, ಮಜಾ ಮಾಡಿ ಕೂತ್ಕೊಳ್ಳೋದು ಅವ್ರು ಇಲ್ಲ ಯಾವತ್ತೂ ಇಲ್ಲ. ಅವ್ರದ್ದೇ ಒಂದು ಫ್ರೆಂಡ್ ಸರ್ಕಲ್ ಇರೋದು, ಅದ್ರಲ್ಲಿ ಮಾಡ್ತಾ ಇದ್ರೇನೋ ನನಗೆ ಗೊತ್ತಿಲ್ಲ. ಮದ್ವೆ ಮುಂಚೆ, ಮದ್ವೆ ಆದ್ಮೇಲೆ ಗೊತ್ತಾಯ್ತು, ಇವ್ರಿಗೆ ಒಂದು 10 ಜನ ಫ್ರೆಂಡ್ಸು, ಸಾಯೋವರೆಗೂ ಅವರೇ ಫ್ರೆಂಡ್ಸು ಕಣ. ಇವ್ರು ಯಾರೂ ಇಲ್ಲ ಅಷ್ಟೇ, ತುಂಬ ಅವರೇನು ಇದಿಲ್ಲ. ಆಮೇಲೆ ನಮಗಿಲ್ಲ, ಕಂಡವ್ರನ್ನೆಲ್ಲ ಫ್ರೆಂಡ್ ಮಾಡ್ಕೊಳ್ಳೋದು, ನಾವು ಮಾತಾಡೋದು. ಅವಾಗೇನು ಹೇಳ್ತಿರ್ಲಿಲ್ವಾ, ಗೀ ಎಷ್ಟು ಜನ ಜೊತೆ ಮಾತಾಡ್ತೀಯ ನೀನು? ಇಲ್ಲ ಏನು ಹೇಳ್ತಾ ಇರಲಿಲ್ಲ ಆ ಥರ ಎಲ್ಲ. ಸೊ ಹಾಗಾಗಿ ಆಮೇಲೆ ಮಾತೇ ಆಡ್ಸಲ್ಲ ಕಣೆ ಇವನು, ಮುಷಂಡಿ ಕಣೆ ಅವನು ಅಂತ ಎಲ್ಲ ಮಾತಾಡ್ಬೋದು. ಇದೇ ನಾನು ಹೋಗಿ ಮಾತಾಡಿಸ್ತೀನಿ ಇರು ಅಂತ ಅಂದ್ಬಿಟ್ಟು ಆವಾಗ ಹೋಗಿ ನಾನು ಮಾತಾಡಿಸ್ದೆ. ಏನೋ ಅಂದರು. ಏನಿಲ್ಲ ಸರ್ ಅಂತಂದೆ, ನಿಮ್ಮ ಪಾತ್ರ ತುಂಬ ಚೆನ್ನಾಗಿ ಬಂತು ಹೇಳ್ತಾಯಿದ್ರು, ನಮ್ಮ ಮನೇಲೆಲ್ಲ ಹೇಳ್ತಾಯಿದ್ರು ಅದನ್ನು. ಹೌದಾ, ನೀನು ಮಾಡ್ತಿದ್ಯಾ ಅಂದರೆ, ನಾನು ಹಿಂಗೆ ಹಳ್ಳಿಲೆಲ್ಲ ನಾಟಕಗಳು ಮಾಡ್ತೀನಿ. ಅದನ್ನು ಯಾವ ನಾಟಕ ಮಾಡ್ತೀಯಾ, ಯಾವ ಥರದ್ದು, ಏನು ಅಂತ ಎಲ್ಲ ಸೊ ಎನ್ಕ್ವೈರಿ ಎಲ್ಲ ಕೇಳೋದು, ಕೇಳ್ತಾಯಿದ್ರು. ಈ ಥರ ಮಾಡ್ತೀವಿ, ಏನು ಕುರುಕ್ಷೇತ್ರ ಅದು ಇದು ಅಂತ ಅಂದ್ಕೊಂಡು ಅದೆಲ್ಲ ಹಂಗೆ ಹೇಳ್ತಾಯಿದ್ರು. ಆಮೇಲೆ ಹಾಂ ಅಂತ ಹಾಗೇ ಮಾತಾಡ್ತಿದ್ದಾಗ, ಅಯ್ಯೋ ಪಾಪ ಅಲ್ವಾ, ಪಾಪದ ವ್ಯಕ್ತಿ ಅಲ್ವಾ ಇದು, ಮಾತೇ ಆಡಲ್ಲ, ಮತ್ತು ಎಷ್ಟು ಒಂದು ಕಾಳಜಿ ಇರುತ್ತೆ ಒಂದು ಇದ್ರ ಮೇಲೆ ಅಂತ ಅಂದ್ಬಿಟ್ಟು ಖುಷಿ ಆಯಿತು. ಹಾಗೆ ಮಾತಾಡ್ಕೊಂಡು. ಯಾರಿಗೆ ಫಸ್ಟ್ ಲವ್ ಬಂದಿದ್ದು? ಲವ್ ಅಂತ ಬಂದೇ ಇಲ್ಲ, ಲವ್ ಮಾಡೇ ಇಲ್ಲ. ನೀವಿಬ್ರು ಲವ್ ಮಾಡಿಲ್ವಾ? ಲವ್ ಅಂತಂದರೆ ಅಯ್ಯೋ ನಿಮ್ಮನ್ನು ಬಿಟ್ಟಿರೋಕ್ಕಾಗಲ್ಲ, ನಿಮ್ಮನ್ನು ಪ್ರೀತಿಸ್ತೀನಿ ಆ ಥರದ್ದೆಲ್ಲ ಏನೂ ಇಲ್ಲ. ಆಮೇಲೆ ಒಂದ್ಸಲಿ ನಾಟಕಕ್ಕೆ ಹೋಗಿದ್ವಿ, ಅದರಲ್ಲಿ ಸಾಗರ, ಕಾಕನ ಕೋಟೆನೇ ಇರಬೇಕು ಅನ್ಸುತ್ತೆ. ಆಮೇಲೆ ಭಾರ್ಗವಿ, ನಾರಾಯಣ್ ಅವರೆಲ್ಲ ಬಂದಿದ್ರು. ಆಮೇಲೆ ಇದು ಇರುತ್ತಲ್ಲ, ಏನೋ ಜೋಗ್ ಫಾಲ್ಸ್, ಹೌದು, ಸಾಗರ, ಹೌದು, ಅಲ್ಲೆಲ್ಲ ಹೋಗಿದ್ವಿ. ನಾಟಕ ಆದಮೇಲೆ ಇಲ್ಲಿಂದ ಬಿದ್ದೋಗ್ಬಿಡೋಣವಾ ಅಂದ್ರೆ, ಬನ್ನಿ ಮತ್ತೆ ಅಂತಂದೆ ನಾನು. ನೀವು ಮತ್ತೆ ಲೋಕೇಶ್ ಸರ್ ಇಲ್ಲಿಂದ ಬಿದ್ದೋಗೋಣವಾ ಅಂದರು. ಬನ್ನಿ ಸರ್ ಹೋಗೋಣ ಅಂತ. ನನಗೆಲ್ಲ ಒಂಥರ ಇದು, ಏನು ವಾಟ್ ಈಸ್ ಲೈಫ್, ಇವತ್ತಿರ್ತೀವಿ ನಾಳೆ ಇರಲ್ಲ, ಎಂಜಾಯ್ ಮಾಡೋದು ಹೋಗ್ತಾ ಇರೋದು ಅಷ್ಟೇ. ನನಗೇನು ಅಂದರೆ, ನನ್ನ ಮನೇಲಿ ನನ್ನ ಸಹೋದರರು ಸಹೋದರಿಯರು ಅಥವಾ ಅಮ್ಮ ಅಪ್ಪ ಅಜ್ಜಿ ತಾತ ಅವರೆಲ್ಲನೂ ಚೆನ್ನಾಗಿರಬೇಕು, ಅಷ್ಟೇ ನನ್ನ ಒಂದು ಧ್ಯೇಯ ಇದ್ದಿದ್ದು, ಗುರಿ ಇದ್ದಿದ್ದು. ಅವರು ಚೆಂದ ಅಂದರೆ ಏನು, 2 ಹೊತ್ತು ಊಟ, ಕೆಲಸ, ನಿದ್ದೆ, ಅಷ್ಟೇ ನನಗೆ ಒಂದು ಶ್ರೀಮಂತಿಕೆ ಅಂದರೆ. ಅದು ಬಿಟ್ಟರೆ ಬೇರೆ ಏನೂ ಇಲ್ಲ. ನೋಡಿ ಎಷ್ಟು ಚೆನ್ನಾಗಿ ಹೇಳಿದ್ರಿ. ನೋಡಿ ಇಬ್ಬರು ಲವ್ ಮಾಡಿಲ್ಲ, ಬಟ್ ನಿಮ್ಮಿಬ್ಬರಲ್ಲೂ ಲವ್ ಇತ್ತು ಏನೋ ಗೊತ್ತಿಲ್ಲ. ಸುಮ್ಮನೆ ಹೋಟ್ಲಿಗೆ ಹೋಗ್ತಿದ್ರ, ಸುಮ್ಮನೆ ಅಲ್ಲಲ್ಲ, ಅದು ಆಮೇಲೆ, ಇದೆಲ್ಲ ಆದ್ಮೇಲೆ, ಮದುವೆ ಆದ್ಮೇಲೆ ಅಲ್ಲ ಅದು ಇದೆಲ್ಲ ಈ ಸೀನ್ ಎಲ್ಲ ಆದ್ಮೇಲೆ ಪ್ರಭಾಚೇಶ್ವರ ಇದು ಏನೋ ನಾಟಕಕ್ಕೆ ಹೋಗೋದು ಅದೆಲ್ಲ ಆದ್ಮೇಲೆ ಲವ್ ಆಯ್ತು. ಲವ್ ಅಂದ್ರೆ ಮದುವೆ ಮಾಡ್ಕೋತೀವಿ ಅಂತ ಏನಿರಲಿಲ್ಲ. ಅವರು ಚೆನ್ನಾಗಿರ್ಲಿ, ನಾನು ಚೆನ್ನಾಗಿರ್ತೀನಿ, ಆ ಥರ ಒಂದು ಒಬ್ರಿಗೊಬ್ರು ಕಾಳಜಿ ತೋರ್ಸಲ್ವಾ. ಇವಾಗ ನೀನು ಎಷ್ಟೋ ಜನ ಹುಡುಗಿರಿಗೆ ಎಷ್ಟು ಚೆನ್ನಾಗಿದೆ, ಈ ಬಟ್ಟೆ ಚೆನ್ನಾಗಿದೆ ಆ ಥರ ಅದನ್ನ ಲವ್. ಅದು ಬಟ್ ಟೆಲ್ ಮಿ ಅಮ್ಮ, ಅವತ್ತಿನ ಲವ್ ಇವತ್ತಿನ ಲವ್ ಏನು ಡಿಫ್ರೆನ್ಸ್? ಲವ್ಗೆ ಏನು ಡಿಫ್ರೆನ್ಸ್ ಅಂತ ಏನಿಲ್ಲ. ಡಿಫ್ರೆನ್ಸ್ ಎಲ್ಲ ಜನರೇಷನ್ಲಿ ನೀವು ನೋಡೋ ಡಿಫ್ರೆನ್ಸ್ ಕಾಣಿಸ್ತಿರುತ್ತಾ ಏನಾದರೂ? ಇಲ್ಲ ಡಿಫ್ರೆನ್ಸ್ ಅದು ಆಗಲ್ಲ ಕಣ, ಅದು ಮನ್ಸಲ್ಲಿ ಬರುತ್ತೆ. ಅದು ಯಾವಾಗ ಬರುತ್ತೆ, ಯಾವ ಕ್ಷಣಕ್ಕೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ನನಗೆ. ಅವನು ಯಾವಾಗ ಬಿಟ್ಟಿರೋಕ್ಕಾಗಲ್ಲ ಅಂತ ಹೇಳೋದಲ್ಲ, ಅದನ್ನೇ ಲವ್ ಅಂತ ಹೇಳ್ಕೊಬೋದು, ಅದನ್ನ ಲವ್ ಅಂತ ಹೇಳ್ಬೋದು. ಆಮೇಲೆ ಅವರ ನ್ಯೂನತೆಗಳು ಅದು ಇದು ಎಲ್ಲ ಕಂಡಾಗ ದೂರ ಹೋಗ್ತೀನಿ ಅನ್ನೋದು ಅದು ಲವ್ ಅಲ್ಲ ಅಂತ. ಅದನ್ನು ಅನುಸರಿಸ್ಕೊಂಡೋಗಿ ನನ್ನಲ್ಲಿರೋ ನ್ಯೂನತೆ ಏನಿತ್ತು ಏನೋ ಅದನ್ನೆಲ್ಲ ಅವ್ರು ಅನುಸರಿಸ್ಕೊಂಡೇ ಹೋಗಿದ್ದಾರೆ ಅಲ್ವಾ. ಅವ್ರಿಗೆ ಇಷ್ಟ ಆಗಿದ್ದೇ ಇರ್ಬೋದು ನಾನು ಮಾತಾಡೋದು ಅಲ್ವಾ. ಏನು ಪಾಯಿಂಟ್ ಏನೋ ಸುಮ್ಮನೆ 2 ಪಾಯಿಂಟು. ಲೋಕೇಶ್ ಸರ್ಗೆ ನಿಮ್ಮಲ್ಲಿ ಇದಿಷ್ಟ ಇಲ್ಲ, ಆದರೂ ಕೂಡ ನಿಮ್ಮನ್ನು ಇಷ್ಟಪಡ್ತಾರೆ. 2 ಪಾಯಿಂಟ್ ಹೇಳಿ. 2 ಪಾಯಿಂಟ್ ಅಂದರೆ ನಾನು ಶಿಸ್ತಿಲ್ಲ, ಯಾವುದೂ ಇಲ್ಲ. ಅವ್ರು ಇಷ್ಟಪಡೋಂಥದ್ದು ಯಾವುದೂ ನನ್ನ ಹತ್ರ ಇರಲಿಲ್ಲ, ಆದರೂ ಇಷ್ಟಪಡ್ತಾರೆ. ಅದು ಹೆಂಗೆ ನೋಡಿ, ಅದೇ ಅಲ್ವಾ ಲವ್ ಅಂದರೆ. ನಿಮಗೆ? ನನಗೆ ಅವರ ಎಲ್ಲನೂ ಇಷ್ಟ. ಅವರು ಇಷ್ಟ ಆಗದ್ದು ಏನು ಇಲ್ವೇ ಇಲ್ವಾ ಅವ್ರ ಹತ್ರ? ಇಷ್ಟ ಆಗೋದು ಅಂದರೆ ಅವರು ಸ್ಟ್ರಿಕ್ಟ್ ನಂಗೆ ಇಷ್ಟ ಆಗಲ್ಲ, ಹಠ ಮಾಡೋದು ಇಷ್ಟ ಆಗ್ತಾ ಇರಲಿಲ್ಲ.
ನಿಗೂಪ ತುಂಬ ಹಠವಾದಿ ಅವರು. ಆ ಹಠ ನನ್ನ ಮಗಳಿಗೆ ಬಂದಿದೆ. ಪೂಜೆಗೆ ಬಂದಿದೆ. ನಾನಿಲ್ಲ, ಅವ್ರೇನಾದರೂ ನಾನು ತಪ್ಪು ಮಾಡಿದಾಗ ಅಯ್ಯೋ ನಿಮ್ಮ ಕಾಲಿಗೆ ಬೀಳ್ತೇನೆ ರೀ, ಕ್ಷಮಿಸ್ಬಿಡ್ರಿ. ಅವರು ಊಟ ಬಿಟ್ಬಿಡೋರು, ಊಟ ಮಾಡ್ತಾ ಇರಲಿಲ್ಲ. ನಾನೇನಾದರೂ ಜೋರು ಮಾಡಿದ್ರೆ ಏನೋ ತಪ್ಪು ಬಗ್ಗೆ ಮಾಡೇ ಮಾಡ್ತೀವಲ್ವಾ, ಅವಾಗ ಇದು ಮಾಡೋ ಊಟ ಬಿಟ್ಬಿಡೋರು. ಅವಾಗ ನಾವು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡಿ, ಅಯ್ಯೋ ನಿಮ್ಮ ದಮ್ಮಯ್ಯ ಅಂತೀನಿ, ಊಟ ಮಾಡಿರಿ, ಹಾಗೆ ಹೇಗೆ ಮಾಡಿ ಕೂಸಿ ಹೊಡೆದು ಊಟ ಮಾಡಿಸ್ಬಿಡ್ತಾ ಇದ್ದೆ. ನೀವು ಅವಾಗಲೇ ಕಲ್ತ್ಕೊಂಡ್ರಿ ಚೆನ್ನಾಗಿ ಸಂಸಾರ ಮಾಡೋದು. ನೋಡಿ, ಶಿಸ್ತಿಲ್ಲ, ಹೆಂಗೆಂಗೋ ಓಡಾಡ್ತಿದ್ದೆ, ಏನು ಅಲಂಕಾರ ಮಾಡ್ಕೊಳ್ಳಲ್ಲ ಅನ್ನೋದ್ರಿಂದ ಹಿಡಿದು ಇವತ್ತೆಷ್ಟು ಚಂದ ಬಂದಿದ್ದೀರಿ ಗೊತ್ತಾ ನೀವು? ಹೌದಾ, ಥ್ಯಾಂಕ್ ಯು. ನೋಡಿ, ಹೂವು ಮುಡ್ಕೊಂಡು ಮ್ಯಾಚಿಂಗ್ ಹಸಿರು ಕಲರ್ ಎಲ್ಲ ಹಾಕೊಂಡು ಚೆನ್ನಾಗಿ ಕಾಣಿಸ್ತದೆ. ವಯಸ್ಸಾಗ್ತಾ ಮಾಡ್ಕೋಬೇಕು ಅಂತ ಇಂಟ್ರೆಸ್ಟ್ ಬರುತ್ತೆ ಗೊತ್ತಾ ನಿಮಗೆ? 75+ ಅಂತ ಯಾರಾದ್ರೂ ಹೇಳ್ತಾರಾ? ಹೇಳ್ತಾರೆ. ನನ್ನ ಕಾಲು ಹೇಳುತ್ತೆ, ಯಾರು ಹೇಳಿಲ್ಲ ಆದ್ರೂ ಒಂಚೂರು ಸುಸ್ತಾಗತ್ತೆ ಅಂತ ಕಾಲಿಗೆ ಮಾತ್ರ. ಅದರ್ವೈಸ್ ಇನ್ನೆಲ್ಲೂ ಚಾನ್ಸೇ ಇಲ್ಲ. ನನ್ನ ಪಾಡಿಗೆ ನಾನು ಕೆಲಸ ಮಾಡ್ಕೋತೀನಿ, ಅಡುಗೆ ಮಾಡ್ತೀನಿ, ಪಾತ್ರೆ ತೊಳಿತೀನಿ, ಎಲ್ಲನೂ ಮಾಡ್ತೀನಿ. ನನಗೆ ಏನೂ ಸುಸ್ತಾಗಲ್ಲ. ಮೆಟ್ಲು ಹತ್ತು ಅಂದರೆ ಮಾತ್ರ ಕಷ್ಟ ಆಗುತ್ತೆ ಅಷ್ಟೆ. ನೋಡಿ, ಎಲ್ಲರ ಥರ ನೀವಲ್ಲ, ಅದಕ್ಕೆ ನಾನು ಹೇಳೋದು ಯಾವಾಗಲೂ ನೀವು ಸ್ಪೆಷಲ್ ಅಂತ. ಹೌದಾ? ನೋಡಿ, ಯಾವಾಗಲೂ 60 ಆದ ತಕ್ಷಣ 70 ಆದ ತಕ್ಷಣ ಅರಳೋ ಮರಳೋ ಅನ್ನೋ ರೇಂಜ್ಗೆ ಇರ್ತಾರೆ. ನೀವು ಹಂಗಿಲ್ವೇ? ನಿಂಗೆ ಗೊತ್ತಾ ಇನ್ನೊಂದು ವಿಷಯ? ಅರಳೋ ಮರಳು ಅಂತಂದ್ರೆ ಮರ್ತೋಗೋದು ಅಲ್ವಾ? ಇವಾಗ ಮಾತಾಡಿದ್ರೆ ಇನ್ನೊಂದು ಸ್ವಲ್ಪ ಜ್ಞಾಪಕ ಇರಲ್ಲ, ಆ ಥರ ಎಲ್ಲ ಇರುತ್ತಲ್ಲ. ಅದು ನನಗೆ ಜ್ಞಾಪಕ ಶಕ್ತಿ ಇರುತ್ತೋ ಇಲ್ವೋ ಅಂತ ಇತ್ತೀಚೆಗೆ ಒಂದು ಹಳ್ಳಿ ನಾಟಕ ಒಪ್ಕೊಂಡಿದೆ ಗೊತ್ತಾ. ಜ್ಞಾಪಕ ಇದೆಯೋ ಇಲ್ವೋ ಅಂತ ಚೆಕ್ ಮಾಡ್ಕೊಳಕ್ಕೆ. ಯಾಕಂದ್ರೆ ನಾಟಕದಲ್ಲಿ ಮಾಡಿದಾಗ ತಾನೇ ನಮಗೆ ಗೊತ್ತಾಗೋದು. ಡೈಲಾಗ್ ನೆನಪಿರ್ಬೇಕು. ಇದಾದ್ರೆ ಫೀಡ್ ಮಾಡ್ತಾ ಇರ್ತಾರೆ, ಹೇಳ್ತಾರೆ. ಹೌದು. ಇವಾಗ ತುಂಬಾ ಈಸಿ ಆ್ಯಕ್ಟ್ ಮಾಡೋದು. ಏನ್ರಿ ನನ್ನ ಮಾತು ಕೇಳೋದಿಲ್ವಾ ಅಂದಾಗ ಅವ್ರು ಏನ್ರಿ ನನ್ನ ಮಾತು ಕೇಳೋದಿಲ್ವಾ, ಅವ್ರು ಹೇಳ್ಕೊಟ್ಟಾದ್ಮೇಲೆ ನಾವು ಹೇಳೋದು, ಪ್ರಾಂಪ್ಟ್ ಮಾಡ್ತಾ ಇರ್ತಾರೆ. ಸೊ ತುಂಬಾ ಈಸಿ. ಆದ್ರೆ ನಾಟಕದಲ್ಲಿ ಹಾಗಲ್ವಲ್ಲ, ಅದಕ್ಕೆ ಜ್ಞಾಪಕ ಇದೆಯೋ ಇಲ್ವೋ ಅಂತ ಅಂದ್ಬಿಟ್ಟು ಒಂದು ರಾಮಾಯಣ ನಾಟಕ ಒಪ್ಕೊಂಡಿದ್ದೆ. ಒಪ್ಕೊಂಡು ರಾತ್ರಿ ಎಲ್ಲ ನಾಟಕ ಅದು ಚಿತ್ರದುರ್ಗ ಮಾಡಿದೆ. ಚಿತ್ರದುರ್ಗ. ಹೌದಾ? ಅಲ್ಲಿ ಹೋಗ್ಬಿಟ್ಟು ಎಲ್ಲ ಮಾಡ್ಕೊಂಡು ಬಂದೆ. ನನ್ನ ಮಗ ಬೇಕಾ ನಿನಗಿದು? ಯಾವ ಪಾತ್ರ? ಕೈಕೆ ಪಾತ್ರ. ಒಂದು ಡೈಲಾಗ್ ಹೊಡಿರಿ. ಬರಲ್ಲ. ಚಿಕ್ಕದು ಖಂಡಿತ ಬರಲ್ಲ. ದೊಡ್ಡದಲ್ಲ, ಚಿಕ್ಕ ಡೈಲಾಗ್ ಕೈಕೆದು ಏನೂ ಇಲ್ಲ, ನಂಗೆ ಬರಲ್ಲ. ಎನಿ ನಾಟಕದ ಡೈಲಾಗ್ ನಿಮ್ಗೆ ಇಷ್ಟವಾಗಿರೋ ಪಾತ್ರ ನೀವು ಮಾಡಿರೋದು ಹೇಳ್ತೀನಿ. ಅದಕ್ಕೆ ಆಮೇಲೆ ಹೇಳ್ತೀನಿ ಕಣೋ, ಕತೆ ಹೇಳ್ತೀನಿ, ಅದೆಲ್ಲ ಇದೆ, ನಾಟಕದ್ದೆಲ್ಲ ಕತೆ ಇದೆ. ಸೊ ಹೀಗೆ ಮಾಡಿಕೊಂಡು ಬಂದೆ ನಾನು. ಸೊ ನೆನಪಿನ ಶಕ್ತಿ ಇದೆ. ಸೊ ಇತ್ತು. ನಾನು ಆ ಕೈಕೆ ಅಂದ ತಕ್ಷಣ ದುಷ್ಟವಾದ ಕೈಕೆ, ನನ್ನ ಮಗ ಭರತನಿಗೆ ರಾಜ್ಯ ಕಟ್ಟಬೇಕು, ನೀನು ರಾಮನನ್ನು ಕಾಡಿಗೆ ಕಳಿಸ್ಬೇಕು, ಆ ಥರ ಅಲ್ಲ. ರಾಮನ ಅವಳು ಎಷ್ಟು ಪ್ರೀತಿ ಮಾಡ್ತಾಳೆ ಅಂದರೆ ಅಷ್ಟು ಪ್ರೀತಿ ಮಾಡ್ತಾಳೆ. ಕೌಸಲ್ಯಗಿಂತ ಕೈಕೆ ಜೊತೆಲೇ ಅವನಿಗೆ ತುಂಬ ಒಡನಾಟ ಇದ್ದಿದ್ದು. ಅಂಥದ್ದು ಮಂಥರೆ ಬಂದುಬಿಟ್ಟು ಅದನಿಗೆ ವಿಷ ಬೀಜ ಬಿತ್ತಿ ಅವ್ರನ್ನ ದೂರ ಮಾಡ್ತಾಳಲ್ಲ, ಅದು ಆ ಥರ ಒಂದು ಸೀಕ್ವೆನ್ಸ್ ಮಾಡಿಕೊಂಡು ನಾನು ಹೇಳಿದೆ. ಅವರು ಹಾರ್ಮೋನಿ ಮಾಸ್ಟರ್ಗೆಲ್ಲ ಹೇಳಿದೆ. ಆಮೇಲೆ ಏನದು ಹಾಡು, ಮಂಥರೆಗೆ ಕೇಳೆ ಸಂತೋಷವ, ಮಂಥರೆಗೆ ಕೇಳೆ ಕಂದನಾದ ರಾಮನಿಗೆ ಇಂದು ರಾಜ್ಯ ಪಟ್ಟವ, ಚಂದದಿಂದ ಕಟ್ಟುವರು ಅಂದವ ನೋಡೆ, ಮಂಥರೆಗೆ ಕೇಳೆ ಸಂತೋಷವ, ಈ ಥರ ಅಂದಾಗ ಅವಾಗ ಎಷ್ಟು ಪ್ರೀತಿ ಮಾಡ್ತಂದು ಎಲ್ಲರೂ ಆಹಾ ಕೈಗೆ ಈ ಥರನೂ ಮಾಡ್ಬೋದಾ ಅನ್ನೋ ಥರ. ಆಮೇಲೆ ಆ ಮಂತ್ರ ಏನು ಇಷ್ಟೊಂದು ಇದು ಮಾಡ್ತಾ ಇದೆಯಾ ನೀನು, ಹೀಗಾಗತ್ತೆ, ನಿನ್ನ ಮಗ ಎಲ್ಲ ಹೋಗಬೇಕಾಗತ್ತೆ, ನೀನು 3ನೇ ರಾಣಿ, ನೀನು ಪಟ್ಟದ ರಾಣಿ ಅಂತೂ ಅಲ್ಲ ಅಂತ ಅಂದ್ಬಿಟ್ಟು ಅವ್ನ ಪಟ್ಟಕ್ಕೆ ಇರಿದ್ರೆ ನಿನ್ನ ಸಡ್ಡೆ ಮಾಡ್ತಾನೆ ಅಂತ ಹೇಳಿದಾಗ ಅವಾಗ ಅವಳಿಗೆ ಸಿಟ್ಟು ಬರುತ್ತೆ. ಅವಾಗ ಸಿಟ್ಟು ಬಂದು ಓ ಹೌದಲ್ವಾ ಅಂತ ಅಂದ್ಕೊಳ್ಳೋದು. ಆ ಥರ ಮಾಡಿದ್ರೆ ಎಲ್ಲ ಹಿಂಗೆ. ಆಮೇಲೆ ಆ ದುಷ್ಟತನ ತೋರಿಸ್ಬೇಕಾದ್ರೆ ಅದಕ್ಕೂ ಬೈಯೋದು, ಅಲ್ಲೇ ಬೈತಾ ಇರ್ತಾರಲ್ಲ, ಕಾಡುತ್ತಲ್ವಾ. ಸೊ ನಾವಂತೂ ಒಪ್ಕೋತೀವಿ, ನಿಮಗೆಲ್ಲ ನೆನಪಿದೆ, ನಿಮಗೆ ವಯಸ್ಸಾಗಿಲ್ಲ, ಎಲ್ಲ ಫುಲ್ ಆಕ್ಟಿವ್ ಆಗಿದೆ. ಬಟ್ ಸುಜನ್ ಹೇಳಿದ್ ಕರೆಕ್ಟ್, ಯಾಕೆ ಬೇಕಿತ್ತಮ್ಮ ನಿಂಗಿದೆ, ಯಾಕೆ ಬೇಕಿದ್ದು? ಅದೇ ನನ್ನನ್ನು ನಾನು ಪರೀಕ್ಷೆ ಮಾಡ್ಕೋಬೇಕಲ್ಲ, ಇನ್ನೂ ನಂಗೆ ದುಡಿಯೋಕ್ಕಾಗತ್ತಾ, ಪಾತ್ರಗಳು ಮಾಡೋಕ್ಕಾಗತ್ತಾ. ಅಲ್ಲಿ ಹೋಗ್ಬಿಟ್ಟು ಇವಾಗ ನಮಗೆ ಬೇಕಾಗಿರೋದು ಆರ್ಟಿಸ್ಟ್ಗೆ ಆ ಮನನ ಒಂದೇ, ಆ ಜ್ಞಾಪಕ ಶಕ್ತಿ ಒಂದೇ. ಅದಿದ್ರೇ ನಾವು ಒಂದು ಜೀವ ಕೊಡೋಕ್ಕೆ ಸಾಧ್ಯ, ಎಲ್ಲ ಸಾಧ್ಯ. ಇಲ್ದಿದ್ರೆ ನೀವು ಹೇಳ್ಕೊಟ್ಟಿದ್ದೇನೆ ಒಪ್ಸಿದ್ರೆ ಅದಕ್ಕೇನು ಜೀವ ಇರುತ್ತೆ. ಅದ್ಭುತ ಏನಂದರೆ ಅಮ್ಮನಿಗೆ 75+, ಅವರು ಸಿನಿಮಾ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡೋಕ್ಕೆ ಶುರುವಾದಾಗಿಂದ 50+. 50 ಅಲ್ಲ, ನಾನು ಬಂದು 62 ವರ್ಷ ಆಯಿತು. 50+ ಅಂದೆ ನಾನು. ರಂಗಭೂಮಿ
60+. ಇದು ಅವರ ಟ್ರ್ಯಾಕ್ ರೆಕಾರ್ಡು. ಈ ಥರ ಟ್ರ್ಯಾಕ್ ರೆಕಾರ್ಡಲ್ಲಿ ಇರುವ ಯಾವುದೇ ಕಲಾವಿದೆ ಅಥವಾ ಕಲಾವಿದ ಇವತ್ತಿಗೂ ನಾಳಿದ್ದು ಮುಂದೊಂದು ತಿಂಗಳು ಟೈಮ್ ಇಲ್ಲ ನನಗೆ, ಎಲ್ಲ ದಿನ ಬ್ಲಾಕ್ ಆಗಿದ್ದೀನಿ ನಾನು ಅಂತ ಹೇಳೋರನ್ನ ನಾವು ನೋಡೇ ಇಲ್ಲ. ನೀವು ಅಷ್ಟು ಎಂಗೇಜ್ ಆಗಿದ್ದೀರಾ. 1 ವರ್ಷ ಆಯ್ತು ನಿನಗೆ. ನೋಡಿ, ಅವ್ರು ಹೇಳ್ತಾ ಇದ್ದಾರೆ 1 ವರ್ಷದಿಂದ ನಾನು ಕೇಳಿದ್ದಕ್ಕೆ ಅಪಾಯಿಂಟ್ಮೆಂಟ್ ಇವಾಗಲೇ ಸಿಕ್ಕಿರೋದು ಅಂದರೆ ಅಂದರೆ ಅಮ್ಮ ನೀವು ಹೆಂಗೆ ಅಂದರೆ ಸಿನಿಮಾಗೆ ಟೈಮ್ ಕೊಡ್ತೀರಾ, ಧಾರಾವಾಹಿಗೆ ಟೈಮ್ ಕೊಡ್ತೀರಾ, ಅವಾಗ ನಾಟಕಕ್ಕೆ ಟೈಮ್ ಕೊಡ್ತೀರಾ, ಮನೆ, ಮಕ್ಕಳು, ಮೊಮ್ಮಕ್ಕಳು, ಸೊಸೆ, ನಿಮ್ಮ ಕುಟುಂಬ ಎಷ್ಟು ಚೆನ್ನಾಗಿ ಬ್ಯಾಲೆನ್ಸ್ ಮಾಡ್ತೀರಾ ಗೊತ್ತಾ ನೀವು. ನನ್ನ ಸಮಾಜ, ಕರೆಕ್ಟ್, ಸಮಾಜ ಸೇವೆಗಳು ಹೆಂಗ್ ಬ್ಯಾಲೆನ್ಸ್ ಮಾಡ್ತೀರಾ ಅಂದ್ರೆ ಸಾಧ್ಯನೇ ಇಲ್ಲ ಬೇರೆಯವ್ರಿಗೆ ಇದು ಅನ್ಸ್ಬಿಡುತ್ತೆ. ಹೌದಾ, ನನಗೆ ಏನಪ್ಪ ಖುಷಿಯಾಗಿ ನಾನು ಇದನ್ನೆಲ್ಲ ಮಾಡ್ಕೊಂಡು ಬರ್ತೀನಪ್ಪ, ಖುಷಿ ಆಗುತ್ತೆ ನನಗೆ. ಯಾವತ್ತು ಅನ್ಸಿಲ್ವಾ ಸುಸ್ತಾಯ್ತು? ಅಯ್ಯೋ ಇಲ್ಲ, ಮನೇಲಿ ಕೂತಿದ್ದೆ ಸುಸ್ತಾಗುತ್ತೆ, ಹಿಂಸೆ ಆಗುತ್ತೆ. ಇದೇನಾ ಲೈಫು, ಇಷ್ಟೇನಾ ಲೈಫು ಅಂತ ಅನ್ಸುತ್ತೆ ಗೊತ್ತಾ. ಒಂದಿನ ಮನೇಲಿ ಕೂತ್ಕೊಂಡ್ರೆ ಇಷ್ಟೇನಾ ಲೈಫು, ಇಲ್ಲಾಂದ್ರೆ ಯಾವುದೋ ಕಾರ್ಯಕ್ರಮಗಳಿಗೆ ಹೋಗ್ತಾ ಇರ್ತೀನಿ ಅಲ್ವಾ. ನಿಮ್ಮ ಮಹಿಳಾ ಕಾರ್ಯಕ್ರಮಗಳು ಬಂತು, ಒಂದು ದಿನಕ್ಕೆ 2-3 ಕಾರ್ಯಕ್ರಮಗಳು ಮಾಡೋದು, ಮತ್ತು ಮಕ್ಕಳ ಸ್ಕೂಲ್ಗೆ ಕಾರ್ಯಕ್ರಮ ಬಂತು, ಈ ಥರದ್ದೆಲ್ಲ ಮಾಡ್ತಾ ಇರ್ತೀನಿ. ಈಗ ನಿಮ್ಮ ಕಾಲ ಇತ್ತಲ್ಲ, ಕರ್ನಾಟಕದ ಸುತ್ತಾಡ್ತಿದ್ರಿ ನೀವು, ಇವಾಗಲೂ ಕರ್ನಾಟಕ ಸುತ್ತಾ ಇರ್ತೀರಾ. ಸೊ ಒಂದು ಜಾಗಕ್ಕೆ ಹೋದ್ರೆ ನಿಮಗೆ ಹಳೇದು ನೆನಪು ಆಗೇ ಆಗುತ್ತೆ, ಆ ಥರದ್ದು ಥಾಟ್ ಇದ್ದೇ. ಈಗ ಎಕ್ಸಾಂಪಲ್ ಹುಬ್ಳಿಗೆ ಹೋದ್ರಿ ಅನ್ಕೊಳ್ಳಿ, ಅವಾಗ ಹುಬ್ಳಿಗೆ ಬಂದಿದ್ವಿ ನಾವು ಅಂತೇನೋ ಅನ್ಸಕ್ಕೆ ಶುರು ಆಗುತ್ತೆ. ಈ ಥರದ್ದೆಲ್ಲ ಕಾಡುತ್ತಾ ನಿಮಗೆ? ಎಸ್ ಹೌದು. ಹುಬ್ಬಳ್ಳಿಗೆ ಹೋದಾಗ ನನ್ನ ಮೊದಲನೇ ಚಿತ್ರ ನಾಯಕಿಯಾಗಿ ಮಾಡಿದವರು. ಹೌದು, ಅಲ್ಲಿ ಒಂದು 70s ಅಲ್ಲಿ ನಾವು ಶೂಟಿಂಗ್ ಮಾಡಿದ್ದು ಅಲ್ಲಿ. ಆಮೇಲೆ ಕಿತ್ತೂರಿಗೆ ಹೋದಾಗ ಸಂಗೊಳ್ಳಿ ರಾಯಣ್ಣ ಸಿನಿಮಾಗೆ ಶೂಟಿಂಗ್ ಹೋಗಿದ್ವಿ. ಆವಾಗ ಕಿತ್ತೂರೆಲ್ಲ ಹೋದಾಗ ನಾನು ಮಾಡಿದ್ದು ಅಲ್ಲಿ ಏನು ಬಸವರಾಜ್ ಕಟ್ಟಿನ ಮನೆಯವ್ರದ್ದು, ಹೌದು, ಮಾಡಿದವರು ಮಾಡಿದಾಗ ಆ ಕಿತ್ತೂರು ಇದಿದೆಲ್ಲ ಗುರುಗಳ ಮಠ ಇದೆಲ್ಲ, ಅಲ್ಲಿ ಹೋಗಿ ಬಚ್ಚಿಟ್ಕೊಂಡಿರೋದು, ಆ ಥರ ಸೀನೆಲ್ಲ ಮಾಡಿದ್ದು. ಸೊ ಅದೆಲ್ಲ ಜ್ಞಾಪಕಕ್ಕೆ ಬರ್ತಿತ್ತು. ಆಮೇಲೆ ಸಂಗೊಳ್ಳಿ ರಾಯಣ್ಣದು ಕಿತ್ತೂರು ರಾಣಿ ಚೆನ್ನಮ್ಮ ಅವರ ಇವರು ದೊಡ್ಡವರಿದ್ರಲ್ಲ, ರುದ್ರಮ್ಮ, ಮೊದಲನೇ ಹೆಂಡತಿ ರುದ್ರಮ್ಮ, ಎರಡನೇ ಹೆಂಡತಿ ಚೆನ್ನಮ್ಮ, ಅವರ ಮನೆಯಲ್ಲೇ ಶೂಟಿಂಗ್ ಮಾಡಿದ್ದು. ರುದ್ರಮ್ಮ ಅವ್ರ ಮನೆಯಲ್ಲೇ ಶೂಟಿಂಗ್ ಮಾಡಿದ್ದು. ಅದನ್ನೆಲ್ಲ ನೋಡಿ ನಾನು ಅಯ್ಯೋ ಇನ್ನೂ ಹಳೇ ಕಾಲದ ಥರನೇ ಇದೆ ಗೊತ್ತಾ. ಅದು ಮನೆಯಲ್ಲ ವಾಡೆ ಅಂತ ಹೇಳ್ತಲ್ಲ, ಅದು ಮುಂದೆ ಒಂದು ನೀಟಾಗಿ ಒಂದು ಸ್ಲ್ಯಾಬ್ಗಳು ಹಾಕೋ ಮತ್ತೊಂದು ಮಾಡಿ, ಆ ಥರ ಎಲ್ಲ ಏನೂ ಇಲ್ಲ. ಆ ಮಣ್ಣು ಗಿಣ್ಣು ಅದನ್ನೇ ಗುಡಿಸಿ ಮಾಡಿ. ಸುಮ್ಮನೆ ಕೇಳ್ತೀನಿ ಅಷ್ಟೇ ನಾನು. ದಾವಣಗೆರೆ ಅಂದಾಗ ಏನು ನೆನಪಾಗತ್ತೆ ಹಳೇದು ನಿಮಗೆ? ಸುಮ್ಮನೆ ಟೆಸ್ಟ್ ಮಾಡ್ತಾ ಇದ್ದೀನಿ ನೆನಪಿನ ಶಕ್ತಿಯನ್ನು. ಈಗ ದಾವಣಗೆರೆಗೆ ಏನಂದರೆ ನಾನು ಒಂದು ನಾಟಕಕ್ಕೆ ಹೋಗಿದ್ದೆ, ಲೋಕೇಶ್ ಅವ್ರದ್ದು ನಾಟಕ ಇತ್ತು. ಸೊ ನಾನೇನು ಮಾಡಿದೆ, ನಾಟಕಕ್ಕೆ ಹೋಗ್ತಾ ಇದ್ದೀನಿ ಅದು ಇದು ಅಂತ ಅಂದ್ಬಿಟ್ಟು ಲೋಕೇಶ್ ಅವ್ರ ಹೊತ್ತಿಗೆ ಹೋಗೋಕ್ಕೆ ಹೋದೆ. ನಮ್ಮ ನಟರಂಗದ ಟ್ರೂಪ್ ಅಲ್ವಾ, ಸೊ ಹೋದೆ. ಅದರಲ್ಲಿ ನಂದೇನು ಪಾತ್ರ ಇರಲಿಲ್ಲ. ಅದೇ ನೆಕ್ಸ್ಟ್ ಡೇ ನಂದು ಅಲ್ಲಿ ಇದಿತ್ತು, ನನ್ನ ನಾಟಕ ಇತ್ತು. ಅವ್ರು ವಾಪಸ್ ಬಂದುಬಿಡೋರು. ಅದು ಏನಂದರೆ ಅಲ್ಲಿ ಹೋಗ್ಬಿಟ್ಟು ನಾವು ಅಲ್ಲೇ ಬರೋ ವಾರ ಮದುವೆ ಮಾಡ್ಕೋತಾ ಇದ್ದೀವಿ ಅಂತ ಅನೌನ್ಸ್ ಅವರು ಹೇಳಿದ್ದು, ಲೋಕೇಶ್ ಅವರು ದಾವಣಗೆರೆ ಅನೌನ್ಸ್ ಮಾಡಿದ್ದು. ಅಂದ್ಕೊಂಡಿದ್ದು ಹೇಳ್ಬಿಟ್ಟು ಬರೋ ವಾರ ಅಂದರೆ ನಾನು ಅಯ್ಯೋ ನಂಗೆ ಬರೋ ವಾರ ನಾಟಕ ಇದೆ ಇಲ್ಲಿ, ಸಾಟರ್ಡೆ ನಾಟಕ ಇದೆ ಇಲ್ಲಿ. 2ನೇ ತಾರೀಕು ನಾವು ಮೀಟ್ ಮಾಡಿದ್ದು, 2ನೇ ತಾರೀಕು ಅಂತಾರೆ, ಫ್ರೆಂಡ್ಶಿಪ್ ಅಂತ ಬೆಳೆದಿದ್ದು. ಸೊ 2ನೇ ತಾರೀಕು ಫೆಬ್ರವರಿ 2. ಸೊ ಆ 2ನೇ ತಾರೀಕು ನಾವು ಮದುವೆ ಮಾಡ್ಕೊತಾ ಇದ್ದೀವಿ ಅಷ್ಟೇ ಅಂತಂತಂದು. ಅಷ್ಟೊತ್ತಾಗಲೇ ಅವರು ಫೇಮಸ್ ಆಗಿದ್ದರು. ಮತ್ತು 4 ಭಾಷೆಯಲ್ಲಿ ಇದು ಮಾಡಿದ್ರಲ್ಲ, ಭೂತಾಯಿ ನಮ್ಮಕಾಯಿ, ಅದು ಶೂಟಿಂಗ್ ಇತ್ತು ಅವ್ರಿಗೆ. ಅವರು ಫೇಮಸ್ ಆಗೋಗ್ಬಿಟ್ಟಿದ್ರು ಅಷ್ಟರಲ್ಲಿ. ನಾನು ಮಾಡಿದವರು ಮಾಡಿದ್ದೆ, ಅಬ್ಬಚೂರಿನ ಪೋಸ್ಟ್ ಆಫೀಸ್ ಮಾಡಿದ್ದೆ. ಆಮೇಲೆ ನನಗೆ ಹೇಳಿದೆ ಅವರು, ನಾನು ಮದುವೆ ಮಾಡ್ಕೊಳ್ಳೋಣ ಅಂತಂದಾಗ, ನಾನು ಮದುವೆಗಿದ್ವಿ ಅಲ್ಲ ಆಗಲ್ಲಪ್ಪ ಅಂತಂದೆ. ಮತ್ತು ಎಷ್ಟು ವರ್ಷ ಅಂತ ನಿನ್ನ ಮನೆಗೆ ದುಡಿತಾ ಇರ್ತೀಯ ಹೇಳು ಅಂತಂದೆ. ಒಂದು ವಯಸ್ಸಿರೋರ್ಗೂ ದುಡಿಬೋದು. ಆಮೇಲೆ ಅದಕ್ಕೇನು ನನ್ನ ಹತ್ರ ಉತ್ತರ ಇಲ್ಲ ಅಲ್ವಾ, ಏನೂ ಉತ್ತರ ಇಲ್ಲ. ಇಲ್ಲ ನಾನು ನ್ಯಾಷನಲ್ ಅವಾರ್ಡ್ ತೊಗೋಬೇಕು, ಆವಾಗಲೇ ನಾನು ಮದುವೆ ಮಾಡ್ಕೊಳ್ಳೋದು ಅಂತಂತ. ಇವಳು ಹಳ್ಳಿಲಿ ಹೋಗ್ಬಿಟ್ಟು ಪಾರ್ಟ್ ಮಾಡೋಳು, ಇವಾಗ ಯಾಕೆ ಕರೆದ್ಬಿಟ್ಟು ನ್ಯಾಷನಲ್ ಅವಾರ್ಡ್ ತಗೋ ಅಂತ ಕೊಡ್ತಾರೆ. ನಿಮ್ಮ ಉದ್ದೇಶ, ಈ ಗುರಿ ಚೆನ್ನಾಗಿತ್ತು ಅಲ್ವಾ, ನ್ಯಾಷನಲ್ ಅವಾರ್ಡ್ ತಗೊಳ್ಳೇಬೇಕು ಅಂತ ನನಗೊಂದು ಆಸೆ ಇತ್ತು. ಆಮೇಲೆ ನೋಡಿದ್ರೆ ನನ್ನ ಅದೃಷ್ಟನೋ ಏನೋ ಆ ದೇವ್ರಿಗೆ ಮುಟ್ಟಿದೆ ಅಂತ. ಲಕ್ಷ್ಮೀನಾರಾಯಣವರು ನೋಡು, ಕಾಡಲ್ಲಿ ನಾನು ಮಾಡಬೇಕಾಗಿತ್ತು ಅವರ ಇದರಲ್ಲಿ, ಒಂದು ಯಾವುದೋ ಒಂದು ಪಾತ್ರ ಕೊಟ್ಟಿರೋರು, ನನಗೂ ಮಾಡ್ಬೋದಾಯ್ತು. ಬೆಳಗ್ಗೆ ಅಬ್ಬಚೂರಿನ ಪೋಸ್ಟ್ ಆಫೀಸ್ ಅವ್ರು ಅಲ್ಲ ಅವರು ಬುಕ್ ಮಾಡಿದ್ದಾರೆ. ಸಾಯಂಕಾಲ ಬಂದು ಕಾಡು ಅವ್ರು ಕೇಳಿದ್ದಾರೆ. ಆಮೇಲೆ ಅಯ್ಯೋ ನನಗೆ ಲೋಕೇಶ್ ಅವ್ರ ಒಟ್ಟಿಗೆ ಇರೋದು ಹೋಯ್ತಲ್ಲ ಅಂತ ಅಂದ್ಬಿಟ್ಟು ಒಂದಿದ್ದು. ಆಮೇಲೆ ಇದು ಹೀರೋಯಿನ್ ಪಾತ್ರ, ಅದರಲ್ಲಿ ಯಾವುದೋ ಒಂದು ಪಾತ್ರ.
ಆಮೇಲೆ ಸರಿ ಅಂದ್ಬಿಟ್ಟು ಇದನ್ನೇ ಮಾಡೋಣ ಅಂದ್ಬಿಟ್ಟು ಇವು ಬೆಳಗ್ಗೆನೇ ಬುಕ್ ಆಯಿತು ಅಂತ ಅಂದ್ಬಿಟ್ಟು ನಾನು ಆ ಕಡೆಗೆ ಹೋದೆ ಶೂಟಿಂಗು 1 ತಿಂಗಳು ಇವ್ರು ಈ ಕಡೆಗೆ ಶೂಟಿಂಗ್ ಅದಾದ ಬಂದಮೇಲೆ ಅದಾಗಿ ರಿಲೀಸ್ ನ್ಯಾಷನಲ್ ಅವಾರ್ಡ್ ಫಿಲ್ಮ್ಗೆ ಪೋಸ್ಟ್ ಆಫೀಸ್ಗೆ ಬಂದಲ್ಲ ನ್ಯಾಷನಲ್ ಅವಾರ್ಡ್ ಪ್ರಾದೇಶಿಕ ಪ್ರಶಸ್ತಿ. ಅಲ್ಲಿಗೆ ನಿಮಗೆ ಆಸೆ ಈಡೇರಿತು. ಲೋಕೇಶ್ ಅವರೇ ಕಳಿಸಿದ್ರು ಡೆಲ್ಲಿಗೆ ನನ್ನನ್ನು. ಓ ನೈಸ್. ಬಂದು ರೈಲ್ವೆ ಸ್ಟೇಷನ್ ನಾನು ನಮ್ಮಣ್ಣ ಹೋದ್ವಿ. ಆಮೇಲೆ ಅವರು ಇದು ಏನು ಅವರು ಫಸ್ಟ್ ಕ್ಲಾಸ್ ಟಿಕೆಟು ಇದು ಮಾಡಿದರು, ಅಥವಾ ಫ್ಲೈಟಲ್ಲಾದರೂ ಹೋಗ್ಬೋದಾಗಿತ್ತು. ನಮಗೆಲ್ಲ ಅವಾಗೆಲ್ಲ ಬುದ್ಧಿ ಇಲ್ಲ, ನಾವು ಫಸ್ಟ್ ಕ್ಲಾಸಲ್ಲೇ ಹೋಗಬೇಕು ಅಂತಲೂ ಏನಿಲ್ಲ. ನಾವು ಸೆಕೆಂಡ್ ಕ್ಲಾಸಲ್ಲಿ ಹೋಗಿ ಫಸ್ಟ್ ಕ್ಲಾಸ್ ದುಡ್ಡು ತೊಗೊಬೋದಾಗಿತ್ತು. ಅದಿಲ್ಲ, ಅಯ್ಯೋ ಫಸ್ಟ್ ಕ್ಲಾಸ್ ಅಂತ ಹೇಳಿದ್ದಾರೆ, ಫಸ್ಟ್ ಕ್ಲಾಸಲ್ಲೇ ಹೋಗಬೇಕು ಅಂತ ಅಂದ್ಬಿಟ್ಟು ಫಸ್ಟ್ ಕ್ಲಾಸಲ್ಲೇ ಹೋಗಿ ಆಮೇಲೆ ಲೋಕೇಶ್ ಅವ್ರು ಟಾಟಾ ಮಾಡಿ ಆಮೇಲೆ ಬಂದು ಆಮೇಲೆ ಆ ಫೋಟೋಸ್ ಎಲ್ಲ ತೋರಿಸ್ದೆ. ಮದುವೆಯ ನಂತರ ಬದುಕೇನು ಚೇಂಜ್ ಆಯಿತು ನಿಮ್ಮ ಲೈಫಲ್ಲಿ? ಮದುವೆ ನಂತರ ಏನು ಚೇಂಜ್ ಆಯಿತು ಅಂತಂದರೆ ನಾನು ಎಲ್ಲ ಬಿಟ್ಟೆ ಗೊತ್ತಾ, ಆ್ಯಕ್ಟ್ ಮಾಡೋದೆಲ್ಲ. ಅದಕ್ಕೆ ಕೇಳಿದ್ದು ಯಾಕೆ ಬಿಟ್ರಿ? ಯಾಕೆ ಬಿಟ್ರಿ ಅಂದರೆ ನನ್ನ ಗಂಡ ಅಷ್ಟರಲ್ಲಿ ಚೆನ್ನಾಗಿ ಇದು ಮಾಡ್ತಾಯಿದ್ರು, ಹೀರೋ ಆಗಿ ಎಲ್ಲ ಒಳ್ಳೆ ಹೆಸರು ತೊಗೊಂಡಿದ್ರು. ಆ ಫಿಲ್ಮ್ ಎಲ್ಲನೂ ತುಂಬ ಚೆನ್ನಾಗಿ ಹಿಟ್ ಆಗ್ತಾ ಇತ್ತು. ಬಟ್ ಅವಾಗ ನಾನು ಶೂಟಿಂಗ್ ಅಂತ ಹೊರಟಿದ್ರೆ ಮನೇಲಿ ನಂದು ಅಲ್ಲೂ ಕೂಡು ಕುಟುಂಬ 15 ಜನ ಇದ್ವಿ ನಾವು. ಅವ್ರ ಚಿಕ್ಕಮ್ಮ ಚಿಕ್ಕಪ್ಪ ಅಕ್ಕ ಭಾವ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಇದ್ದರು. ಸೊ ಯಾರು ನೋಡ್ಕೋತಾರೆ, ಸೊಸೆಯಾಗಿ ಹೋಗಿ ನಂದು ಕರ್ತವ್ಯ ಅಂತ ಇರುತ್ತಲ್ವಾ. ಆಮೇಲೆ ಹೇಳಿದ್ರು ನನಗೆ, ಅದಾದಮೇಲೆ ನನಗೆ ಆ್ಯಕ್ಟ್ ಮಾಡೋದಕ್ಕಿಂತ ಡಾನ್ಸ್ ಕಲಿಬೇಕು ಅಂತ ತುಂಬ ಇಷ್ಟ ಇತ್ತು, ಅರಂಗೇಟ್ರ ಮಾಡಬೇಕು ಅಂತ ತುಂಬ ಇಷ್ಟ ಆಯಿತು. ಅದನ್ನು ಮಾಡಿರಲಿಲ್ಲ. ಅದೇ ಅದು ನಾನು ಮಾಡೇ ಇರಲಿಲ್ಲ, ಇವತ್ತವರೆಗೂ ಆಗಿಲ್ಲ. ಬಟ್ ಎಲ್ಲ ಡಾನ್ಸು ಗೊತ್ತು ಹಾಗೆ. ಪುಷ್ಪಾಂಜಲಿ, ಅಲ್ಲರಿಪ್ಪು, ಎಸ್ ಅಲ್ಲರಿಪ್ಪು, ಜತಿಸ್ವರ, ತಿಲ್ಲನ ಎಲ್ಲನೂ ಗೊತ್ತು. ವರ್ಣ ಎಲ್ಲ ಕಲ್ತಿರ್ಲಿಲ್ಲ. ಆಮೇಲೆ ಅದೆಲ್ಲ ಅರಂಗೇಟ್ರಂಗೆ ಹೇಳ್ಕೊಡ್ತಾ ಇದ್ರು. ಆಮೇಲೆ ಕಥಕ್ಕಲ್ಲಿ ನಟರಾಜ್ ಅವರ ಇದರಲ್ಲಿ ಅವರು ಹೇಳ್ಕೊಡ್ತಾ ಇದ್ರು. ನಮ್ಮ ಇವರು ಇದ್ದಾರಲ್ಲ, ಯಾರಪ್ಪ ಮತ್ತೆ ಹೋಯ್ತು ಅವ್ರ ಹೆಸರು. ಸೊ ಭರತನಾಟ್ಯ ಮತ್ತು ಕಥಕ್ ಎರಡೂ ಫಾರ್ಮ್ಯಾಟ್, ಕಥಕ್ಕು ಕುಚ್ಚುಪುಡಿ. ಆಮೇಲೆ ಏನು ಗೊತ್ತಾ, ನಂದು ಇಲ್ಲಿ ಕೇಳು, ಏನು ಗೊತ್ತಾ, ಇವಾಗ ನೀನೊಂದು ಡಾನ್ಸ್ ಮಾಸ್ಟ್ರು ವೆಂಪಟಿ ಸತ್ಯಂ ಅಂತ ಕೇಳಿದ್ದೆ. ಅವರು ಕೂಚಿಪುಡಿಲಿ ಭಾಳ ಫೇಮಸ್. ಅವರು ಭಾಮಾ ಕಲಾಪ ಅಂತ ಒಂದು ಇದು ಮಾಡೋರು. ಆಮೇಲೆ ಅವ್ರು ಹೇಳೋರು, ನಂದು ನೃತ್ಯ ಎಲ್ಲ ನೋಡಿಬಿಟ್ಟು, ಅಯ್ಯೋ ಈ ಹುಡುಗಿ ನನಗೆ ಕೊಟ್ಬಿಡಿ ನಾನು ಕಲ್ಸ್ಕೊತೀನಿ ಅವಳಿಗೆ ಡಾನ್ಸು ಅಂತಂತ ಅನ್ನೋರು. ಆಮೇಲೆ ಅವ್ರದ್ದು ಪ್ರೋಗ್ರಾಮ್ ಇದ್ದರೆ ಅಲ್ಲೇ ಒಂದು ಡಾನ್ಸ್ ಮಾಡೋದು. ಇನ್ಯಾವುದೋ ಒಂದು ಪ್ರೋಗ್ರಾಮ್, ಇವಾಗ ಶೈಲಶ್ರೀ ಸುದರ್ಶನ್ ಇದ್ದರು, ಅವರು ಡಾನ್ಸ್ ಮಾಡ್ಬೇಕಾದ್ರೆ ಅವ್ರು ಇನ್ ಬಿಟ್ವೀನ್ ಡ್ರೆಸ್ ಎಲ್ಲ ಚೇಂಜ್ ಮಾಡಬೇಕಲ್ಲ, ಆವಾಗ ನಾನೊಂದು ಮಧ್ಯ ನೃತ್ಯ ಮಾಡೋದು. ಅದೇನಾಗೋದು, ನನಗೆ ಹೆಸರು ಜಾಸ್ತಿ ಬಂದ್ಬಿಡು, ನನಗೆ ಬರೋದು ಹೆಸರು. ಹೀಗೆ ನಾನು ಜೀವಿಲತಾ ಅವರು ನಮ್ಮ BJM ಅವರ ಮಗಳು, ಅವರ ಇದರಲ್ಲೂ ಮಾಡಿದ್ದೀನಿ ನೃತ್ಯ. ಮತ್ತು ಶೈಲಶ್ರೀ ಸುದರ್ಶನ್, ಹೀಗೆ ಒಂದೊಂದೇ ನೃತ್ಯಕ್ಕೆ ಹೋಗ್ತಾ ಇದ್ದೆ. ಬಟ್ ಯಾರು ಕಾಲ್ ಆಗಿತ್ತು ಅಂದರೆ ನೀವು ಮದುವೆ ಆದಮೇಲೆ ನೀವು ಆ್ಯಕ್ಟ್ ಮಾಡಲ್ಲ ಅನ್ನೋದು ಲೋಕೇಶ್ ಸರ್ ಹೇಳಿದ್ರು ಅಥವಾ ನೀವೇ ನಿರ್ಧಾರ ತೊಗೊಂಡ್ರಾ? ಅವರು ಅದು ಹೇಳಿದ್ರು, ನೋಡಿ ಯೋಚನೆ ಮಾಡು ನೀನು ಅಂತ. ನನಗೆ ಅದಕ್ಕಿಂತ ಅದೇ ನನಗೆ ಬೇಜಾರೇನಿಲ್ಲ, ಎಷ್ಟು ಆಕ್ಟಿವ್ ಆಗಿದ್ದೆ, ನೀವು ಬಿಡಿಸ್ಬಿಟ್ರಿ ಏನಿಲ್ಲ. ನಂದು ಒಂಥರ ಬುದ್ಧಿ ಗೊತ್ತಾ, ಹೆಂಗೆ ಇದು ಸಿಕ್ತು ಅಂದರೆ ಅದಕ್ಕೆ ಇದಾಗ್ಬಿಡ್ತೀನಿ, ಸೀಮಿತ ಆಗ್ಬಿಡ್ತೀನಿ. ಸೊ ಈ ಪಾರ್ಟ್ ಸಿಕ್ತು ಅಂದರೆ ಇದಕ್ಕೆ ಸೀಮಿತ ಆಗ್ಬಿಡ್ತೀನಿ. ನನಗೆ ಇದನ್ನು ಬಿಟ್ಟು ಹೋಗಬೇಕು, ಅದನ್ನೇ ಮಾಡಬೇಕು ಅನ್ನೋ ಥರ ಏನಿಲ್ಲ. ಆ ಥರ ಒಂದು ನನ್ನ ಮನಸ್ಸಿನ ಭಾವನೆ. ಎಷ್ಟು ವರ್ಷ ಆ ಥರ ಬ್ಯಾಕ್ ಸ್ಟೇಜ್ ಬಂದ್ಬಿಟ್ರಿ? 14 ವರ್ಷ. ನನ್ನ ಮಗಳು 10th ಮುಗಿಸಿ, ಅವಳು ಅರಂಗೇಟ್ರ ಮುಗಿಸಿ, ಅದಾದಮೇಲೆ 8 ಪೂಜನ್ ಅರಂಗೇಟ್ರಂ ಆದಮೇಲೆ ನನ್ನ ಆಸೆನ ಅವಳಲ್ಲಿ ತೀರಿಸ್ಕೊಂಡೆ ನಾನು. ಅವಳು ತುಂಬ ಚೆನ್ನಾಗಿ, ದೇವರು ಅವಳಿಗೆ ಎಲ್ಲನೂ ಕೊಟ್ಟಿದ್ದ, ಹೈಟು, ಪರ್ಸ್ನಾಲಿಟಿ, ಆ ಭಂಗಿಗಳು ಅದೆಲ್ಲ ಎಷ್ಟು ಚೆನ್ನಾಗಿ ಕೊಟ್ಟಿದ್ದ. ಅಂದರೆ ಅವಳು ಅದೇ ಅರಂಗೇಟ್ರ ಮಾಡಿ ಅವಳು ಸುಮ್ಮನಾಗ್ಬಿಟ್ಲು ಅವಳು. ಮತ್ತು ನನಗೆ ತುಂಬ ಆಸೆ ಇತ್ತು ಇಡೀ ದೇಶ ವಿದೇಶ ಎಲ್ಲ ಸುತ್ತಬೇಕು ಅಂತ. ಸೊ ಅವಳಲ್ಲಿ ಅದನ್ನು ತೀರಿಸ್ಕೊಂಡೆ ನಾನು. ಅದನ್ನು ತೀರಿಸ್ಕೊಂಡೆ. ಅವಳು 10th ಆಗೋವರೆಗೂ ನೀನೆಲ್ಲೂ ಕಳಿಸಲ್ಲ ಅಂತ ಅವಳಿಗೆ. ಮಗ ಇದ್ದಲ್ಲ, ಮಗ ಅವನ ಪಾಡಿಗೆ ಅವನು ಓದ್ಕೋತಾ ಇದ್ದ. ಏನು ಜವಾಬ್ದಾರಿನೇ ಇರಲಿಲ್ಲ ನನಗೆ. ಮತ್ತೆ ಇದ್ರಲ್ಲ ಲೋಕೇಶ್ ಅವ್ರ ಚಿಕ್ಕಮ್ಮ ಇದ್ರಲ್ಲ, ಅವರೇ ನೋಡ್ಕೊಂಡಿದ್ದು, 2 ಮಕ್ಕಳನ್ನ ಅವ್ರು ನೋಡ್ಕೊಂಡಿದ್ದು. ಆಮೇಲೆ 88 ನಾನು ಬಂದು ಇಷ್ಟೊಂದು ಸಾಧನೆ ಮಾಡಿದ್ದೀನಪ್ಪ. ಕಮ್ ಬ್ಯಾಕ್ 88 ಅದು ಸಖತ್ತಾಗಿತ್ತು. ಕಮ್ ಬ್ಯಾಕ್ ಕೂಡ ಅದು ಕ್ರೇಜಿ ಕರ್ನಲ್ ಅದನ್ನೇ ಹೇಳಿದ್ದು. ಕಮ್ ಬ್ಯಾಕ್ ಏನ್ ನಾರ್ಮಲ್ ಆಗಿರಲಿಲ್ಲ. ಇಡೀ ಕರ್ನಾಟಕದ ಕಿರುತೆರೆಗೆ ಸೂಪರ್ ಸ್ಟಾರ್ ಇಸ್ ಗಿರಿಜಮ್ಮ. ಎಂಥ ಎಪಿಸೋಡ್ ಗೊತ್ತಾ ಅದು, ಯಾರು ಮಿಸ್ ಮಾಡದೆ ಪ್ರತಿ ದಿನ. ರೋಡ್ ಎಲ್ಲ ಖಾಲಿ ಆಗ್ಬಿಡೋದಲ್ಲ, ನಿಶಬ್ದ. ನಂಗೆ ಈಗಲೂ ನೆನಪಿದೆ, ನಾವೆಲ್ಲ ಚಿಕ್ಕ ಹುಡುಗರಾಗ ಅದೊಂದು ಲೈನ್ ತುಂಬ ಕರ್ನಲ್ ಕ್ರೇಜಿ ಕರ್ನಲ್
ಕರ್ನಲ್ ಕರ್ನಲ್ ಅದೊಂಥರ ರಮೇಶ್ ಭಟ್ ಅವರು ಒಂದು ಪೈಪ್ ಅಂದ್ಬಿಟ್ಟು ತುಂಬ ಚೆನ್ನಾಗಿತ್ತು, ತುಂಬ ಚೆನ್ನಾಗಿ. ಅದು ನಾವು ಅವರು ಎಷ್ಟು ಸಿನಿಮಾಗಳಲ್ಲೂ ಆ್ಯಕ್ಟ್ ಮಾಡಿದ್ದೀವಿ, ಮತ್ತು ನಾಟಕದಲ್ಲೂ ಮಾಡಿದ್ದೀನಿ ನಾನು ಅವರಿಗೆ, ರಮೇಶ್ ಭಟ್. ಬಟ್ ಅದೇ ಹೇಳ್ತಾ ಇರ್ತೀನಿ, ನಾನಾದರೂ ನೋಡಿ ಈ ಥರ ಪಾಟಿಗೆ ರಮೇಶ್ ಭಟ್ ಸೂಟ್ ಆಗ್ತಾರೆ ಅಂತ, ನೀವು ಒಂದು ಸಲ ಆದರೂ ಹೇಳಿದ್ದೀರಾ ಅಂತ. ರಮೇಶ್ ಭಟ್ ಅವ್ರದ್ದು ಅವ್ರ ಹತ್ರ ರೇಗಿಸ್ತಾ ಇರ್ತೀನಿ ನಾನು ಸುಮ್ಮನೆ ಅಂತ. ಒಂದ್ಸಲಿ ಆದರೂ ಹೇಳಿದ್ದೀರಾ ನೀವು, ಗಿರ್ಜಮ್ಮನ ಹಾಕೊಳ್ಳಿ ಅಂತ ಹೇಳಿದ್ದೀರಾ ನೀವು, ಎಂಥ ಹೀರೋ ರೀ ನೀವು ಅಂತ ರೇಗಿಸ್ತಾ. ಗಿರ್ಜಮ್ಮ ಯಾವಾಗಲೂ ಎಸ್ಪೆಷಲಿ ಹೆಣ್ಣುಮಕ್ಳು ಕಲಾವಿದರಿಗೆ ಒಂದು ಮೈಲ್ ಸ್ಟೋನ್ ಇರುತ್ತೆ ಯಾವಾಗಲೂ. ಅಂದರೆ ತಮ್ಮ ತವ್ರ ಮನೇಲಿರ್ತಾರೆ, ಒಂದು ಯಾವುದೋ ಒಂದು ಕಲೆಗೆ ಅವ್ರು ಇಷ್ಟಪಡ್ತಾರೆ, ಕಲಿಕೆಯ ಒಂದು ಹಂತ, ಅಂದರೆ ಗುರು ಸಿಗಬೇಕು, ಸಪೋರ್ಟ್ ಮಾಡೋರು ಸಿಗಬೇಕು, ಒಂದು ಹಂತ. ಅದಾದಮೇಲೆ ಮದುವೆ ಆದಮೇಲೂ ಮುಂದುವರ್ಸೋಕೆ ಸಾಧ್ಯ ಆದರೆ ಸಪೋರ್ಟಿವ್ ಗಂಡ ಇದ್ದರೆ ಇನ್ನೊಂದು ಹಂತ. ಮಕ್ಕಳಾಗ್ತಾರೆ, ಮಕ್ಕಳಾದ್ಮೇಲೂ ಅವ್ರ ಕಲೆಗೆ ಬೆಲೆ ಸಿಕ್ಕಿ ಸಪೋರ್ಟ್ ಮಾಡಿದ್ರೆ ಇನ್ನೊಂದು ಹಂತ. ಹೀಗೆ ಪ್ರಮುಖ ಘಟ್ಟಗಳು. ನಿಮ್ಮ ಬದುಕಿನ ಘಟ್ಟಗಳು ಯಾವ್ಯಾವುದು? ಘಟ್ಟಗಳು ಅಂತ ನಾನೇನು ಅಂದ್ಕೊಂಡಿಲ್ಲ. ಸಪೋರ್ಟ್ ಮಾಡಿದ್ದು ಅಂದರೆ ಇದೇ ತಾಯಿ ಮನೇಲಿ ನನ್ನ ಅದು ಅನಿವಾರ್ಯತೆ, ಅದು ನಾನು ಕಲೆನ ಆರಿಸ್ಕೊಂಡಿದ್ದು ಅನಿವಾರ್ಯತೆ, ನನಗೆ ಗೊತ್ತಿದ್ದಿದ್ದು ಅದಷ್ಟೇ ಆಯಿತು. ಸೊ ಆಮೇಲೆ ಕಲ್ತಿದ್ದು. ಆಮೇಲೆ ಗಂಡನ ಮನೆಗೆ ಬಂದಮೇಲೆ ನನಗೆ ಸಹಾಯ ಮಾಡಿದ್ದು ನಮ್ಮ ಅತ್ತೆಯವರೇ ಅಂತ ಹೇಳಬೇಕು, ಲೋಕೇಶ್ ಅವ್ರ ಚಿಕ್ಕಮ್ಮ ಅವರೇ. ಯಾಕಂದರೆ ಅವ್ರು ಇದ್ದಿದ್ದರಿಂದ ನಾನು ಇದಕ್ಕೆಲ್ಲ ಬರೋಕ್ಕಾಯ್ತು, ಹೊರಗಡೆ ಬರೋಕ್ಕಾಯ್ತು. ಇಲ್ಲಾಂದರೆ ಮನೆ ಜವಾಬ್ದಾರಿ ಇದ್ದರೆ ನಾನು ಅವರಿಲ್ಲ ಅಂದಿದ್ರೆ ನಾನು ಏನೂ ಮಾಡೋಕ್ಕಾಗ್ತಿಲ್ಲ ಅಲ್ವಾ. ನಾವು ಇವಾಗ ಲೋಕೇಶ್ ಅವ್ರಿಗೆ ಆಗಲಿ ಅವರ ಅಕ್ಕನಿಗೆ ಆಗಲಿ ಅವರೂ ಅಷ್ಟೇ ಸಪೋರ್ಟ್ ಮಾಡಿದ್ರು. ಅವರು ಲೋಕೇಶ್ ಅವ್ರ ಮದುವೆ ಆದಾಗ ಅವ್ರ ಅಕ್ಕ ಒಂದು ನಾಟಕ, ಅವರು ತುಂಬ ಚೆನ್ನಾಗಿ ಬರೆಯೋರು, ನಾಟಕಗಳನ್ನು ಬರೆಯೋರು, ಡೈರೆಕ್ಷನ್ ಮಾಡೋರು. ಆಮೇಲೆ ಅವರು ಯಾವುದೋ ಒಂದು ಲಂಕೇಶ್ವರ ಅಂತ ಒಂದು ನಾಟಕ ಬರ್ತಿದ್ರು. ಸೊ ಅದಕ್ಕೆ ಪಾತ್ರಧಾರಿಯನ್ನು ಹುಡುಕ್ತಾಯಿದ್ರು. ಆಮೇಲೆ ಯಾರೂ ಸಿಕ್ಕಲಿಲ್ಲ, ಒಂದು ಸೀತೆ ಪಾತ್ರ ಮಾಡೋದಕ್ಕೆ ಯಾರೂ ಸಿಕ್ಕಲಿಲ್ಲ. ನನಗೆ ಗೊತ್ತಿಲ್ಲ, ಸುಮ್ಮನೆ ಇದಾಗ್ಬಿಟ್ಟು ಅಯ್ಯೋ ಏನಮ್ಮ ಮನೇಲಿ ತುಪ್ಪ ಇಟ್ಕೊಂಡು ನೀವು ಬೇರೆ ಕಡೆ ಎಲ್ಲ ಹುಡುಕ್ತಿರಲ್ಲ ನೀವು ಅಂತಂದು. ಆಮೇಲೆ ಏನು ಅಂದರೆ ಅವರು ಲೋಕೇಶ್ ಕೇಳೋದಕ್ಕೆ ಭಯ, ನಂಗೆ ಗೊತ್ತಿಲ್ಲ, ಅವ್ರನ್ನ ಕೇಳಬೇಕು, ನಾನು ಮಾಡಬೇಕು ಆ ಥರ ಎಲ್ಲ ನನಗೇನು ಗೊತ್ತಿಲ್ಲ. ಅಂದಾಗ ನಾನು ಮಾಡ್ತೀನಿ ಬಿಡಿ, ಆ ಪಾತ್ರನ ಅವ್ರು ಸಿಕ್ಕಲಿಲ್ಲ ಅಂದರೆ ಏನು, ನಾನು ಮಾಡ್ಕೋತೀನಿ ಬಿಡಿ ಅಂತಂದು. ಆಮೇಲೆ ಅವರು ಸುಮ್ಮನೆ ಆಗ್ಬಿಟ್ರು, ಒಂದು ಕ್ಷಣ ಸೈಲೆನ್ಸ್ ಅಲ್ಲೇ. ಆಮೇಲೆ ನಂಗೆ ಒಂದು ಗಂಡನ ಕೇಳಬೇಕು, ಆಮೇಲೆ ಅವ್ರ ಪರ್ಮಿಷನ್ ತೊಗೊಂಡು ಮಾಡಬೇಕು, ಅದೆಲ್ಲ ಏನೂ ಹೊಳಿಲಿಲ್ಲ ಗೊತ್ತಾ ನನಗೆ. ಒಪ್ಕೊಂಬಿಟ್ಟು ಗೊತ್ತಾ ನಾನು. ನೀವು ಹಿಂಗೆ ನಯಾ ನಾಜುಕಿನ ಹುಡುಗಿನ ಅಥವಾ ಗುರು ಏನು ಅನ್ಸುತ್ತೆ ಅದು ಹೇಳ್ತೀನಿ ಅಷ್ಟೇ. ನಮ್ಮ ಚಾನಲ್ ಹೆಸರು ಹೇಳಿ, ನ್ಯೂಸ್. ಅದ್ರ ಕೆಳಗೊಂದು ಸಬ್ ಕ್ಯಾಪ್ಷನ್ ಇದೆ ಅನಿಸಿದ್ದ ಅಲ್ಲ, ಇದ್ದಂಗೆ ಅದು ನೀವು ಕರೆಕ್ಟಾಗಿದ್ದೀನಿ ಅಲ್ಲ. ಸೊ ಹಾಗೆ ಗೊತ್ತಾ. ಆಮೇಲೆ ಹೋಗಿ ಅವರು ಅಂತ ಕೂತ್ಕೊಂಡಿದ್ರು ಲೋಕೇಶ್ ಅವರು. ಮೊದಲೇ ಕೆನ್ನೆಲ್ಲ ದಪ್ಪ ಇನ್ನೊಮ್ಮತ್ತ. ನಾನು ಕೇಳ್ಬಿಟ್ಟು ಹೇಳ್ಬೇಕಾಗಿತ್ತು ಹೆಂಡತಿ ಅಂತ ಅಂತ ಅವ್ರಿಗೆ ಇರುತ್ತೆ. ಅವ್ರ ಅಕ್ಕನಿಗೂ ಅದು ಅನಿಸಿದೆ, ಇವಳೇನು ಕೇಳಲಿಲ್ಲ ಏನಿಲ್ಲ ಹೇಳ್ಬಿಟ್ಲಲ್ಲ ಇಟ್ಟು ಇದಿದೆ ಅಂತ ಅನ್ಬಂದ್ಬಿಟ್ಟು ಅವ್ರಿಗೇನೋ ನಂದು ಪ್ರಾಬ್ಲಮ್ ಸಾಲ್ವ್ ಆಯಿತು ಅಂತ ಸುಮ್ಮನಾಗಿರ್ಬೋದು ಅಲ್ವಾ. ಇದನ್ನ ನಾನು ಬೇರೆ ಕಡೆ ಮಾಡಿದರೆ ಅವರು ನನಗೆ ಅಪೋಸ್ ಆಗಿ ಹೇಳ್ತಾ ಇದ್ರು ಏನೋ ಗೊತ್ತಿಲ್ಲ. ಬಟ್ ಇವಾಗ ಅವ್ರದ್ದೇ ಅಲ್ವಾ, ಅವ್ರು ಸುಮ್ಮನಾದ್ರು. ಇವರು ನಾನು ಯಾತಕ್ಕೆ ಸಿಟ್ ಮಾಡ್ಕೊಂಡಿದ್ದಾರೆ ಇವರು ಅಂತ ಅಂದ್ಬಿಟ್ಟು ಏನ್ರಿ ಆಯಿತು ಅಂತ ಏನಿಲ್ಲ ಅಂತ ಅವ್ರು ಹಾಗೆ ಮಾತಾಡೋದು ಅಂತ. ಅದೇನಾಯಿತು ಹೇಳಿ ಅಂತ ಅಂದಾಗ ನೀನು ಅಕ್ಕಂತ ನಾಟಕ ಮಾಡ್ತಾ ಇದ್ದೀಯಂತೆ ಅಂತಂದ್ರೆ ಹೌದು ಪಾಪ ಅವ್ರು ತುಂಬ ಹುಡುಕಿದ್ರು, ಎಲ್ಲೂ ಸಿಕ್ಕಲೇ ಇಲ್ಲ ಅವರು, ಅದಕ್ಕೆ ನಾನು ಮಾಡ್ತೀನಿ ಅಂತಂದೆ. ಈಗ ಅದರಲ್ಲಿ ನಾನೊಂದು ಮಾತು ಕೇಳಬೇಕು ಅಂತ ನಿಂಗೆ ಅನ್ನಿಸ್ಲಿಲ್ಲ. ಆಮೇಲೆ ಅವಾಗ ನನ್ನ ಗಂಡ ಮಾತು ಕೇಳಬೇಕು, ಇವ್ರು ನನ್ನ ಗಂಡ ಪರ್ಮಿಷನ್ ಕೇಳಬೇಕಿತ್ತು ಅಂತ ಆ ಥರ. ಅದಾ ನಂಗೆ ಗೊತ್ತಾಗಲಿಲ್ಲ, ಅದು ಸಾರಿ. ಪಾಪ ಅಲ್ವಾ ಅವರು, ಮಾಡ್ತೀನಿ. ಯಾರು ನಿಮ್ಮಿಬ್ಬರಲ್ಲಿ ಯಾರು ಸೋಲ್ತಾ ಇದ್ದದ್ದು? ನೀವೇನಾ? ನಾನೇ ಸೋಲ್ತಾ ಇದ್ದಿದ್ದು. ಕೋಪ ಮುಗಿದ ತುದಿ ಮೇಲೆನಾ ಲೋಕೇಶ್ ಅವ್ರಿಗೆ? ಹಂಗೇನಿರ್ಲಿಲ್ಲ, ತುಂಬ ಎಲ್ಲದಕ್ಕೂ ಸಿಟ್ಟು ಮಾಡ್ಕೊತಾ ಇದ್ದೀನಿ. ಬಟ್ ಸಿಟ್ಟು ಮಾಡ್ಕೊಂಡ್ರೆ ಸ್ಟ್ರಿಕ್ಟ್ ಅಯ್ಯಪ್ಪ ಅದೇ ನಾನಿದ್ದೀನಲ್ಲ ನಿಮ್ಮ ಕಾಲಿಗೆ ಬೀಳ್ತೀನಿ, ನಿಮ್ದಮ್ಮಯ್ಯ ಅಂತೀನಿ. ಅಯ್ಯೋ ಊಟ ಮಾಡ್ತಿರ್ಲಿಲ್ಲ ಅಷ್ಟೇ ಅವರು. ಸೊ ಹಾಗೆ ಊಟ ಅಡುಗೆ ಮಾಡೋದು ಕೆಡಿಸ್ಬಿಡೋದು, ಅಂದರೆ ಕೆಟ್ಟೋಗ್ತಿತ್ತು ಅದು. ನಾನೇನು ಒಳ್ಳೆ ಕುಕ್ಕೇನಲ್ಲ. ಸೊ ಮಾಡಿದ್ರೆ ಚೆನ್ನಾಗಿ ಮಾಡ್ತೀನಿ. ಅದಕ್ಕೆ ಅವ್ರು ಹೇಳೋರು, ನೀನೆಲ್ಲನೂ ಚೆನ್ನಾಗಿ ಮಾಡ್ತೀನಿ, ಆದರೆ ಶ್ರದ್ಧೆ ಏನಾದರೂ ಒಂದು ಸ್ವಲ್ಪ ಹಾಕು, ಅವಾಗ ಚೆನ್ನಾಗಿ ಬರುತ್ತೆ ಅಂತ. ನಂಗೆ ಶ್ರದ್ಧೆನೇ ಇಲ್ವಲ್ಲ ಯಾವುದಲ್ಲೂ. ಎಷ್ಟು ಚೆನ್ನಾಗಿ ಹೇಳ್ತಾರೆ, ನನಗೆ ಶ್ರದ್ಧೆನೇ ಇಲ್ಲ, ನಂಗೆ ಶಿಸ್ತೇ ಇಲ್ಲ. ಇಲ್ಲೇ ಇಲ್ಲ.
ಈಗಲೂ ಅಷ್ಟೇ ಇಲ್ಲ. ಬಟ್ ನಾನು ಮಾಡಿದ ಪಾತ್ರಗಳನ್ನೆಲ್ಲ ನೋಡಿದಾಗ ಇದು ಹೇಗೆ ಬಂತು ನನಗೆ ಇದೆಲ್ಲ ಯಾವುದೂ ಬರಲ್ವಲ್ಲ, ಹೇಗೆ ಬಂತು, ಹೇಗೆ ಮಾಡಿದೆ, ಆ ವಾಯ್ಸ್ ವೇರಿಯೇಷನ್ ಇರುತ್ತೆ, ಮತ್ತೊಂದು ಇರುತ್ತೆ, ಇದೆಲ್ಲ ಹೇಗೆ ಬಂತು ನನಗೆ ಗೊತ್ತಿಲ್ಲ ಹರೀಶ್. ಇವಾಗ ಸ್ಕ್ರಿಪ್ಟ್ ಕೊಡ್ತಾರಲ್ಲ, ಇದು ಹೀಗೆ ಮಾಡಬೇಕು, ಹೀಗೆ 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 ಹಾಂ ಓಕೆ ಅಂತ ಅಂದ್ಬಿಟ್ಟು ಮಾಡಿಬಿಡ್ತೀನಿ. ಬಟ್ ನಾನು ಅದನ್ನು ಇದು ಏನು ಇವರೆಲ್ಲ ಸ್ಟಡಿ ಮಾಡ್ತಾರಲ್ಲ, ಆ ಥರ ಎಲ್ಲ ನಿಂತ್ಕೊಂಡು ಮಾಡೋದು. ಅದೇ ನಾನು ಲೋಕೇಶ್ ಅವ್ರ ಹೆಂಡತಿ ಆಗಿದ್ದು ನಾನು ಏನೂ ಕಲೀಲಿಲ್ವಲ್ಲ ಅವರಿಂದ ಅಲ್ವಾ, ಎಷ್ಟೊಂದು ಕಲಿಬೋದಾಗಿತ್ತು. ನಂಗೆ ಬರ್ತನೂ ಇರಲಿಲ್ಲ, ಕಲಿಬೇಕು ಅಂತಲೂ ಅನ್ನಿಸ್ತಾ ಇರಲಿಲ್ಲ. ಅದು ತಾನಾಗೆ ಬಂದ್ಬಿಡೋದು. ಇವಾಗ ನಾನು ಮಾಡಿರೋ ಪಾತ್ರಗಳನ್ನೆಲ್ಲ ನೋಡು, ನೆಲ್ಲೂ ನಿನಗೆ ಒಂದೇ ಥರ ಅಂತ ಅನ್ನಿಸ್ಲಿಲ್ಲ. ಮೊನ್ನೆ ನನ್ನ ಮೊಮ್ಮಗ ಕೇಳ್ದ, ಅವ್ವ ನೀವು ಹೀರೋಯಿನ್ ಆಗ ಆ್ಯಕ್ಟ್ ಮಾಡಿದ್ದೀರಾ ಅಂತ ಕೇಳ್ದ. ಮಾಡಿದ್ದೀನಿ ಮಗ ಅಂದರೆ ಇವಾಗ ನನ್ನ ಮಕ್ಕಳು ಹಿಂದಿನ ಪಿಕ್ಚರ್ ಎಲ್ಲ ನೋಡೋದೇ ಇಲ್ವಲ್ಲ. ಆಮೇಲೆ ಮಾಡಿದ್ದೀನಿ ಮಗ, ನೀಗೇನು ತೋರಿಸ್ಲಿ ನಾನು, ಇಲ್ವಲ್ಲ ನನ್ನ ಹತ್ರ ಏನೂ ಪ್ರೂಫ್ ಇಲ್ವಲ್ಲ ಅನ್ನೋದಕ್ಕೆ ಸರಿಯಾಗಿ ಆ ಕಾಶಿನಾಥದ್ದು ಒಂದು ಬಿಟ್ಟು ಬರುತ್ತೆ ನೋಡು, ಸುಂದರ ನಾನು ಮಾಡಿರೋದು. ಹೌದು, ಕರೆಕ್ಟ್ ಆಯ್ತಾ, ಅದನ್ನ ಹಾಕಿ ತೋರಿಸ್ದೆ. ಅವನು ಸುಸ್ತು, ಅವ್ವ ಏನವ ಇದು ಹಿಂಗೆ ಮಾತಾಡಿದ್ದೀರಾ ಅಂತ ಅಂದ್ಬಿಟ್ಟು. ಅಷ್ಟು ಮಾತಾಡ್ಬಿಡ್ತೀರಾ ನೀವು ಇವಾಗ, ಅಷ್ಟು ಮಾತಾಡ್ತೀರಾ, ಅಷ್ಟು ಡೈಲಾಗ್ ಮಾತಾಡ್ತೀರಾ ನೀವು ನೋಡಿ ಅಂತ ಅಂದ್ಬಿಟ್ಟು. ಅದೆಲ್ಲ ಹೇಗೆ ಬರ್ತಿತ್ತೋ ನನಗೆ ಗೊತ್ತಿಲ್ಲ ಮಾರಯ್ಯ. ಎಷ್ಟು ಸಿನಿಮಾದಲ್ಲಿ ಆ್ಯಕ್ಟ್ ಮಾಡಿರ್ಬೋದು ನೀವೀಗ? ಲೆಕ್ಕ ಅಂತ ಏನು ಇಟ್ಟಿಲ್ಲ ನಾನು. ಆಗಿರುತ್ತೆ ನನಗೆ ಒಂದು 200-300 ಆಗಿರುತ್ತೆ ಅನ್ಸುತ್ತೆ. ಆರಾಮಾಗಿ ಆಗಿರುತ್ತೆ. ಆರಾಮಾಗಿ. ನೀವು ರಿವರ್ಸ್ ಸ್ಕ್ರೀನ್ ಪ್ಲೇ ಕ್ವಶನ್ ಕೇಳ್ತೀನಿ. ನೀವು ಯಾರ ಜೊತೆ ಇದುವರೆಗೂ ಆ್ಯಕ್ಟೇ ಮಾಡಿಲ್ಲ? ನಾನು ಪುನೀತ್ ರಾಜ್ಕುಮಾರ್ ಜೊತೆ ಮಾಡಿಲ್ಲ, ಸುದೀಪ್ ಜೊತೆ ಮಾಡಿಲ್ಲ. ಈಗಿನ ತಲೆಮಾರು ಅವರಿಬ್ರು ಇನ್ನೆಲ್ಲರೊಟ್ಟಿಗೆ ಮಾಡಿದ್ದೀನಿ ಅಂತ ಅನ್ಕೋತೀನಿ. ಬಟ್ ಅವ್ರು ಕರೆದಿಲ್ಲ ಅಂತ ಏನಲ್ಲ, ನಿಮ್ಗೆ ಟೈಮ್ ಸೂಟ್ ಆಗಿಲ್ಲ ಅನ್ಸುತ್ತೆ? ಏನೂ ಇಲ್ಲ, ಗೊತ್ತಿಲ್ಲ ನನಗೆ, ಗೊತ್ತಿಲ್ಲ. ಶಿವು, ರಾಘಣ್ಣ ಎಲ್ಲರ ಜೊತೆಲೂ ಮಾಡಿದ್ದೀನಿ. ಆಮೇಲೆ ಕೇಳು 88 ನಾನು ಮತ್ತೆ ಇದಕ್ಕೆ ಬರೋದಕ್ಕೆ ಕಾರಣನೇ ಪಾರ್ವತಮ್ಮ ರಾಜ್ಕುಮಾರ್ ಮತ್ತು ನಮ್ಮ ವೈಶಾಲಿ ಕಾಸರವಳ್ಳಿ. ಕ್ರೇಜಿ ಕರ್ನಲ್ಲು ಅಲ್ಲ ಸಿನಿಮಾಗೆ ಅವರು ಹೇಳು, ಅಯ್ಯೋ ಇದು ಏನಪ್ಪ ಭಾರಿ, ಮನೇಲಿ ಅಡುಗೆ ಮಾಡೋದೇ ಒಂದು ದೊಡ್ಡ ಸಾಧನೆ ಅಲ್ಲ ಕಣೆ, ಭಾರಿ ಅಂತ ಇವಳು ಯಾರು ವೈಶಾಲಿ. ಇಲ್ಲಪ್ಪ ನನಗೆ ನನ್ನ ಮನೆ, ನನ್ನ ಗಂಡ, ನನ್ನ ಮಕ್ಕಳು ಅಂತ ನಾನು. ಆಮೇಲೆ ಪಾರ್ವತಮ್ಮ, ಒಂದ್ರಲ್ಲಿ ಮಾಡಮ್ಮ ಸಾಕು, ಒಂದೇ ಒಂದು ಸಿನಿಮಾ ಮಾಡು ಸಾಕು, ಆಮೇಲೆ ಹೋಗು ಮನೆಗೆ. ಯಾವ ಸಿನಿಮಾ ಅದು? ಅದು ಚಿರಂಜೀವಿ ಸುಧಾಕರ್, ರಾಜ್ಕುಮಾರ್ ಅವ್ರದ್ದು ಫಸ್ಟ್ ಇಂಟ್ರಡಕ್ಷನ್, ನಂದು ರೀಎಂಟ್ರಿ ಅದು. ಆಮೇಲೆ ನೆಕ್ಸ್ಟ್ ಸಿನಿಮಾ ಇದು ಏನೋ ನಂಜುಂಡಿ ಕಲ್ಯಾಣ, ಅದಕ್ಕೆ ಕೊಡೋಕ್ಕೆ ಡೇಟ್ ಇರಲಿಲ್ಲ ನನಗೆ. 88 ಕ್ರೇಜಿ ಕರ್ನಾಟಕ. ಸೊ ಹಾಗೆ, ಸೊ ಅವಾಗ ಒಬ್ಬ ಅಂತ. ಬಟ್ ನೋಡಿ, ನಿಮ್ಮನ್ನ ರೀ ಎಂಟ್ರಿಗೂ ಜನ ಹಂಗೆ ಶಿಳ್ಳೆ ಹೊಡೆದ್ರು, ನಿಮ್ಗೆ ಹಂಗೆ ಗ್ರ್ಯಾಂಡ್ ವೆಲ್ಕಮ್ ಕೊಟ್ಟರು. ಪಾತ್ರ ಹಾಗೆ ಇತ್ತು, ಬಟ್ ಒಂದು ಸ್ವಲ್ಪ ಚೇಂಜ್ ಏನಪ್ಪಾ ಅಂದ್ರೆ ಹೀರೋಯಿನ್ ಆಗಿದ್ದವರು ಪೋಷಕ ಪಾತ್ರಕ್ಕೆ ಬಂದ್ರಿ, ಬಟ್ ಅಲ್ಲೂ ಮಿಂಚಿದೆ. ನಿಮ್ದೊಂದು ಸ್ಟೈಲ್ ಇದೆ ಅಥವಾ ನಿಮ್ದೊಂದು ಸ್ಟ್ಯಾಂಪ್ ಇದೆ, ಅದು ನೀನ್ ಯಾರು ಒಂದ್ ಕಡೆ ಮಾಡಕ್ ಆಗದೇ ಇಲ್ಲ ನೋಡಿ ಅಲ್ವಾ. ಇಲ್ಲ ಇವಾಗಿನವ್ರು ಕೂತ್ಕೊಂಡು ಪಾತ್ರ ಹೆಂಗಿದೆ, ನಮ್ಮ ಅಪಿಯರೆನ್ಸ್ ಎಷ್ಟು ಅಂತ ಕೇಳ್ತಾರೆ. ಅದೇ ಇವಾಗ ನಾನು ಒಂದು ತತ್ಸಮ ತದ್ಭವ ಅಂತ ಸಿನಿಮಾದಲ್ಲಿ ಮಾಡಿದ್ದೀನಿ, ಮೇಘನ. ಅದು ಇಷ್ಟಿಷ್ಟು ಪಾತ್ರ ನಂದು. ಇವನು ನಮ್ಮ ದೇವರಾಜ್ ಅವ್ರ ಮಗ ಹೆಸರೇನು, ಪ್ರಜ್ವಲ್ಲು ನಂದು. ಒಂದು 4-10 ಮಾತಿದ್ರೂ ಹೆಚ್ಚು, ಆಯ್ತಾ. ಅದ ನೀ ನೋಡು ಅದನ್ನ ಪಾತ್ರನ, ನೀ ನೋಡು, ಇಷ್ಟಿಷ್ಟು ಪಾತ್ರ ಅದು. ನಮ್ಮ ಮನಸ್ಸಲ್ಲಿ ನಿಂತ್ಕೋತೀನ ಇಲ್ವಾ ನೋಡು, ಗೊತ್ತಾ. ಆಮೇಲೆ ಏನಿದೆ, ಮೇಕಪ್ ಹಾಕೋತಾ ಇದ್ವಿ ಇದರಲ್ಲಿ, ಕ್ಯಾರವನಲ್ಲಿ ಕೂತ್ಕೊಂಡು ಮೇಕಪ್ ಹಾಕೋತಾ ಇದ್ದೆ. ಆಮೇಲೆ ಇವ್ರು ಬಂದರು, ಡೈರೆಕ್ಟ್ರ್ ಬಂದು, ಇದನ್ನು ಒಂದ್ಸಲಿ ಪ್ರಾಕ್ಟೀಸ್ ಮಾಡಿಬಿಡೋಣ ಅಂತಂದು. ಏನು ಅಂತಂದು, ಅಲ್ಲ ಡೈಲಾಗೆಲ್ಲ ಪ್ರಾಕ್ಟೀಸು, ಡೈಲಾಗೆಲ್ಲ ನೋಡ್ಕೋತೀನಿ, ಅದು ಪ್ರಾಕ್ಟೀಸ್ ಅಂದರೆ ಏನು ಅಂದರೆ ಆ್ಯಕ್ಟ್ ಮಾಡಿ ತೋರಿಸು. ಅದೆಲ್ಲ ನಂಗೆ ಬರೋದೇ ಇಲ್ಲ ಅಂದೆ, ನಂಗೆ ಬರೋದೇ ಇಲ್ಲ ಅಂದೆ. ನಿಮ್ಮನ್ನು ಕೇಳಿದ್ರೆ ಹಂಗೆ ಅಲ್ಲ, ಅವರು ಹೊಸಬ್ರು ಅಲ್ಲ, ಹೆಂಗಿರುತ್ತೆ ಅದು ಅಂತ. ಒಂದು ಏನು ಕಸ ಮುಸ್ರೆ ಮಾಡೋ ಅಂತ ಒಂದು ಹೆಂಗಸು, ಅವ್ರಿಗೆಲ್ಲ ಗೊತ್ತಿರುತ್ತಲ್ಲ, ಮನೆ ಗುಟ್ಟು ಎಲ್ಲ ಗೊತ್ತಿರುತ್ತಲ್ಲ. ಸೊ ಹಾಗಾಗಿ ಆ ಥರದ್ದೊಂದು ಪಾತ್ರ, ಅವರು ಇನ್ವೆಸ್ಟಿಗೇಟ್ ಮಾಡೋ ಅಂಥದ್ದು ಪ್ರಜ್ವಲ್ದು ಪಾತ್ರ. ಸೊ ಅದರಲ್ಲಿ ಅದೇ ಅಷ್ಟೇ, ಏನೇನು ಮಾಡ್ತಾಯಿದ್ರು, ಹೇಗಿತ್ತು ಅವ್ರ ಸಂಸಾರ. ಆಮೇಲೆ ಒಂದೇ ಟೇಕಾ? ಮತ್ತೆ ಒಂದೇ ಟೇಕು. ಮತ್ತೆ ಆಮೇಲೆ ಅವ್ರಿಗೇನೆ ಆಶ್ಚರ್ಯ ಆಗೋಯ್ತು ಅಂತ ಅಮ್ಮ ಅದ. ಫಸ್ಟ್ ಆಫ್ ಆಲ್ ಅವ್ರು ಬಂದು ಕೇಳಿರೋದು ಯಾರನ್ನ?
ಅಲ್ಲ ನನಗೆ ಅದು ಅದನ್ನ ಹೆಂಗ್ ಪ್ರಾಕ್ಟೀಸ್ ಮಾಡೋದು ಅಂತಂದ್ಬಿಟ್ಟು ನಾಟಕ ಥರ ಇವಾಗೆಲ್ಲ ಹುಡುಗರೆಲ್ಲ ಬರ್ತಾರೆ ನೋಡು, ಹೊಸ ಹುಡುಗರು ಅವ್ರೇನ್ ಮಾಡ್ತಾರೆ ಎಲ್ಲ ಪ್ರಾಕ್ಟೀಸ್ ಮಾಡ್ಕೋತಾರೆ. ಪ್ರಾಕ್ಟೀಸ್ ಒಂದ್ಸಲಿ ಹೌದು, ಒಂದು ಕಾರ್ಯಾಗಾರ ತರ ಮಾಡ್ತಾರೆ. ಹೌದು ಅಲ್ವಾ, ಶಿಬಿರ ಅನ್ಕೊಂಡು ಪರ್ಫೆಕ್ಟ್ ಆಗಿ ಮಾಡ್ಲಿ, ಟೈಮ್ ವೇಸ್ಟ್ ಆಗೋದು ಬೇಡ. ಹೌದು ಅಂತ ಅಲ್ವಾ, ತಪ್ಪು ಅಂತ ನಾನು ಹೇಳಲ್ಲ, ತಪ್ಪು ಅಂತ ನಮ್ಮ ಹತ್ರ ಬಂದ್ಬಿಟ್ಟು ಏನು ಮಾಡಿ ಇದ್ರೆ ನಂಗೆ ಬರೋದೇ ಇಲ್ಲ, ನಂಗೆ ಖಂಡಿತ ಬರೋದಿಲ್ಲ. ಬಟ್ ಈಗಲೂ ಯಾರು ಕೇಳಿದಾರಾ ಅಮ್ಮ ನಿಮ್ಗೊಂದು ಆಡಿಷನ್ ಮಾಡಬೇಕು ಈ ಪಾತ್ರಕ್ಕೆ ಅಂತ ಕೇಳಿದಾರ? ಹೋಗ್ರ ಅಂತೀನಿ. ಬಟ್ ಕೇಳಿದಾರಾ? ಅಷ್ಟು ಧೈರ್ಯ ಯಾರಿಗೂ ಇಲ್ಲ. ಇಲ್ಲ 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 ಆ ಥರ ಯಾರು ಆಡಿಷನ್ಗೆಲ್ಲ ಕರೆಯಲ್ಲ, ಇನ್ನು ಮಾರ್ಕ್ ಶೂಟ್ ಅಂತ ಕರೀತಾರೆ. ಮಾರ್ಕ್ ಶೂಟ್ ಅಂದರೆ ಅದು ನಮ್ಮ ಪಾತ್ರ ಏನಿದೆ, ಡ್ರೆಸ್ಸು ಅದೆಲ್ಲ ಮಾಡ್ಕೋಬೇಕಲ್ಲ, ಫೋಟೋ ಶೂಟ್ ಆ ಥರ ಇರುತ್ತಲ್ವ. ಅದಕ್ಕೆ ಈಗಲೂ ಆ ಥರ ತಲೆ ಕೆಡಿಸ್ಕೊಳಲ್ವಾ? ಏನು ಪಾತ್ರ ತೂಕ ಎಷ್ಟಿದೆ ಅಂತೆಲ್ಲ ನೋಡ್ತೀರಾ, ನೋಡಲ್ವಾ? ಇಂಥ ಪಾತ್ರ ಅಂತ ಹೇಳ್ತಾರೆ, ಅದನ್ನ ಹೇಗೆ ಮಾಡಬೇಕು ಅಂತ ಅದೇನೋ ತಲೆಗೆ ಹೋಗುತ್ತೆ, ಮಾಡ್ತೀನಿ ನೋಡಿ. ಅದಕ್ಕೆ ನೀವು ಎಲ್ಲರೂ ಇಷ್ಟಪಡ್ತಾರೆ ನಿಮ್ಮನ್ನ, ಎಲ್ಲರೂ ಬಾಯಿ ತುಂಬ ಗಿರ್ಜಮ್ಮ ಅಂತಾರೆ. ನೀವು ಸಿಕ್ಕರೆ ನಾವು ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೋತೀವಿ, ನನ್ನಿಂದ ಹಿಡಿದು ಯಾರು ಬೇಕಾದ್ರೂ. ಈಗ ನನಗೆ ನಿಮ್ಮಲ್ಲಿ ದ್ವೇಷ ಮಾಡೋಕ್ಕೆ ಏನಾದ್ರು ರೀಸನ್ ಇದೆಯಾ ಬೇರೆಯವರು? ಗೊತ್ತಿಲ್ಲಪ್ಪ, ನನ್ನನ್ನು ಕಂಡ್ರೆ ಇಷ್ಟ ಆಗದೆ ಇರೋರು ಇರ್ಬೋದು, ಇಲ್ಲ ಅಂತ ಅಲ್ಲ. ಸ್ಟ್ರೈಟ್ ಕ್ವಶನ್ ಇದ್ದು. ಹೌದು, ನಂಗೆ ಆಶ್ಚರ್ಯ ಇದು, ಯಾರು ನಿಮ್ಮನ್ನು ದ್ವೇಷ ಮಾಡ್ತಾರ ಅಂತ ಒಂದು ಕ್ವಶನ್. ಇರ್ಬೋದು, ಇಲ್ಲೇ ಇಲ್ಲ ಅಂತ ನಾನಂತೂ ಯಾರನ್ನೋ ದ್ವೇಷ ಮಾಡಿಲ್ಲ, ಇದುವರೆಗೂ ಮಾಡಿಲ್ಲ. ಅಲ್ಲ, ನಿಮ್ಮನ್ನು ದ್ವೇಷ ಮಾಡೋರು ಇರ್ತಾರ ಅಂತ ಯೋಚನೆ ಮಾಡ್ತಾ ಇದ್ದೀನಿ ನಾನು. ಮಾಡಿದ್ರೆ ಅವನೊಬ್ಬ ಮಾಡಬೇಕಷ್ಟೆ, ಮಾಡಿದ್ರೆ ಇಲ್ಲಿ ನಾವೆಲ್ಲ ಇರ್ತೀವಿ, ಅಷ್ಟರಲ್ಲಿ ಜಾಗ ಖಾಲಿ ಮಾಡಿಬಿಟ್ಟಿರ್ತೀವಿ. ದೇವ್ರನ್ನ ಯಾವಾಗಲೂ ಬೈಕೊಂಡಿಲ್ವಮ್ಮ? ಏನಪ್ಪ, ಅವನೆಲ್ಲನೂ ಕೊಟ್ಟಿದ್ದಾನಲ್ಲ, ಎಲ್ಲನೂ ಕೊಡ್ತಾ ಇದ್ದಾನೆ, ಅದನ್ನು ನಾವು ಉಪಯೋಗ ಎಷ್ಟಂತ ಹೋಗ್ಬಿಟ್ಟು ಅವನಿಗೆ ಕೊಡು 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 ಅಂತ ಕೇಳೋದು. ಕೊಡು ಅಂತ ಏನು ಕೇಳಬೇಕು? ಆರೋಗ್ಯ ಕೊಡು ಅಂತ ಕೇಳಬೇಕು, ಕೆಲಸ ಕೊಡು ಅಂತ ಕೇಳಬೇಕು ಅಷ್ಟೇ, ಆಯಸ್ಸಲ್ಲ. ಓ ಅಲ್ವಾ, ಆಯಸ್ಸೂ ಬೇಕಾಗಿಲ್ಲ, ನಮ್ಗೆ ಒಳ್ಳೆ ರೀತಿಲಿ ಹೋಗೋ ಹಾಗೆ ಕೆಲಸ ಕೊಡು, ನಮಗೆ ಇದು ಮಾಡು ಅಂತ ಕೇಳಬೇಕು. ಆರೋಗ್ಯ ಒಂದು ಬೇಕು ಅಷ್ಟೇ ಕೇಳೋದು. ಅದನ್ನು ಬಿಟ್ಟರೆ ಬದುಕಿನ ಯಾವುದೇ ಘಟ್ಟದಲ್ಲೂ ದೇವ್ರನ್ನ ಬೈಕೊಂಡಿಲ್ವಾ? ಇಲ್ಲಪ್ಪ. ಯಾಕೆ ಹಿಂಗೆ ಮಾಡಿದೆ ಚೇ ಅವತ್ತೇ ಇಲ್ಲ. ಅವನೇನೆಲ್ಲ ಅವನು ಸುಖ ಕೊಟ್ಟಾಗ್ಲೂ ದುಃಖ ಕೊಟ್ಟಾಗ್ಲೂ ಏನು ನಾನು ಯಾವತ್ತೂ ಬೈಕೊಂಡಿಲ್ಲ. ದೇವ್ರು ಸುಖ ಕೊಟ್ಟಾಗ ಏನು ಕೇಳ್ಕೊತೀರಿ? ಅಂದರೆ ಸಂತೋಷ ಕೊಟ್ಟಾಗ ಏನು ಕೇಳ್ಕೊಂಡ್ರಿ? ಇಲ್ಲ, ನಿಂದೆಪ್ಪ, ನಿನ್ನಿಚ್ಛೆ ಅಂತ ನಡೀತಾ ಇದೆ ಅಂತ ಅಂದ್ಕೋತೀನಿ. ಅವನು ಇದು ಕೊಟ್ಟಾಗ್ಲೂ ದುಃಖ ಕೊಟ್ಟಾಗ್ಲೂ ಇಷ್ಟೇ ನನ್ನ ಭಾಗ್ಯದಲ್ಲಿ ಇದ್ದಿದ್ದು, ಇಷ್ಟೇ. ಎಲ್ಲರಿಗೂ ನಾವು ಏನೂ ಮಾಡೋಕ್ಕಾಗಲ್ಲ ಅಲ್ವಾ, ನಾವು ಯಾರು ಏನಾದರೂ ಮಾಡೋದಕ್ಕೆ ನಾವು ಯಾರು ಹೇಳು ಅಲ್ವಾ. ಬಟ್ ನಿಮ್ಮ ಮೆಚುರಿಟಿ ತುಂಬ ಚೆನ್ನಾಗಿದೆ ಅವಾಗಿಂದ ಅಷ್ಟೇ, ಅವಾಗ್ಲಿಂದ ಅಷ್ಟೇ. ಅದು ನನ್ನ ತಾಯಿಯಿಂದ ಬಂದಿದ್ದು. ನನ್ನ ತಾಯಿಗೂ ಅಷ್ಟೇ, ಕೆಲಸ ಮಾಡಬೇಕಷ್ಟೇ ಇರೋದು. ಬದುಕು ಅಂದರೆ ಏನು? ಕೆಲಸ. ಕಾಯಕವೇ ಕೈಲಾಸ, ಕಾಯಕದಿಂದ ಕೈಲಾಸ ಅಲ್ಲ, ಕಾಯಕವೇ ಅದೇ ನಮಗೆ ಹೊಟ್ಟೋಗುತ್ತೆ. ನೀನು ಸುಮ್ಮನೆ ಕೂತ್ಕೊಂಡು ನೀನು ರಾಜಭೋಗ ಎಲ್ಲ ತಂದು ಕೊಟ್ಟು ನಾನು ಸುಮ್ಮನೆ ಕೂತ್ಕೊಂಡಿದ್ದೆ, ಅದೇನು ಬದುಕ ಅಂತ ಅನಿಸುತ್ತೆ. ಅದನ್ನೇ ನೀನು ಇದನ್ನು ಮಾಡು ಏನೇ ಮೈಂಡೆಲ್ಲ ಎಷ್ಟು ಬ್ಯುಸಿಯಾಗಿರುತ್ತೆ, ಏನು ಪಟ ಅಂತ ಟೈಮ್ ಪಾಸ್ ಆಗುತ್ತೆ ಅಲ್ವಾ. ಅದೇ ಕನ್ನಡ ಸಿನಿಮಾ ಇಂಡಸ್ಟ್ರೀಲಿ ಎಷ್ಟು ಜನ ಸೆಲೆಬ್ರಿಟಿಗಳಿದಾರೋ ಅಷ್ಟು ಜನದ ಮನೆಗೆ ಹೋಗಿ ಬನ್ನಿ, ಆ ಮನೆಯೆಲ್ಲ ಒಂದು ಕಡೆ ಇದ್ದರೆ ನಿಮ್ಮ ಮನೆ ದೇವ್ರ ಮನೆ ಇನ್ನೊಂದು ಲೆಕ್ಕ ಅಲ್ವಾ. ಎಲ್ಲೂ ನೋಡಿಲ್ಲ ನಾವು, ನಿಮ್ಮ ಮನೆ ದೇವ್ರ ಮನೆ ಥರ ನಾವು ಎಲ್ಲೂ ನೋಡಿಲ್ಲ. ಮತ್ತು ಜನಜಂಗುಳಿ ನಮ್ಮ ಮನೆಯಲ್ಲಿ ದಿನದ 24 ಗಂಟೆ, ಅರ್ಲಿ ಮಾರ್ನಿಂಗ್ ಇಂದ ಹಿಡಿದು ಲೇಟ್ ನೈಟ್ ತನಕ. ಯಾರು ಬರಲಿಲ್ಲ ಅದೇ ಬೇಜಾರು ನಮಗೆ. ಬಟ್ ಪ್ರತಿದಿನ ಇದ್ದೇ ಇರ್ತಾರೆ. ಅಡುಗೆ ಮನೆ ಒಲೆ ಉರಿತಾನೇ ಇರುತ್ತೆ, ಅದೆಲ್ಲ ಕೇಳ್ಕೊಂಡು ಬಂದಿರಬೇಕು ಅಲ್ವಾ. ಯಾರನ್ನು ಏನಂತಾರೆ ಅದಕ್ಕೆ ಖಾಲಿ ಹೋಟೆಲ್ ಕಳಿಸಲ್ಲ. ನನ್ನ ಸೊಸೆನೂ ಅದೇ ಥರ ಸಿಕ್ಕಿದ್ದಾಳಲ್ಲ ನನಗೆ, ಅದು ಮಾಡ್ತಾನೆ ಅಲ್ವಾ ಅಲ್ವಾ. ಅದೆಲ್ಲ ಯಾರು ಕೊಟ್ಟಿದ್ದ? ಅವನು ತಾನೇ ಕೊಟ್ಟಿರೋದು ಅಲ್ವಾ. ಸೊ ಅದೇ ಅಷ್ಟೇ. ನೀವು ಹುಡುಕಿ ಯೋಚನೆ ಮಾಡಿದ್ರು ಅಸಸೆ ತರಕಾಗ್ತಾ ಇರಲಿಲ್ಲ, ಕಲ್ಪನೆನೂ ಇರ್ತಿರ್ಲಿಲ್ಲ ನಮಗೆ, ಕಲ್ಪನೆನೂ ಇಲ್ಲ. ಅವಳು ಯಾವುದದು ಗುಪ್ತಗಾಮಿನಿ, ಅದನ್ನು ಮಾಡಬೇಕಾದ್ರೆ ಲೋಕೇಶ್ ಅವರು ನೋಡಿದ್ರು, ಅದು ಗುಪ್ತಗಾಮಿನಿ ಅವಳಿಗೆ ಚೆನ್ನಾಗಿ ಮಾಡ್ತಾ ಇದೆ ಅಲ್ವಾ ಅಂತ ನಾವಿಬ್ರು ಕೂತ್ಕೊಂಡು ಮಾತಾಡಿದ್ವಿ. ಗ್ರೀಷ್ಮ ನೋಡ್ಬಿಟ್ಟು ಆಮೇಲೆ ಯಾವುದೋ ಒಂದು ಮದುವೆ ಮನೇಲಿ ಸಿಕ್ಕಿದ್ಲು ಅವಳಿಗೆ. ಆಮೇಲೆ ಅವಳ ಹತ್ರ ಹೋಗ್ಬಿಟ್ಟು ನಾನೇನೇ ತುಂಬ ಚೆನ್ನಾಗಿ ಮಾಡ್ತೀಯಮ್ಮ ಅಂದರೆ ಹಾಂ ಅಂತ ಅಷ್ಟೇ ಹೇಳಿದ್ದು. ಅಯ್ಯೋ ಏನಿದು ಥ್ಯಾಂಕ್ಸ್ ಅಂತ ಹೇಳ್ಕೊ ಬರ್ಲಿಲ್ವ ಈ ಹುಡುಗಿಗೆ ಅಂತ. ಅವಳಿಗೆ ಏನು ಮಾತಾಡಬೇಕು ಅಂತ ಗೊತ್ತಿಲ್ಲ ಪಾಪ. ನನಗೆ ಅದು ಅಯ್ಯೋ ಏನ ಇದು ಹಿಂಗೆ ಕಲ್ತಿದ್ದಾರೆ ಹುಡುಗಿರು, ಈಗಿನ ಕಾಲದ ಹುಡುಗಿರು ಅಂತ ನಾನು ಅಂದ್ಕೊಂಡು ಬಂದೆ ಅಷ್ಟೇ. ಬಟ್ ಚೆನ್ನಾಗಿ ಪಾತ್ರ ಮಾಡ್ತಾಳಲ್ಲ ಅಂತ ನಂಗೆ ತುಂಬ ಇಷ್ಟ ಆಗಿತ್ತು ಆವಾಗಲೇ. ಬಟ್ ಇವನು ಇದು ಮಾಡಿ ಕಲ್ಪನೆನೇ ಇರಲಿಲ್ಲ ನೋಡಿ ಎಷ್ಟು ಚೆನ್ನಾಗಿ
ಮನೆಯ ಹಿರಿಯಮ್ಮ ಅಂದರೆ ಗಿರಿಜಮ್ಮ, ಆ್ಯಕ್ಟರು, ಡ್ಯಾನ್ಸರು. ಮನೆಯ ಮಗಳು ಅಂದರೆ ಪೂಜಾ ಲೋಕೇಶು, ಆ್ಯಕ್ಟರು, ಡ್ಯಾನ್ಸರು. ಮನೆಯ ಸೊಸೆ ಗ್ರೀಷ್ಮಾ ಸೃಜನ್ ಲೋಕೇಶು, ಆ್ಯಕ್ಟರು, ಡ್ಯಾನ್ಸರು ಅಲ್ವಾ? ಅಪ್ಪ ಭಗವಂತ ಕೃಷ್ಣ ಕೃಷ್ಣ. ಈ ಥರದೊಂದು ಮನೆ ನೋಡಕ್ ಸಾಧ್ಯನೇ ಇಲ್ಲ. ಮತ್ತು ಒಂದು ದೊಡ್ಡ ಕುಟುಂಬದಲ್ಲಿ ಇವರ ಮಾವನವರು, ನಾವು ಯಾವಾಗಲೂ ಮಾತಾಡ್ತೀವಿ, ಅವರು ಆ್ಯಕ್ಟರು, ಪ್ರೊಡ್ಯೂಸರು, ಅವ್ರ ಮಗನ್ನ ಲೋಕೇಶ್ ಅವ್ರು ತಗೊಂಬಂದ್ರು, ಲೋಕೇಶ್ ಸರ್ ಸುಜನ್ ಲೋಕೇಶ್ ತಗೊಂಬಂದ್ರು, ಸುಜನ್ ಲೋಕೇಶ್ ಮಗನ್ ಈ ಥರದ ರೆಕಾರ್ಡ್ಗಳನ್ನ ಬಹುಶಃ ಭಾರತೀಯ ಸಿನಿಮಾ ಲೋಕದಲ್ಲಿ ನಾವು ನೋಡಕ್ಕೆ ಸಾಧ್ಯ ಇಲ್ಲ. ಇಲ್ವೇ ಇಲ್ಲ. ಅದು ಅವರವರೇ ಡೈರೆಕ್ಟ್ ಮಾಡಿ ತಗೊಂಡ್ಬಂದಿರೋದು, ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡಿ ತಗೊಂಡ್ಬಂದಿರೋದು. ಇವೆಲ್ಲ ಯಾರು ಮಾಡಕ್ ಸಾಧ್ಯ. ನಮ್ ಚಿಕ್ಕದಿದೆಯಲ್ಲ ಶ್ರೇಷ್ಠ, ಇವಾಗ ಅದು ಅವ್ರ ಅಪ್ಪನ್ಗೆ ನನ್ಗೂ ಒಂದು ಪಿಕ್ಚರ್ ತೆಗಿ ಅದು. ಚಿಕ್ಕದು ಏನು ಯಾರು ತಕ್ಕಂದ್ರೆ ನಮ್ಮ ಅಣ್ಣಂಗೆ ತೆಗ್ದಿದ್ಯಾ ಪಿಕ್ಚರು, ನನಗೂ ಒಂದು ತೆಗಿ ಅಂದ್ರೆ ನಿನಗೆ ಯೂಟ್ಯೂಬಲ್ಲೆಲ್ಲ ಮಾಡಿಸ್ತೀವಿ ಮಗ. ಯೂಟ್ಯೂಬೆಲ್ಲ ಬೇಡ, ಪಿಕ್ಚರ್ ಮಾಡು. ಒಂಥರ ಬ್ಲಡ್ ಅಲ್ಲಿ ಬಂದ್ಬಿಟ್ಟಿದೆ ಅದು ಹಂಗೆ ಹೇಳತ್ತದು. ಅದಂತೂ ಎಲ್ಲದರಲ್ಲೂ ತುಂಬಾ ಚೂಟಿ. ಇವನು ಲೋಕೇಶ್ ತರ ಗಂಭೀರ, ಯಾರು ಸುಕೃತ ತುಂಬಾ ಗಂಭೀರ. ಇವನು ನಂದೇ ಅಚ್ಚು ಮತ್ತೆ ಏನ್ ಮನ್ಸಲ್ಲಿ ಏನು ಇಟ್ಕೊಳ್ಳಲ್ಲ, ಮಾಡಲ್ಲ, ಏನಿದ್ರು ಎದುರಿಗೆ ಹೇಳುತ್ತೆ, ಮಾಡುತ್ತೆ, ಮತ್ತೆ ಏನ್ ಬೇಕಾದ್ರೂ ಮಾಡ್ತೆ, ಹಿಂಗ ಅನ್ನೋದ್ರಲ್ಲಿ ಮಾಡುತ್ತೆ. ಅದು ಬಿಲ್ಲಾನು ಅದು ಅದೇ ಅನ್ಕೊಂಡೆ ಅಪ್ಪ ಒಂದು ನಂತರ ಒಂದು ಅವರ. ಈಗ ಮಕ್ಕಳಲ್ಲಿ ಅಂದ್ರೆ ಸುಜನ್ ಲೋಕೇಶ್, ಪೂಜಾ ಲೋಕೇಶ್, ನಿಮ್ಮ ಥರ ಯಾರು, ಲೋಕೇಶ್ ಸರ್ ಥರ ಯಾರು? ನಂತರ ನನ್ನ ಮಗನೇ ಸುಜನ್. ನಿಮ್ಮ ಥರ ಅಪ್ಪನ ಥರ ಮಗಳು. ಹೌದು ಹೌದು. ಅವಳು ಹಾಗೆ ನೋಡು, ಪಾತ್ರಗಳನ್ನು ಹಾಗೆ ಮಾಡ್ತಾಳೆ ನನ್ನ ಮಗಳು. ಅವ್ಳು ಮಾಡೋ ಪಾತ್ರಗಳು ಬಾ ಕಲ್ತ್ಕೋಬೇಕು ಅಂತ ಅನ್ಸುತ್ತೆ. ನಾನು ಕೇಳ್ತೀನಿ, ಶಿಲ್ಪ ಈ ಗಂಭೀರವಾಗಿರೋ ಪಾತ್ರ ಹೆಂಗೆ ಮಾಡೋದು? ಹೌದು, ಆಕೆ ಬೇಸಿಕಲಿ ಬಬ್ಲಿ ಹೌದು ಭಯಂಕರವಾಗಿ. ಆಮೇಲೆ ಹೆಂಗೆ ಮಾಡೋದು ನಂಗೆ ಬರಲ್ಲ ಕಣೆ. ಅದು ಒಂದು ಇದು ಜಡ್ಜ್ ಪಾತ್ರ ಕೊಟ್ಟಿದ್ದು, ಆ ಜಡ್ಜ್ ಪಾತ್ರನ ನಕ್ಕೊಂಡು ಮಾಡಿದ್ದೀನಿ ಗೊತ್ತು. ಬಟ್ ತುಂಬಾ ಸೀರಿಯಸ್ ಪಾತ್ರಗಳು ತುಂಬಾ ಮಾಡಿದಿರಿ, ಎಮೋಷನಲ್ ಪಾತ್ರ ಮಾಡ್ತೀನಿ ಹೇಳೋದು. ಬಟ್ ನನಗೆ ಬೇಸಿಕ್ ಆಗಿ ನಂಗೆ ಹೆದರಿಕೆ ಆಗ್ಬಿಡುತ್ತೆ. ಬಟ್ ಹೆಂಗ್ ಮಾಡಿದಿರಿ ಅದನ್ನೆಲ್ಲ? ಗೊತ್ತಿಲ್ಲ. ಎಮೋಷನಲ್ ಅಲ್ಲ, ತುಂಬಾ ಈಸಿ ನನಗೆ ಅದೆಲ್ಲ. ಎಮೋಷ್ನಲ್ಲು, ಆಮೇಲೆ ಸೆಂಟಿಮೆಂಟ್ ಈ ಥರ ರೋಡೆಲ್ಲ ಇರುತ್ತಲ್ಲ, ಅದೆಲ್ಲ ಚೆನ್ನಾಗೇ ಬರುತ್ತೆ ನಂಗೆ ಇಷ್ಟ ಆಗುತ್ತೆ ಮಾಡೋಕ್ಕೆ. ಅದನ್ನೆಲ್ಲ ನಾನು ಅನುಭವಿಸೇ ಮಾಡೋದು. ನಾನು ನಿಮ್ಮ ಕೋಸ್ಟಾರ್ಗಳಲ್ಲಿ ಯಾರು ತುಂಬ ನಿಮಗೆ ಇಂಪ್ರೆಸ್ ಆಗೋದು? ಲೈಕ್ ರಮೇಶ್ ಭಟ್ ಅವರು, ಸುಂದರಾಜ್ ಅವರು, ಎಷ್ಟೋ ಜನ ಇದಾರಲ್ಲ, ಒಂದು ದೊಡ್ಡ ಬಳಗ ಇದೆ. ಯಾರ್ಯಾರು ನಿಮ್ಮ ಕೋಸ್ಟಾರ್ಗಳು ಯಾವಾಗಲೂ ಫೇವ್ರೇಟ್ ಕೋಸ್ಟಾರ್ಸ್ಗಳು? ಫೇವ್ರೆಟ್ ಕೋಸ್ಟಾರ್ ಹಂಗೆ ನೋಡ್ಕೋರೆ ರಮೇಶ್ ಭಟ್ ಅವರೇ. ರಮೇಶ್ ಭಟ್ ಅವರೊಟ್ಟಿಗೆ ನಾನು ಜಾಸ್ತಿ ಮಾಡಿರೋದು. ಮತ್ತು ಏನು ಲೋಕೇಶ್ ಅವ್ರ ಒಟ್ಟಿಗೆನೂ ಕಡಿಮೆನೇ, ಒಂದು 7-8 ಪಿಕ್ಚರ್ ಮಾಡಿದರೆ. ಸುಂದರ್ ಜೊತೆಲೂ ಏನು ಜಾಸ್ತಿ ಮಾಡಿಲ್ಲ. ಬಟ್ ಮಾಡಿರೋದೆಲ್ಲ ಡಿಫ್ರೆಂಟ್ ಆಗಿದೆ. ಕರೆಕ್ಟ್, ಡಿಫ್ರೆಂಟ್ ರೋಲ್ಸ್ಗಳು ಸಿಕ್ಕಿದೆ ನನಗೆ. ಅದು ಸುಮ್ಮನೆ ಬಂದು ನಿಂತ್ಕೊಂಡು ಒಂದು ಇದು ಮಾಡಿಕೊಂಡು ಒಂದು ಮನೆ ಯಜಮಾನಂತನ ನಡೆಸ್ತಾಳೆ ಮಾಡ್ತಾಳೆ ಆ ಥರದ್ದಲ್ಲ. ಕರೆಕ್ಟ್, ಕ್ಯಾರೆಕ್ಟರ್ ಡಿಫ್ರೆಂಟ್ ಆಗಿರುತ್ತೆ. ಸೊ ಅದು ನನಗೆ ತುಂಬಾ ಖುಷಿ ಕೊಟ್ಟಿದೆ. ಬಟ್ ಯಾವ ಸಿನಿಮಾ ಯಾವಾಗಲೂ ಮತ್ತೆ ಇದೊಂದು 10 ಸರಿ ಹಾಕಿದ್ರು ನೋಡ್ತೀನಿ, 20 ಸರಿ ಹಾಕಿದ್ರು ನೋಡ್ತೀನಿ ಅಂತ ಇವಾಗ ಅನ್ಸೋದು ಯಾವುದು ಅಂದರೆ ನನಗೆ ಮೋಡದ ಮರೆಯಲ್ಲಿ ತುಂಬ ಇಷ್ಟ. ಶಿವರಾಜ್ ಕುಮಾರ್ ಅದರಲ್ಲಿ ಪಾತ್ರಗಳು, ಆ ಕುಟುಂಬ, ಅಶ್ವಥ್ ಅವರೊಟ್ಟಿಗೆ ಮಾಡಿದ್ದು ತುಂಬ ಚೆನ್ನಾಗಿತ್ತು ಆ ಪಾತ್ರ. ಅದನ್ನು ನಗ್ತಾನೆ ಅಶ್ವಥ್ ಅವ್ರ ಹತ್ರ ಎಷ್ಟು ಸಲ ಬೈಸ್ಕೊಂಡಿದ್ದೇನೋ, ಸೀರಿಯಸ್ ಆಗಿರಿ ಅಂತ. ಅವರೆಲ್ಲ ಇನ್ವಾಲ್ವ್ಮೆಂಟ್ ಅದು ಇದು ಎಲ್ಲ ಜಾಸ್ತಿ ಅಲ್ವಾ, ಎಷ್ಟು ಚೆನ್ನಾಗಿ ಮಾಡ್ತಾರೆ. ಬಟ್ ಅದರಲ್ಲಿ ನೋಡು ನೀನು ಆ ಪಾತ್ರನ ಇವಾಗಲೂ ನೋಡು, ಎಷ್ಟು ಡಿಫ್ರೆಂಟ್ ಆಗೇ ಇದೆ. ನನಗೆ ಆ ಪಾತ್ರಕ್ಕೆ ಯಾವ ನ್ಯಾಯ ಬೇಕೋ ಅದನ್ನು ಸಲ್ಲಿಸಿದ್ದೀನಿ. ಆಫ್ಟರ್ ಇದು ಶೂಟಿಂಗ್ ಅದನ್ನ ಎಷ್ಟು ಸರಿ ಹಾಕಿದ್ರು ನೋಡ್ತಿರ್ಬೋದು. ಮೋಡದ ಮರೆ ತುಂಬ ಇಷ್ಟ. ಹೆಂಗೆ ಒಂದು ಬದುಕು ಹಿಂಗೆ ಚೇಂಜ್ ಆಗಿಬಿಡುತ್ತೆ. ಒಬ್ಬ ಪೊಲೀಸನ ಮಗ ಒಂದು ಇದು ರೌಡಿಸಮ್ ಇದ್ರಲ್ಲಿ ಸೇರ್ಕೋತಾನೆ ಅಂದರೆ ಆ ಚಿತ್ರಕಥೆ ಹೆಂಗಿರುತ್ತಪ್ಪ ಹಬ್ಬ ಅಂತ ಅನ್ಸುತ್ತೆ. ಬೇಜಾರಾಗ್ಬಿಡುತ್ತೆ ನನಗೆ. ಅದೊಂದು ನನಗೆ ತುಂಬ ಇಷ್ಟ. ಆಮೇಲೆ ಇತ್ತೀಚೆಗೆ ಬಂದಿರೋ ಪಿಕ್ಚರು ಸಪ್ತಸಾಗರದ ಅದೊಂದು ಫಿಲಮು ನಾನು ತುಂಬ ಕಾಡುತ್ತೆಪ್ಪ. ಅದು ಅಯ್ಯಪ್ಪ ಈ ಥರ ಎಲ್ಲ ನಡೆಯುತ್ತಾ ಅಂತ ನಂಗೆ ಗೊತ್ತೇ ಇಲ್ಲ ಆ ಥರ ಎಲ್ಲ ನಡೆಯೋದು. ಬಟ್ ನಮ್ಮ ವ್ಯವಸ್ಥೆ ಎಲ್ಲ ಹಂಗಿದೆಯಾ, ಎಷ್ಟು ಜನರ ಬದುಕಲ್ಲಿ ಹಂಗಾಗಿರ್ಬೋದು ಅಂತ ತುಂಬ ಭಯ ಆಗ್ಬಿಡುತ್ತೆ. ಏನೂ ತಪ್ಪು ಮಾಡಿದೆ ಅಲ್ವಾ, 1-3 ತಿಂಗಳು ಹೋಗಿ ಇದ್ಬಿಡ್ವಾರೋ ದುಡ್ಡೆಲ್ಲ ಸಿಗುತ್ತೆ ಅಂತಂದರೆ ಹೋದರೆ ಅದು ಹಾಗಾಗಿ ಅಲ್ವಾ. ನಾನು ಸೆಕೆಂಡ್ ಪಾರ್ಟ್ ನೋಡಲೇ ಇಲ್ಲ ಗೊತ್ತಾ, ಭಯಕ್ಕೆ ನೋಡಲೇ ಇಲ್ಲ. ಸಿನಿಮಾದವ್ರು ಹೆಂಗೆ ಅಂದ್ಬಿಟ್ರೆ ಹೆಂಗೆ ಕುತೂಹಲಕ್ಕೆ ನೋಡೋದೇ ಇಲ್ವಾ ನೀವು? ಇಲ್ಲ ನೋಡಲೇ ಇಲ್ಲ ನಾನು. ಈ ಹಾರರ್ ಸಿನಿಮಾ ನೋಡ್ತೀರಾ?
ಹಾರರ್ ಸಿನಿಮಾ ದೆವ್ವ, ಭೂತ, ಅದೆಲ್ಲ ನೋಡ್ತೀನಿ. ಪಿಚಾಚಿ ಅದ್ ನೋಡ್ತೀರಾ? ಅದೆಲ್ಲ ಆಮೇಲೆ ಈ ಸಸ್ಪೆನ್ಸ್ ಥ್ರಿಲ್ಲರ್ ನೋಡ್ತೀರಾ? ಸಸ್ಪೆನ್ಸ್ ಥ್ರಿಲ್ಲರ್ ತುಂಬ ಇಲ್ಲ, ತುಂಬಾ ತುಂಬ ಇಲ್ಲ. ಈ ಹೊಡೆಯೋದು ಬಡಿಯೋದು ಡಿಶುಮ್ ಇದು ಡಿಶುಮ್ ಅದೆಲ್ಲ ರಕ್ತ ಇಲ್ಲ ಬಾ, ನಂಗೆ ಇಷ್ಟ ಆಗಲ್ಲ. ನನಗೆ ಕಾಮಿಡಿ ತುಂಬ ಇಷ್ಟ. ಯಾರು ಕಾಮಿಡಿ ಸ್ಟಾರ್ ನಿಮಗೆ ತುಂಬಾ ಖುಷಿ? ನನಗೆ ಅಯ್ಯೋ ಏನು ಯಾರೇ ಎಷ್ಟು ಜನ ಇದ್ರು ನಮ್ಮಲ್ಲಿ, ನಂಗೆ ಈಗಲೂ ತುಂಬ ಇಷ್ಟ ಅಂದರೆ ಎಮ್.ಎನ್. ಲಕ್ಷ್ಮೀದೇವಿಯವರು. ಎಮ್.ಎನ್. ಲಕ್ಷ್ಮೀದೇವಿ ಅಮ್ಮ ಅವರು, ನರಸಿಂಹರಾಜ್ ಅವರು, ಬಾಲಣ್ಣ ಅವರೊಟ್ಟಿಗೂ ನಾನು ಪಾತ್ರ ಮಾಡಿದ್ದೀನಿ. ಯಾವುದು ಕಲ್ಯಾಣ ಮಸ್ತು ಅದರಲ್ಲಿ ಅವ್ರ ಸೊಸೆಯಾಗಿ ಪಾತ್ರ ಮಾಡಿದ್ದೀನಿ. ನನಗಂತ ಅವರ ಮತ್ತೆ ಬೆಳ್ಳಿಯಪ್ಪ ಬಂಗಾರಪ್ಪ ಅದರಲ್ಲಿನೂ ನಮ್ಮ ಮಾವ ಇರಬೇಕು ನೋಡಿ. ಕಿವಿ ಕೇಳಿಸಿದೆ ಒಂದು ಪಾತ್ರ ತಗೋತಾರೆ ಅಂದ್ರೆ ನಿಮ್ಗೂ ಆಶ್ಚರ್ಯ ಅಲ್ವಾ? ಮಹಾತ್ಮರು. ಮತ್ತೆ ಅವ್ರ ಜೊತೆಲಿ ಪಾತ್ರ ಸಿಕ್ಕಿದ್ದೇನೆ ಒಂದು ಹೆಚ್ಚಲ್ವಾ. ಅಯ್ಯೋ ಬಾ, ಹೆಂಗ್ ಮಾಡ್ತಿದ್ರು? ಅಯ್ಯೋ ಅದೇ ಲಿಪ್ ನೋಡ್ಕೊಳ್ಳೋರು, ಒಂದೇನೋ ಒಂದು ಆ ಎಂಡದು ಒಂದು ಇದು ಇಟ್ಕೊಳ್ಳೋರು. ಏನು ಮಾಡ್ತಾರೆ ಬಟ್ ಅದೇ ಮಾಡಬೇಕು. ನಾನು ಒಂದ್ಸಲಿ ಮಾಡ್ದಂಗೆ ಇನ್ನೊಂದ್ಸಲಿ ಮಾಡ್ತಾ ಇರಲಿಲ್ಲ. ಹೌದು, ಕಪಿ ಅವ್ರದ್ದು ಅದೆಲ್ಲ ಪರ್ಫೆಕ್ಷನ್ ಅಲ್ವಾ. ಅದೆಲ್ಲ ಇಟ್ಕೊಂಡು ಆ ಹಾಡಿಗೆಲ್ಲ ಮಾಡೋದು ಅದೆಲ್ಲ ಏನು ಅಯ್ಯೋಯ್ಯಪ್ಪ, ಅಡುಗೆ ತುಟಿ ಚಲನೆ ಅಲ್ವಾ. ಅಯ್ಯಪ್ಪ ಗ್ರೇಟ್ ಬಿಡು. ನಿಮ್ಗೆ ಸೆಟ್ಟಲ್ಲೇ ವಾವ್ ಅನಿಸ್ಬಿಡ್ತಿತ್ತಲ್ಲ? ಮತ್ತು ಗ್ರೇಟ್ ಅಂದರೆ ಅವರು ಬಿಡು, ಅವ್ರಿಗೂ ಯಾರನ್ನೋ ಹೋಲ್ಸೋಕ್ಕೆ ಆಗಲ್ಲ ಬಾಲಣ್ಣ ಅವ್ರಿಗೆ ಅಲ್ವಾ. ಕಿವಿ ಕೇಳಿಸಿದವರು ಒಂಥರ, ಇವ್ರು ಕೇಳಿಸ್ದೇ ಇರೋರು ಮಾಡೋದು ಅಂದರೆ ಹೇಗೆ ಅಲ್ವಾ, ನಿಶಬ್ದತೆಯಿಂದ ಹೆಂಗಿದ್ದಿರ್ಬೋದು ನಿಮಗೆಲ್ಲ. ನಿಮ್ಮ ಲಿಪ್ ಮೂಮೆಂಟಲ್ಲಿ ನಿಮ್ಮ ಡೈಲಾಗ್ ಮುಗೀತು ಅಂತ ನಂಗೆ ಹೆಂಗೆ ಅರ್ಥ ಆಗಬೇಕು ಅಲ್ವಾ. ಮತ್ತೆ ಅಷ್ಟು ಪರ್ಫೆಕ್ಟ್ ಸಿಂಕ್ ಅದೇ ಹೇಳ್ಬೇಕು ಡಬ್ಬಿಂಗಲ್ಲಿ. ಹೌದು ಅಲ್ವಾ. ಯಪ್ಪ ದೇವಾ ಪರಮಾತ್ಮ, ನಮ್ಮಲ್ಲೇ ಇದ್ದಿದ್ದು ಅನ್ಸುತ್ತೆ ಆ ಥರ ನಟ. ಹಳೆ ತಲೆಮಾರಿನವ್ರು ಯಾರ್ಯಾರು ನಿಮಗೆ ತುಂಬಾ ಅಂದ್ರೆ ನೀವು ನೋಡಿ ವಾವ್ ಅನ್ಸಿದ್? ನರಸಿಂಹರಾಜ್ ಅವರು ನೀವು ಎದುರುಗಡೆ ನೋಡಿದ್ದುಂಟಾ? ಅಲ್ವಾ? ಆಕ್ಟ್ ಮಾಡಿಲ್ಲ ಅಷ್ಟೇ ಅವ್ರ ಜೊತೆ? ಆಕ್ಟ್ ಮಾಡಿದ್ದೀನಿ. ಮಾಡಿದ್ರು ನರಸಿಂಹರಾಜ್ ಅವ್ರ ಜೊತೆ? ಯಾರು ಸಾಕ್ಷಾತ್ಕಾರ, ಒಂದು ಸ್ಮಾಲ್ ಅವ್ರೇನೋ ಹಾಡು ಹೇಳ್ಕೊಂಬರ್ತಾರೆ, ಅವಾಗ ನಾನು ಡಾನ್ಸ್ ಅಲ್ಲಿ ಒಂದು ಬಿಟ್ಟು ಅಲ್ಲಿ ಮಾಡಿದ್ದಾರೆ ಇವರು ಬಾಲಣ್ಣ. ಆಮೇಲೆ ಲಕ್ಷ್ಮೀದೇವರು ಎಲ್ಲ ಕಾಲಕ್ಕೂ ಅವತ್ತಿಂದ ಇವತ್ತಿನ ತನಕ ನಿಮಗೆ ಡಾಕ್ಟರೇಟ್ ಬಂದಾಗ್ಲೂ ಲಕ್ಷ್ಮೀದೇವಮ್ಮ ಬಂದಿದ್ರು ಅಲ್ವಾ. ಆಮೇಲೆ ಇವರು ಯಾರು ಲೀಲಾವತಿ ಪಂಡ್ರಿಬಾಯಿ ಅವರು, ಅವರೊಟ್ಟಿಗೂ ಮಾಡಿದ್ದೀನಿ ನಾನು. ಗೆಜ್ಜೆ ನಾದ ಇದರಲ್ಲಿ ಅವರೊಟ್ಟಿಗೂ ಮಾಡಿದ್ದೀನಿ. ಅದು ಅವರೆಲ್ಲ ಗ್ರೇಟಪ್ಪ, ಗ್ರೇಟ್. ಎಮ್ ವಿ ರಾಜಮ್ಮ ಅವರಾಗಿರ್ಬೋದು, ಸರೋಜಾದೇವಿಯವರು ಅಂತೂ ಏನದು ಅವರು ಅಲ್ವಾ. ಅವರ ಕಣ್ಣು, ಮೂಗು, ಹಲ್ಲಿನ ದಂತ ಪಂಕ್ತಿ ಅಂತೀವಲ್ಲ ಅದು ಎಲ್ಲ ಪರ್ಫೆಕ್ಟ್. ನಿಮಗೆ ಹೆಣ್ಮಕ್ಳು ನೋಡಿ ಚೆನ್ನಾಗಿದ್ದಾರೆ ಅನಿಸ್ತಿತ್ತ ಹಾಗೆ? ಏನು ಮತ್ತೆ ಅಯ್ಯೋ, ನಾನು ಏನಕ್ಕೂ ಈ ಲಾಯಕ್ಕೇ ಇಲ್ಲ ನಾನು ಆರ್ಟಿಸ್ಟ್ ಆಗೋದಕ್ಕೆ. ಏನಿದೆ ನನ್ನಲ್ಲಿ? ಎಂಥದೂ ಇಲ್ಲ. ಒಂದು ಶ್ರದ್ಧೆ ಇಲ್ಲ, ಭಕ್ತಿ ಇಲ್ಲ, ನಟನೆ ಇಲ್ಲ, ಅಭಿನಯ ಅಂತೂ ಮೊದಲೇ ಇಲ್ಲ. ಹೇಳೋದು ಇವೆಲ್ಲ ನಂಗೆ ಅಭಿನಯ ಅಂತೂ ಮೊದಲೇ ಇಲ್ಲ ಅಂತ 300 ಸಿನಿಮಾ ಮಾಡ್ಬಿಟ್ಟು 100,000 ನಾಟಕ ಮಾಡ್ಬಿಟ್ಟು ಅವ್ರಿಗೆಲ್ಲ ಕಂಪೇರ್ ಮಾಡ್ಕೊಂಡು ಹೇಳ್ತೀನಿ. ಏನಂದ್ರೆ ಏನಿಲ್ಲ, ಅವರೆಲ್ಲ ಪರ್ಫೆಕ್ಷನ್. ಹಿಂಗೆ ಇರಬೇಕು, ಕಲಾವಿದರು ಅಂದರೆ ಹಿಂಗೆ ಇರಬೇಕು. ನಾನು ಸರೋಜಾದೇವಿ ಅವ್ರನ್ನ ಒಂದು ಸಿನಿಮಾ ಶೂಟಿಂಗಲ್ಲಿ ನೋಡಿದೆ, ಲಕ್ಷ್ಮೀ ಸರಸ್ವತಿ ಅಂತ ಸಿನಿಮಾ. ಅವರು ಅದೇ ನೀನು ಇವಾಗ ಕಾಯ್ತಾ ಇದ್ದಲ್ಲ, ನಾನು ದೊಡ್ಡ ಕಾರಲ್ಲಿ ಬರ್ತೀನಿ ಅಂತ. ನಮ್ಮ ಶೋಗೆ ನಾನು ಗಿರ್ಜಮ್ಮ ಯಾವ ಕಾರಲ್ಲಿ ಬರ್ತಾರೆ ಅಂತ ಯೋಚನೆ, ಬಿಕಾಸ್ ಅವ್ರ ಮನೇಲಿ ಎಷ್ಟೊಂದು ಕಾರ್ಗಳಿವೆ, ಯಾವ ಕಾರಲ್ಲಿ ಬರ್ತಾರೆ ರಿಸೀವ್ ಮಾಡ್ಕೊಳ್ಳೋಣ ಅಂತ ನಿಂತಿದ್ದೆ. ಸುಮ್ಮನೆ ಒಂದೊಂದು ಕ್ಯಾಬ್ ಬಂತು. ನಾನು ಓಕೆ ಕ್ಯಾಬ್ ಬರ್ತಾ ಇದೆ ಬಿಡು, ಯಾವುದೋ ಕ್ಯಾಬು ಅಂತ ಸುಮ್ಮನೆ ನಿಂತಿದ್ದೀನಿ. ಆಮೇಲೆ ನೋಡಿದ್ರೆ ಕ್ಯಾಬಿಂದ ಕೂತ್ಕೊಂಡು ಬಂದ್ಬಿಟ್ರು ಅಂತ. ದಟ್ ಸಿಂಪಲ್. ಓಕೆ, ಮುಂದುವರಿಸಿ. ಹಂಗೆ ಅವ್ರ ಆಮೇಲೆ ಅವ್ರದ್ದು ಪ್ಲೇಮೌತ್ ಕಾರು ಇಲ್ಲಿಂದ ಅಲ್ಲಿವರೆಗೂ ಇರೋದು ಕಾರು. ಆಮೇಲೆ ಫಸ್ಟ್ ಅವ್ರ ಬಾಗಲ್ ತೆಗೆದ್ರು, ಅವ್ರ ಕಾಲು ಇಟ್ಟಿದೆ. ಆ ಕಾಲಿಗೆ ಗೆಜ್ಜೆ, ಒಂಥರ ಇಷ್ಟು ದೊಡ್ಡದು ಗೆಜ್ಜೆ ಅಂದರೆ ಬೆಳ್ಳಿದು. ನಾನು ಎಷ್ಟು ಒಂದು 10-12 ವರ್ಷ ಇರ್ಬೋದು, ಜ್ಞಾಪಕ ಇದೆ ಇಲ್ಲ. ಆಮೇಲೆ ಹಂಗೆ ಇಳಿದಿದ್ದು. ಆಮೇಲೆ ಒಂಥರ ಇದರಲ್ಲಿ ಈ ಥರ ಒಂದು ಪಟ್ಟೆ ಇದರಲ್ಲಿ ಶಾಲು ಹಿಂಗೆ ಹೊತ್ಕೊಂಡಿದ್ದು. ಆಮೇಲೆ ಜಡೆ, ಕುಚ್ಚು, ಹೂವು ಎಲ್ಲ ಇದೆಲ್ಲ ಮುಟ್ಕೊಂಡು ಅವ್ರು ನಡೆದ್ರೆ ಗಲ್ ಅವ್ರು ನಡೆಯೋ ಸ್ಟೈಲ್ ಬೇರೆ. ಒಂದು ಅನ್ನ ನಡೈ ಅಂತ ಅನ್ನೋರು ತಮಿಳವರೆಲ್ಲ. ಏನಂತ? ಅನ್ನ ನಡೈ.
ಟೈಂಗ್ 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 ಅಂತ ಅವ್ರು ಬಂದರು. ಅಂತ ಸಿನಿಮಾ ಆ್ಯಕ್ಟ್ರ್ ಅಂದರೆ ಹಾಗೆ ಇರಬೇಕು ಅಂತ ಅಂತ. ನಾವು ಇವಾಗ ಹೋಗ್ತೀವಿ, ಒಂದು ಬ್ಯಾಗ್ ಹಿಡ್ಕೊಂಡು ಒಂದು ಬಾಟ್ಲು ನೀರು ಹಿಡ್ಕೊಂಡು. ಬಟ್ ಅವ್ರು ಹಂಗೆ ಮೇಂಟೈನ್ ಮಾಡಿದ್ರು ವಯಸ್ಸಾದ್ಮೇಲೂ ಕೂಡ. ಕೊನೆಯವರೆಗೂ ಹಾಗೆ ಇದ್ರು, ಹಂಗೆ ಇರಬೇಕು. ಅವಾಗ ನೋಡೋಕೆ ಸಿಗ್ತಾ ಇರಲಿಲ್ಲ. ಈಗ ನೀವು ಗಲ್ಲಿಗೂ ಸಿಗ್ತೀವಲ್ಲ ನಾವು, ಎಲ್ಲಿ ಬೇಕಾದ್ರೂ ಸಿಗ್ತೀವಿ ನಾವು. ಅಮ್ಮ ಒಂದು ಫೋಟೋ ಅದನ್ನ ಬಟ್ ನೀವು ಎಲ್ಲರಿಗೂ ಖುಷಿಗೆ ಫೋಟೋ ಕೊಡ್ತೀರಾ? ಕೊಡ್ತೀನಿ. ಆಮೇಲೆ ಅಮ್ಮ ಒಬ್ಬ ಸೆಲ್ಫಿ ತಗೋತಾನೆ, ಒಬ್ಬ ಅಡ್ಡಕ್ಕೆ ತಗೋ ಅಂತಂದು, ಆಮೇಲೆ ಅದನ್ನೇ ಉದ್ದಕ್ಕೆ ತಗೋ ಅನ್ನೋದು. ಒಬ್ಬ ಬಂದರೆ 3 ಫೋಟೋ ಅಂತ ಅಲ್ಲ. ಆಮೇಲೆ ನಗಿಮ್ಮ ಅಂದರೆ ಒಳಗಡೆ ಉರಿತಾ ಇದೆ, ನಗ್ಬೇಕಂತೆ. ಅದು ಹೇಳ್ತಾರ ನಗಿಯಮ್ಮ ಅಂತ. ಸ್ಮೈಲ್ ಮಾಡಿಮ್ಮ ಅಂದ್ರೆ ಇಲ್ಲಿ ಉರಿತಾ ಇದೆ, ನೀನ್ ಸ್ಮೈಲ್ ಅಂತೆ ಅಂತ. ನೋಡಿ, ನೀವೆಲ್ಲ ಮಾತಾಡ್ಬೇಕಾರೆ ನೀವು ಬೈದ್ರು ಯಾರಿಗೋ ಅದೊಂಥರ ಸೀರಿಯಸ್ ಅನ್ಸಲ್ಲ. ಕೆಲವ್ರಿಗೆ ಮಾತ್ರ ಎಲ್ಲರೂ ಹಂಗೆ ಅನ್ನೋದು. ನಮ್ಮಮ್ಮ ಇವಾಗ ನೋಡಿದೆಯಲ್ಲ ಡ್ರೈವರ್, ಎಡ್ಸಲಿ ಕಾಲಿಗೆ ಬಿದ್ದವನು. ಆಮೇಲೆ ನಮ್ಮಮ್ಮ ಹೆಂಗಂದ್ರೆ ಈಗ ಅಂಬರೀಷ್ ಅಣ್ಣನ್ ನೋಡ್ತಿದ್ವಿ ನಾವು, ಅದಾದ್ಮೇಲೆ ನಾವು ನಿಮ್ಮನ್ನೇ ನೋಡಿದ್ದು. ಅಂದ್ರೆ ನೀವ್ ಏನ್ ಬೈದ್ರು, ನೀವ್ ಏನ್ ಹೇಳಿದ್ರು ನಾನು ಹೋಯ್ತಾರ ಮುಂದಕ್ಕೆ. ನೀವ್ ಹಂಗಿದ್ದೀರಾ ಆಕ್ಚುಲಿ. ಸೊ ಹಾಗೆ ಆಮೇಲೆ ಅವ್ರು ಇದಿಲ್ಲ. ನಮ್ಮ ತಂದೆ ಹತ್ರ ಬಂದ್ಬಿಟ್ಟು, ಅಣ್ಣ ನನಗೂ ಆ ಥರದ್ದೇ ಶಾಲ್ ತೆಕ್ಕೊಡು, ಆ ಥರ ಶಾಲ್ ತೆಕ್ಕೊಡು ಅಂತಂದ್ಬಿಟ್ಟು ಆಮೇಲೆ ತಗೊಬಿಟ್ಟು ಆಮೇಲೆ ನಾಟಕಗಳು ಮಾಡೋಕ್ಕೆ ಶುರು ಮಾಡಿದ್ನಲ್ಲ ಅಂತ ತೆಕ್ಕೊಟ್ರು. ಅವರು ಶಾಲ್ ತೆಕ್ಕೊಟ್ರು ನನಗೆ. ಅದು ಹ್ಯಾಂಡ್ಲೂಮ್ ಅವ್ರದ್ದು ಜರೀದು, ನಂದು ಹ್ಯಾಂಡ್ಲೂಮ್ ಶಾಲ್. ಅದು ತೆಕ್ಕೊಟ್ರು. ಆಮೇಲೆ ಹೋದೆ. ಆಮೇಲೆ ಇದು ರಿಹರ್ಸಲ್ಗೆ ಕರೆದ್ರು. ಅಲ್ಲೆಲ್ಲ ಹಳ್ಳಿಗಳಲ್ಲೆಲ್ಲ ಹೋದರೆ ರಿಹರ್ಸಲ್ ಮಾಡ್ಕೋಬೇಕಲ್ಲ ಸಾಯಂಕಾಲ. ಆಮೇಲೆ ಸರಿ ಅಂದ್ಬಿಟ್ಟು ಅಲ್ಲಿಂದ ನಾನು ಗೆಜ್ಜೆ ಎಲ್ಲ ಹಾಕ್ಕೊಂಡು ಗಲ್ ಅಂತ ಈ ಶಾಲೆಲ್ಲ ಹೊದ್ಕೊಂಡು ಗಲ್ ಅಂತ ಬಂದೆ. ಅಂದರೆ ಅಲ್ಲಿ ಹಳ್ಳೀಲಿ ಜಗ್ಲಿ ಮೇಲೆ ಕೂತಿರ್ತಾರಲ್ಲ ಅವರು, ಅಯ್ಯೋ ಯಾಕವ್ವ ಚೆನ್ನಾಗಿ ಹೋದೆ, ಈಗ ಯಾಕೆ ಬೆಡ್ಶೀಟ್ ಹೊದ್ಕೊಂಬಂದಿದ್ದಿ? ಅಯ್ಯೋ ಶಿವನೇ, ನೋಡಿ ಅದು ಬೆಡ್ಶೀಟ್ ಕಣೋ, ಶಾಲ್. ನಾನು ಅದನ್ನೇ ಶಾಲು ಅನ್ಕೊಂಡ್ಬಿಟ್ಟಿದ್ದೆ. ಬೆಡ್ಶೀಟ್ ಆಕ್ಚುಲಿ ಅದು ಬೆಡ್ಶೀಟ್ ಹ್ಯಾಂಡ್ಲೂಮ್ ಬೆಡ್ಶೀಟ್ ಬರ್ತಿತ್ತಲ್ಲ, ಬಟ್ ಒಳ್ಳೆ ಡಿಸೈನ್ ಇತ್ತು. ಮತ್ತೆ ಗ್ರೀನ್ ಕಲರ್ ಅಲ್ಲೇ ಇತ್ತು, ಮತ್ತೆ ಸ್ವಲ್ಪ ದೊಡ್ಡದಾಗಿತ್ತು. ತಿಳ್ಕೊಂಡ್ಬಿಟ್ಟಿದ್ದೀರಾ? ಅದು ಶಾಲು ನಾನು ತಪ್ಪು ತಿಳ್ಕೊಂಡಿದ್ದೀನಿ. ಆಮೇಲೆ ಈಗ ಚೆನ್ನಾಗೋದಲ್ಲವ, ಯಾಕವ್ವ ಬೆಡ್ಶೀಟ್ ಹೊತ್ಕೊಂಡ್ಬಂದಿದ್ದೀಯ? ಹಂಗೆ ಇರ್ತಿ ನಮ್ಮ ತಂದೆ ಮೇಲೆ ತಗೋ, ನೀನು ತಂದಿರೋದು ನನಗೆ ಬೇಡ ಅಂತ. ಈ ಥರ ಎಷ್ಟು ಕಡೆ ಓಡಾಡ್ಬೇಕಾರೆ ಜನರು ಪ್ರೀತಿ ಕೊಡ್ತಾರಲ್ಲ ನಿಮಗೆ. ಹೌದು. ಡು ಯು ರಿಮೆಂಬರ್ ಯಾವ್ದಾದ್ರು ಒಂದು ತುಂಬ ವಾವ್ ನಿಮಗೆ ಅನಿಸಿದ್ದು? ವಾವ್ ಅಂತ ಅನ್ಸಿದ್ದು, ನಾನು ಲೋಕೇಶ್ ಅವರು ಎಲ್ಲೋ ಒಂದು ಕೊಟ್ಟೂರಲ್ಲಿ ಇದು ಮಾಡ್ತಾಯಿದ್ವಿ. ಯಾವುದು ಭೂತಾಯಿ ಚೊಚ್ಚಲ ಮಗ. ಭೂಮಿ ತಾಯಿಯೇ ಚೊಚ್ಚಲ ಮಗ. ಭೂಮಿ ತಾಯಿನಾ? ಹೌದು, ಭೂಮಿ ತಾಯಿಯೇ ಚೊಚ್ಚಲ ಮಗ. ಭೂಮಿ ತಾಯಿ ಚೊಚ್ಚಲ ಸಿನಿಮಾ. ಆಮೇಲೆ ಅಲ್ಲಿಂದ ಹೋಗ್ತಾ ಶಿವಣ್ಣನ್ ತಾನೆ? ಕರೆಕ್ಟ್. ಆಮೇಲೆ ಬರ್ತಾಯಿದ್ರೆ ಆಮೇಲೆ ಅವರದು ಅಲ್ಲಡು ಇದು ಏನು, ಇವರು ಸ್ವಲ್ಪ ಮುಂದೆ ಹೋಗ್ತಾಯಿದ್ರು, ಯಾರೋ ಲೋಕೇಶ್ ಅವ್ರು ಮುಂದೆ ಹೋಗ್ತಾಯಿದ್ರು. ಹೇ ಅಲ್ಲೋಡು ಮೈಸೂರು ಲೋಕೇಶ್ ಹೋಗ್ತಾ ಇದ್ದಾನೆ ಅಂತಂದ್ಬಿಟ್ಟು. ಆಮೇಲೆ ಅವ್ರು ಇದ್ಕೊಂಡು ಅವ್ರ ಅಮ್ಮ ಇದ್ಕೊಂಡೆ, ಏಯ್ ಮೈಸೂರು ಲೋಕೇಶ್ ಅಲ್ಲ, ಅವರು ಗಿರಿಜಾ ಲೋಕೇಶ್ ಅವ್ರಿಗೆ ಅವರು ಗಿರಿಜಾ ಲೋಕೇಶ್ ಅವರು ಅಂತ. ಅವಾಗ ನಾನು ನನ್ನಿಂದ ನಿಮ್ಮ ಐಡೆಂಟಿಫೈ ಅದಕ್ಕೇನು ಕಮೆಂಟ್ ಮಾಡ್ತಿರಲಿಲ್ಲ ಲೋಕೇಶ್ ಸರ್? ಅವ್ರು ಸುಮ್ಮನೆ ಹಿಂಗೆ ನಡ್ಕೊಂಡು ಹೋಗೋರು ಅಷ್ಟೇ, ಅದೆಲ್ಲ ಇದಿಲ್ಲ. ಆಮೇಲೆ ಇನ್ನೊಂದ್ಸಲಿ ಆಮೇಲೆ ಆಂಟಿ ಅಂತ ಕೂತ್ಕೊಂಡ್ಲು. ಏನಮ್ಮ ಅಂತಂತಂದರೆ, ನೀವು ತುಂಬ ಆ್ಯಕ್ಟಿಂಗ್ ಮಾಡ್ತೀರಾ ಆಂಟಿ, ನೀವು ತುಂಬ ಆ್ಯಕ್ಟಿಂಗ್ ಮಾಡ್ತಿರೋದು, ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ ಅನ್ನೋದಕ್ಕೆ. ತುಂಬ ಆ್ಯಕ್ಟಿಂಗ್ ಮಾಡ್ತೀರಾ ಓವರ್ ಅಂತ ಅನ್ಸ್ಬಾರ್ದು. ನಮ್ಮ ಯಜಮಾನ್ರು ಗೊತ್ತಾಯ್ತಾ, ನೀನೇ ತುಂಬ ಆ್ಯಕ್ಟಿಂಗ್ ಮಾಡೋದು ಈ ಥರ. ನಿಮ್ಮಿಬ್ಬರ ನಡುವೆ ಕಾಲಿಳಿಯೋದೆಲ್ಲ ಇರ್ತಿತ್ತಾ ನಡುವೆ? ಅಯ್ಯೋ ತುಂಬಾ. ಹಾಗಾಗಿ ನಮ್ಮ ಲೈಫ್ ತುಂಬಾ ಚೆನ್ನಾಗಿ. ನೋಡಿ ಆ್ಯಕ್ಚುಲಿ ಲೋಕೇಶ್ ಸರ್ ನಮಗೆ ತುಂಬ ಕಾಮಿಡಿ ಮಾಡ್ತಾರೆ ಅಂತ ಅನ್ಸೋದೇ ಇಲ್ಲ ಹಿಂಗೆ, ಬಟ್ ಮಾಡ್ತಾರೆ. ಅಯ್ಯೋ ತುಂಬಾ ಮಾಡ್ತಾರೆ ಅವರು. ತುಂಬ ಅತಿ ಅಂದರೆ ಯಾರೊಬ್ರು ಕಲಾವಿದ ಕೇಳೋ ಪ್ರಶ್ನೆ ಇದು, ತುಂಬ ದೊಡ್ಡ ಫ್ಯಾನ್ ಅಂದರೆ ಯಾರು ನಿಮಗೆ? ಯಾರು ಬಂದು ಓ ಈ ಮಟ್ಟಕ್ಕೆ ಫ್ಯಾನ್ ಇದ್ದಾರಾ ನನಗೆ ಅಂತ ಯಾವಾಗಲೂ ಅನಿಸಿದ್ದುಂಟಾ? ಇಲ್ಲಿ ಕೇಳು. ಒಂದ್ಸಲಿ ಇವರು ನಮ್ಮ ಚೆನ್ನ ಇದ್ದಾನಲ್ಲ ರಾಜ್ಕುಮಾರ್ ಅವರ ಬಾಡಿ ಗಾರ್ಡ್ ಅಂತಾನೆ ಹೇಳ್ಬೋದು. ಅವರ ಅಕ್ಕನ ಮದುವೆಗೋ ತಂಗಿ ಮದುವೆಗೋ ಯಾರೋ ಹೋಗಿದ್ವಿ. ಅಲ್ಲಿ ಅಣ್ಣ ಅವರು ಫ್ಯಾಮಿಲಿ ಅಂತೂ
ಹೋಗಿರೋ ಸಹಜ. ಅವ್ರು ಹೋದ್ರು, ನಾವು ಸ್ವಲ್ಪ ಲೇಟಾಗಿ ಹೋದ್ವಿ, ನಾನು ಲೋಕೇಶ್ ಅವರು ಲೇಟಾಗಿ ಹೋದ್ವಿ. ಅಲ್ಲಿ ಹೋದರೆ ರಾಜ್ಕುಮಾರ್ ಅವ್ರ ಜೊತೆಲಿ ಮಾತಾಡ್ತಿದ್ದವರೆಲ್ಲ ನನ್ನ ಹತ್ರ ಬಂದ್ಬಿಟ್ರು ಕ್ರೇಜಿ ಕರ್ನಲ್. ಅದ್ರ ಪ್ರಭಾವ. ಅದ್ರ ಪ್ರಭಾವ. ವಾವ್ ಅಂತ ಮತ್ತೆ ಅನ್ಸಲ್ವಾ? ಹೌದು ಅಲ್ವಾ? ಆಮೇಲೆ ಇನ್ನೊಂದ್ಸಲಿ ಇದು ಶಾಂತಿ ಕ್ರಾಂತಿ ಶೂಟಿಂಗ್ ನಡೀತಾ ಇತ್ತು ಅಲ್ಲಿ ಪ್ಯಾಲೇಸ್ ಗ್ರೌಂಡಲ್ಲಿ, ಆ ಮಕ್ಕಳದ್ದು ಹಾಡು ಅದೆಲ್ಲ. ಅಲ್ಲಿಗೆ ಹೋದ ಕೂಡಲೇ ಅಲ್ಲಿ ಇವನು ಮನು ಇದೆಲ್ಲ ಮಗು, ಅದು 1 ವರ್ಷದ 2 ವರ್ಷದ, ಅದು ಬರ್ತಡೆ ಅಲ್ಲಿ ಇದು ಮಾಡಬೇಕು ಅಂತ ವೀರಸ್ವಾಮಿ ಅವರೆಲ್ಲ ಕರ್ಕೊಂಬಂದ್ಬಿಡು ಅವಳನ್ನು ಅಂತ ಅಂದ್ಬಿಟ್ಟು ಲೋಕೇಶ್ ಅವ್ರಿಗೆ ಹೇಳಿದ್ರು. ನಾನು ಹೋದೆ, ಒಟ್ಟಿಗೆ ಹೋದ್ರೆ ಅಲ್ಲಿ ಲೈನಿಗೆ ನಿಲ್ಸಿರ್ತಾರಲ್ಲ ಹುಡುಗರು, ಅಷ್ಟು ಹುಡುಗರು ಆಂಟಿ ಆಂಟಿ ಅಂತ ಅಲ್ಲ. ಆಮೇಲೆ ಮೊದ್ಲು ಕರ್ಕೊಂಡೋಗಲ್ಲ ಕರ್ಕೊಂಡು ಮತ್ತೆ ಅಲ್ವಾ? ಕರೆಕ್ಟ್ ಅಲ್ವಾ? ಇದೆರಡೂ ಎಂಥ ಒಂದು ಪ್ರಸಂಗ ಅಲ್ಲ. ಎಷ್ಟು ಖುಷಿ ಅಲ್ಲ. ಯಾರ್ಯಾರಿದ್ರು, ರಜನಿಕಾಂತ್ ಇದ್ರು, ಇವರು ನಾಗಾರ್ಜುನ ಇದ್ರು, ಇನ್ಯಾರು ರಮೇಶ್ ಅರವಿಂದ್ ಇದ್ರು, ರವಿಚಂದ್ರನ್ ಇದ್ರು. ಎಲ್ಲರೂ ಲೈನ್ಗೆ ನಿಲ್ಲಿಸಿ ಅವ್ರನ್ನೆಲ್ಲ ಕಂಟ್ರೋಲ್ ಮಾಡೋದೇ ಕಷ್ಟ ಅಲ್ವಾ? ಎಷ್ಟು 1,000 ಜನ ಇರಲಿಲ್ವಾ ಅದು? ಹಂಗೆ ಅಲ್ವಾ? ಆಮೇಲೆ ಅಷ್ಟು ಹುಡುಗರು ಆಂಟಿ 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 ಅಂತದ್ದು. ನನ್ನ ಮಗು ಕೇಕ್ ಕಟ್ ಮಾಡೋದಕ್ಕೂ ನಾನು ಇರಲಿಲ್ಲ ಬರ್ತ್ಡೇ. ನೀವು ಬೇಡ ಕರ್ಕೊಂಡೋಗೋ. ನೀವು ಆ ಕಾಲಕ್ಕೆ ಲೇಡಿ ಸೂಪರ್ ಸ್ಟಾರ್ ಅಷ್ಟೇ. ಚಿಕ್ಕದೆ ಅಷ್ಟೇ ನಮಗೆ ಒಂದು ಅನುಭವ ವಾವ್ ಅಂತ. ಈಗಿನ ಥರ ಎಲ್ಲ ಕಟ್ಔಟ್ ಸೋಷಿಯಲ್ ಮೀಡಿಯಾದಿಂದ ಇನ್ನೂ ಭಯಂಕರ ಆಗ್ಬಿಡ್ತಿದ್ರಿ. ಅವಾಗ ಏನೂ ಇರಲಿಲ್ಲ ಅಲ್ವಾ? ಏನೂ ಇರಲಿಲ್ಲ. ಸೊ ಇದೆರಡು ನನ್ನ ಮನಸ್ಸಿಗೆ ತುಂಬ ಒಂದು ಖುಷಿ ಕೊಟ್ಟಂಥದ್ದು. ವಾವ್, ಐ ಆಮ್ ಸಮಥಿಂಗ್ ಇನ್ ಕರ್ನಾಟಕ ಅಂತ. ನೀವು ಈಗ ಬೇರೆಯವ್ರಿಗೂ ಪರಿಚಯ ಇದ್ರಲ್ವ? ತೆಲುಗು, ತಮಿಳು, ಮಲಯಾಳಂ ಇಂಡಸ್ಟ್ರಿಗೆ ಪರಿಚಯ ಇದ್ರಾ? ಇನ್ನೂ ಗೊತ್ತಿಲ್ಲಪ್ಪ ನನಗೆ. ನೀವು ಹೆಚ್ಚಲ್ಲಿ ಹೋಗಿಲ್ಲ ಅಥವಾ ಕರೆದಿಲ್ಲ ಅಲ್ಲ, ನಾನು ಇಲ್ಲೇ ಬ್ಯುಸಿಯಾಗಿದ್ದೆ, ಅಷ್ಟು ಬ್ಯುಸಿಯಾಗಿದ್ದೆ ನಾನು. ನಿಮ್ಗೆ ಟೈಮೇ ಇಲ್ಲ ನಿಮಗೆಲ್ಲ ಬೇರೆ ಕಡೆ. ಬಟ್ ಆ ಗ್ಯಾಪಲ್ಲಿ ನೀವು ತಮಿಳು, ತೆಲುಗು, ಮಲಯಾಳಂ, ಉರ್ದು ನಾಟಕ ಮಾಡಿದಿರಿ. ಅಲ್ಲ, ಅದು ಮದುವೆಗೆ ಮುಂಚೆ. ಮದುವೆ ಮುಂಚೆ. ಮದುವೆ ಮುಂಚೆನಾ ಅದೆಲ್ಲ? ಬಟ್ ನೋಡಿ, ಇವೆಲ್ಲ ಭಾಷೆ ಬರುತ್ತಾ ನಿಮಗೆ? ಅದೇ ಬರ್ಕೊಳ್ಳೋದು, ತೆಲುಗು ಎಲ್ಲ ಕನ್ನಡದಲ್ಲಿ ಬರ್ಕೋತಾ ಇದ್ದೆ. ಆಮೇಲೆ ತಮಿಳು, ಮಲಯಾಳಂ ಎಲ್ಲ ಕಲಿತೆ ನಾನು. ಮಲಯಾಳಂ ಮಾತಾಡ್ತೀರಾ? ಎಸ್, ಮಲಯಾಳಂ ಮಾತಾಡ್ತೀನಿ. ಮತ್ತು ಬರೆಯೋಕೆಲ್ಲ ಬರ್ತಿತ್ತು ಗೊತ್ತಾ. ನಮಗೆ ಮದುವೆ ಆದಮೇಲೆ ಸಂಪರ್ಕ ಹೊಟ್ಟೋಯ್ತಲ್ಲ, ಹಾಗಾಗಿ. ನಮಸ್ಕಾರ, ನಾನು ಗಿರ್ಜಾ ಲೋಕೇಶ್, ನ್ಯೂಸೋ ಜೊತೆ ನಿಮ್ಮ ಜೊತೆ ಮಾತಾಡ್ತಿದ್ದೀನಿ. ಹೋಗಪ್ಪ ಮಲಯಾಳಂ ಹೇಳಿ. ಇವಾಗ ಹೇಳಕ್ಕೆ ಸುಮ್ಮನೆ ಒಂದು ನಿಮ್ಮ ಸ್ಲ್ಯಾಂಗ್ ಒಂದು ಸಣ್ಣಕ್ಕೆ ನನಗೆ ಇವತ್ತರೆಗೂ ಕೇಳಿಸ್ಕೊಳ್ದೇ ಇರೋದು ಇದು. ತಪ್ಪಾದ್ರೆ ಎಲ್ಲ ತಪ್ಪಾದ್ರೆ ಅದು ತಪ್ಪಲ್ಲ, ಪ್ರಯತ್ನ, ಒಂದು ಸಣ್ಣ ಪ್ರಯತ್ನ. ನಮಸ್ಕಾರ, ನಾನು ಗಿರ್ಜಾ ಲೋಕೇಶ್. ಮಲಯಾಳಮಲ್ಲಿ ಏನಾರು ಒಂದು ಸುಮ್ಮನೆ ಊಟ ಆಯ್ತಾ, ಏನಾರು ಒಂದು ನಿಮ್ಮದೊಂದು ಡೈಲಾಗ್. ಊಣ ಕಳಿഞ്ഞോ ಅಂದರೆ ಊಟ ಆಯ್ತಾ. ಹಂಗ ಗೊತ್ತೇ ಆಗಲ್ಲ, ಭಯಂಕರ ಕಷ್ಟ, ನಾಲ್ಗೆ ಹೊರಳಲ್ಲ ಮಲಯಾಳಂ, ಅದಕ್ಕೆ ಕೇಳಿದೆ ಅಷ್ಟೇ. ಮಾಡ್ತಾ ಇದ್ದೆ ನನ್ನ ಫಸ್ಟ್ ಇದ್ರಲ್ಲೇನೆ. ಇಲ್ಲಿ ಕೇಳ, ಅದನ್ನು ಒಂದು ಇದು ನಿನ್ನ ಇದಕ್ಕೆ ಜಾಸ್ತಿ ಆಗುತ್ತೋ ಏನೋ ಗೊತ್ತಿಲ್ಲ. ಹೇಳಿ, ನೀವೇನು ಹೇಳಿದ್ರು ಸೂಪರ್. ಇದೆಲ್ಲ ಗಿರ್ಜಮ್ಮ ನೀವು ಹೇಳಿದಿರಲ್ಲ, ಗೂಗಲಲ್ಲಿ ಹುಡುಕೋದ್ರು ಸಿಗಲ್ಲ ಇದೆಲ್ಲ. ಆಮೇಲೆ ಏನೋ ಒಂದು ನಾಟಕ, ಮಲಯಾಳಂ ನಾಟಕ ಒಪ್ಕೊಂಡೆ. ಕಾಂಪಿಟೇಷನ್ ನಾಟಕ, ಅದು ಇಲ್ಲಿ ನಮ್ಮ ಕನ್ನಡ ಸಾಹಿತ್ಯ ಪರಿಷತ್ ಇದೆಯಲ್ಲ ಅಲ್ಲಿ, ಚಾಮರಾಜಪೇಟೆ, ಅಲ್ಲೇ ಆಯಿತು. ಅಲ್ಲಾದರೆ ಏನು ಅಂದರೆ ಗಂಡ ಹೆಂಡತಿ ಅನ್ಯೋನ್ಯವಾಗಿರ್ತಾರೆ, ಅದನ್ನು ನೋಡಿ ಫ್ರೆಂಡಿಗೆ ಸಹಿಸಲ್ಲ. ಅದಕ್ಕೆ ಹೆಂಡತಿ ಮೇಲೆ ಅವನು ಸಂಶಯ ಬರೋಂಗೆ ಫ್ರೆಂಡಿಗೆ ಹೇಳ್ಬಿಡ್ತಾನೆ. ಅವನು ಬಂದು ಒಂದು ಹೊಡಿತಾನೆ, ಅವಳು ಸತ್ತೋಗ್ತಾಳೆ, ಬಿದ್ದೋಗ್ತಾಳೆ. ಇದಿಷ್ಟೇ ಕತೆ. ಆಮೇಲೆ ಅವನಿಗೆ ಗೊತ್ತಾಗುತ್ತೆ ನಾನು ಮಾಡಿದ ತಪ್ಪು ಇವನಿಂದ ಅಂತಂದ್ಬಿಟ್ಟು. ಸೊ ನಾನೇನು ಮಾಡಿದೆ, ನಿಂಗೆ ಗೊತ್ತಲ್ಲ ಸ್ಟೇಜ್ ಎಷ್ಟು ಹತ್ತಿರಕ್ಕಿದೆ ಅಂತ, ಆಡಿಯನ್ಸ್ಗೆ ಹತ್ತಿರಕ್ಕಿದೆ ಅಲ್ಲಿ. ಅದು ಕಾಂಪಿಟೇಷನ್ ಬೇರೆ, ಸತ್ತೋಗ್ಬೇಕಲ್ಲ. ನಾನು ಸತ್ತೋದ್ಮೇಲೆ ಎಷ್ಟೊಂದು ಡೈಲಾಗ್ ಇದೆ ಅವನದು, ಒಂದು 10 ಮಿನಿಟ್ಸ್ ಆದರೂ ಡೈಲಾಗ್ ಇದೆ. ಸೊ ನಾನು ಈ ಕಡೆ ಹಿಂಗೆ ತಿರ್ಕೊಂಬಿಟ್ರೆ ನನ್ನ ಮುಖ ಏನೂ ಕಾಣಲ್ಲ ಅಂದ್ಬಿಟ್ಟು ನಾನು ಸತ್ತೋಗ್ಬಿಟ್ಟು ಹಿಂಗೆ ಈ ಕಡೆ ತಿರ್ಕೊಂಬಿಟ್ಟೆ, ಆಡಿಯನ್ಸ್ ಕಡೆ ತಿರ್ಕೊಂಬಿಟ್ರೆ ಏನಾಯಿತು, ಅವನು ಹೊಸಪ, ಅವನು ಪಾಪ, ಅವನು ಅಯ್ಯೋ ನನ್ನ ಹೆಂಡತಿ ಸತ್ತೋದ್ಲು ಅಂದ್ಬಿಟ್ಟು ದಪ್ಪ ಅಂತ ನನ್ನ ಮೇಲೆ ಬಿದ್ದ. ಹೆಂಗಾಗ್ಬೇಡ, ಬಿದ್ದರೆ ನಿಂದು ಬಾಡಿ ಎಲ್ಲ ಲೂಸ್ ಮಾಡಿ ಬಿದ್ದರೆ. ಆದ್ರೂ ನಾನೇನೋ ಉಸಿರು ಬಿಡಂಗಿಲ್ಲ, ಬಾಯು ಅನ್ನಂಗಿಲ್ಲ. 10 ನಿಮಿಷ ಮಲ್ಕೊಂಡಿರ್ಬೇಕಲ್ಲ, ಹಿಂಗೆ ಇದ್ದೇನೆ. ಆಮೇಲೆ ಆಕೆ ಅವನು ಈ ಮೈದಾ ಹಿಟ್ಟು ಕಲಿಸ್ತಾನಲ್ಲ, ಹಾಗೆ ನನ್ನನ್ನು ಹಿಂಗೆ ಅಲ್ಲಾಡಿಸಿ ಅವನು ರೋದನೆ ಮಾಡ್ತಾ ಇದ್ದಾನೆ. ನಾನು ಹಂಗೆ ಮಲ್ಕೊಂಡಿದ್ದೀನಿ.
ಆಮೇಲೆ ನೋಡಿದ್ರೆ ಏನು ಅಂತ ಅಂದರೆ ಆ ನಾಟಕಕ್ಕೆ ನನಗೆ ಚಿನ್ನದ ಒಂದು ಪದಕ ಬಂತು. ಮಲಯಾಳಂ ನಾಟಕಕ್ಕೆ? ಮಲಯಾಳಂ ನಾಟಕಕ್ಕೆ. ಏನು ಅಂತಂತಂದರೆ ಯಾತಕ್ಕೆ ಅಂತಂದರೆ ಹೆಣ ಆಗಿ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದೆ. ಅವನು ಹಂಗೆ ಬಿದ್ದು ಒದ್ದಾಡಿ ಹಿಸ್ಕಿ ಎಲ್ಲ ಮಾಡಿದ್ರು, ನಾನು ಸುಮ್ಮನೆ ಹೆಣದ ಪಾತ್ರಕ್ಕೆ ಚಿನ್ನದ ಪದಕ ಗೌರವ. ಇದು ಹಿಸ್ಟ್ರಿನಲ್ಲಿ ನಿಮ್ಮೊಬ್ಬರಿಗೆ ಹಿಂಗ್ ಸಿಕ್ಕಿರೋದು, ಯಾರಿಗೂ ಚಾನ್ಸೇ ಇಲ್ಲ. ಹಂಗೆ ಯಪ್ಪ, ಇದು ಮಲಯಾಳಂ ನಾಟಕದ್ದು ನಂದು ಕತೆ. ನೀವು ರೆಕಾರ್ಡ್ ಬ್ರೇಕಿಂಗ್ ಎಲ್ಲವೂ. ಸೊ ಯಪ್ಪ, ನನ್ನ ತಂಗಿ ಹೇಳ್ತಿದ್ಲು, ಏನೇ ಅವನು ಗೋಧಿ ಹಿಟ್ಟು ಕಳಿಸ್ದಂಗೆ ಕಳಿಸ್ಬಿಟ್ಟು ಹೊಟ್ಟೆ ಹಿಡ್ಕೊಂಡು ಹಿಂಗೆ ಎಲ್ಲಾಡ್ಸಿ. ತಮಿಳು ಬರುತ್ತಲ್ವ ನಿಮಗೆ? ತಮಿಳೆಲ್ಲ ಚೆನ್ನಾಗಿ ಬರುತ್ತೆ, ಈಗಲೂ ಓದ್ತೀನಿ, ಬರಿತೀನಿ ಸ್ವಲ್ಪ. ಸೊ ತೆಲುಗು ತೊಂದರೆ ಇಲ್ಲ? ಹಿಂದಿ? ಹಿಂದಿನೂ ಬರುತ್ತೆ, ಆರಾಮ್ ಮಾತಾಡ್ತೀರಿ. ಇಂಗ್ಲೀಷ್ ಸ್ವಲ್ಪ ಬರುತ್ತೆ. ಕನ್ನಡ ಅಂತೂ ತಲೆ ಕೆಡಿಸ್ಕೊಳ್ಳಂಗಿಲ್ಲ? ಎಸ್, ನೋ, ಆಲ್ರೆಡಿ. ಉರ್ದು ಇಲ್ಲ, ಎಲ್ಲಿ ನಮ್ಮ ಸಂಪರ್ಕನೇ ಇಲ್ವಲ್ಲ. ಅಲ್ಲಿ ಶಿವಾಜಿನಗರದಲ್ಲಿದ್ದಾಗ ಸಂಪರ್ಕ ಇತ್ತು, ಇವಾಗ ಎಲ್ಲಿದೆ ಸಂಪರ್ಕ? 30 ವರ್ಷ ಆಯ್ತು ಇಲ್ಲಿ ಬಂದು. ಉರ್ದು ಇಲ್ಲ ಮುಗೀತು. ಇನ್ನು ಇದ್ಬಿಟ್ಟು ಬೇರೆ ಭಾಷೆ ಯಾವ್ದಾರು ಗೊತ್ತಾ? ಟ್ರೈ ಮಾಡಿದಿರಿ ಯಾವತ್ತಾರು? ಇಲ್ಲಪ್ಪ. ಏನಾದ್ರು ಕ್ರೇಜ್ ಇರ್ತಾರೆ, ಸೀರೆ ಕಲೆಕ್ಷನ್, ಆಭರಣ, ಇಲ್ಲ, ಓಡಾಡೋದು, ತಿರ್ಗೋದು, ಇಲ್ಲ, ಅಥವಾ ಊಟ ತಿಂಡಿ ಮಾಡೋದು, ಉಳ್ಕೊಂಡೋಗ ಆ ಜಾಗದಲ್ಲಿ ಹೋಗ್ತೀನಿ? ಇಲ್ಲ, ಎಂಥದ್ದು ಇಲ್ಲ. ಆಸೆನೇ ಇಲ್ಲದೆ ಇರೋವಂಥದ್ದು, ಕೆಲಸ ಮಾಡೋ ಅಂಥದ್ದು ಅಷ್ಟೇ ನನಗೆ ಗೊತ್ತಿರೋದು. ಕೆಲಸ ಒಂದೇ ನಂಗೆ ಗೊತ್ತಿರೋದು, ಬೇರೆ ಏನೂ ಇಲ್ಲ. ಅದು ಹಾಕ್ಕೋಬೇಕು, ಇದು ಹಾಕಬೇಕು, ಆ ಒಡವೆ ಹಾಕೋಬೇಕು, ಈ ಒಡವೆ ಹಾಕೋಬೇಕು, ಹಾಗೆ ಎಂಥದ್ದು ಇಲ್ಲ. ಇಲ್ಲ ಮನೆಗಳು ಕಟ್ಟಿಸ್ಕೋಬೇಕು, ನೀನು ಹೇಳ್ದಲ್ಲ ಕಾರ್ಗಳಲ್ಲಿ ಈ ಥರ ಇರಬೇಕು. ಅಯ್ಯೋ, ನಾನು ಒಂದು ಒಳ್ಳೆ ಕಾರಲ್ಲಿ ಕೂತ್ಕೊಂಡ್ರೆ, ಅಯ್ಯೋ ನಾನು ಈ ಕಾರಲ್ಲಿ ಕೂತ್ಕೊಂಡ್ರೆ ಪಾಪ ಇಲ್ಲದೆ ಇರೋರು ನನ್ನ ನೋಡಿ ಬೇಜಾರು ಮಾಡ್ಕೊತಾರಲ್ವಾ ಅಂತ ಹಂಗೆಲ್ಲ ಯೋಚನೆ ಮಾಡ್ತೀರಾ ನೀವು? ಹಂಗೆಲ್ಲ ಮಾಡ್ತೀನಿ. ಅದಕ್ಕೆ ನನಗೆ ಈ ಕ್ಯಾಬಲ್ ಬರೋದಕ್ಕೆ ನಂಗೆ ಏನು ಬೇಜಾರೇ ಆಗಲ್ಲ. ಅಂದರೆ ನೀವು ಚೆನ್ನಾಗಿ ಕಾಣಿಸ್ಕೊಂಡಾಗ ಇಲ್ಲದೆ ಇದ್ದವ್ರು ನನ್ನ ನೋಡಿದ್ರೆ ಅಲ್ವಾ, ಹಂಗಂತ ಎಲ್ಲ ಬೇಜಾರಾಗತ್ತೆ ನನಗೆ. ಅಮ್ಮ, ಇದೆಲ್ಲ ತುಂಬ ಅಪರೂಪ ಯೋಚನೆ ಮಾಡೋರು ನಿಮ್ಮ ಲೆವೆಲಲ್ಲಿ ಇರೋರೆಲ್ಲ. ಹೌದಾ? ಯಾರು ಯೋಚನೆ ಮಾಡ್ತಾರೆ ಹಿಂಗೆ? ಹೌದಾ? ಬಿಕಾಸ್ ಯಾವಾಗಲೂ ತೋರ್ಪಡಿಸುವಿಕೆ ಜಾಸ್ತಿ ಆಗುತ್ತೆ. ನಾವು ಹೆಂಗಿದೀವಿ ಗೊತ್ತಾ, ನಮ್ಮ ಸ್ಟೇಟಸ್ ಗೊತ್ತಾ? ಇಲ್ಲಪ್ಪ, ಅದೇನೋ ನಂಗೆ ಗೊತ್ತಿಲ್ಲ, ಅದೆಲ್ಲ ಏನೂ ಗೊತ್ತಿಲ್ಲ ನನಗೆ. ನಾನೊಂದು ಸಾಮಾನ್ಯ ಮನುಷ್ಯಳು ಅಷ್ಟೆ, ಕೇವಲ ಮನುಷ್ಯಳು. ನೋಡಿ, ನಾವು ಚೆನ್ನಾಗಿ ಡ್ರೆಸ್ ಮಾಡ್ಕೊಂಡು ನಾವು ಚೆನ್ನಾಗಿ ಓಡಾಡಿದ್ರೆ ಇಲ್ಲದೇ ಇರೋರು ಬೇಜಾರಾಗುತ್ತೆ ಅಂತ ನಾನು ಹಂಗಿಲ್ಲ ಅನ್ನೋದು ಅಮ್ಮನ ಕಲ್ಪನೆ. ಹೌದು, ಅದಂತೂ ಇದೆ. ನೋಡಿ, ಆಮೇಲೆ ಇನ್ನೊಂದೇನು, ಎಲ್ಲ ಚೆನ್ನಾಗಿ ಹಾಕೊಂಬಂದಿರ್ತಾರಲ್ಲ, ಇವಾಗ ನಾನು ಹಾಕೊಂಡು ಹೋಗಿರಲ್ಲ, ಎಲ್ಲ ಅಷ್ಟು ದೊಡ್ಡ ಸರ, ಅದು ಬರೀ ವಜ್ರದಲ್ಲೇ ಇರ್ತಾರಲ್ಲ, ಅವಾಗ ನಾನು ತುಂಬಾ ಸಿಂಪಲ್ ಆಗಿ ಹೋಗ್ತೀನಿ, ತುಂಬಾ ಸಿಂಪಲ್ ಆಗಿ. ಅಲ್ಲ, ಯಾಕೆಂದ್ರೆ ಸಿಂಪಲ್ ಆಗಿದ್ದಾಗ ಅವಾಗ ನೀನು ಎದ್ದು ಕಾಣ್ತೀಯ ಅಲ್ವಾ? ಇದೊಂದು ವಿಷಯ ಅರ್ಥ ಮಾಡ್ಕೊಂಡ್ಬಿಟ್ರೆ ಸಾಕಪ್ಪ ಅಲ್ವಾ? ನೀನು ತುಂಬಾ ಸಿಂಪಲ್ ಆಗಿದೆ. ಅಯ್ಯೋ, ಸಿಂಪಲ್ ಆಗಿರೋ ಎಷ್ಟು ಚೆನ್ನಾಗಿದ್ದಾರೆ ಇವರು. ಸಿಂಪಲ್ ಆಗಿ ಇರೋದ್ರಲ್ಲೂ ಒಂದು ಚಂದ ಇದೆ ಅಲ್ವಾ ಅಂತ ತುಂಬ ಚೆನ್ನಾಗಿ ಗೊತ್ತು. ಓ, ಇಂಥವ್ರ ಮನೇಲಿ ಈ ಥರ ಇದೆ, ಇದಿದೆ, ಇವರೆಲ್ಲ ಹಿಂಗೆ ಬರ್ತಾರೆ, ಬೇಡ ನಾವು ಹಾಕೊಂಡೋದ್ರೆ ಅದರಲ್ಲಿ ಏನು ಮಜಾ ಇರಲ್ಲ ಅಂತ ಅವಾಗ ತುಂಬ ಸಿಂಪಲ್ ಆಗಿ ಹೋಗ್ತೀವಿ. ಕನ್ನಡದ ಒಂದು ಹಾಡು ಟ್ರೆಂಡಿಂಗ್, ಅದು ನೀವು ಸೂಟ್ ಆಗ್ತೀರಾ ಅದಕ್ಕೆ. ಇದ್ರೆ ನೆಮ್ಮದಿಯಾಗಿರ್ಬೇಕು. ಹೌದು, ನೀವು ಹಂಗಿದ್ದೀರಾ ಅಲ್ವಾ? ಓ, ನೆಮ್ಮದಿ ಅದೆಲ್ಲ ಇದೆ. ನನಗೆ ಗಿರಿಜಮ್ಮ ಯಾಕೆ ಇನ್ನೂ ಸ್ಪೆಷಲ್ ಆಗಿ ಕಾಣಿಸ್ತಾರೆ ಅಂತಂದರೆ, ಒಂದು ನಿಮ್ಮ ಸಿನಿಮಾ ಜೀವನ, ನಿಮ್ಮ ಕಲಾ ಜೀವನ, ನಿಮ್ಮ ಕುಟುಂಬ, ಇದನ್ನು ಹೊರತುಪಡಿಸಿ ನೀವು ಕುಟುಂಬ, ಅಮ್ಮ ಬರೀ ನಿಮ್ಮ ಮನೆಗೆ ಮಾತ್ರ ಇಲ್ಲ, ಇಂಡಸ್ಟ್ರಿಯ ಅಥವಾ ಯಾರು ಸೋತಿದ್ದಾರೆ, ಯಾರು ಬಲಹೀನರಾಗಿದ್ದಾರೆ, ಅಥವಾ ಯಾರು ಒದ್ದಾಡ್ತಿದ್ದಾರೆ ಅವರಿಗೆ ಆಶ್ರಯದ ಅಮ್ಮ ಆಗ್ಬಿಟ್ರಿ ನೀವು. ಅಲ್ಲ, ಆಗಬೇಕು ಅಂತ ಆಸೆ, ಆಗ್ಬಿಟ್ಟಿದ್ದೀನಿ ಅಂತ ಅಂದ್ಕೊಂಡಿಲ್ಲ. ಅಥವಾ ಆ ಪ್ರಯತ್ನದಲ್ಲಿ ನಿಮ್ಮ ಪಾಲು ಹೆಚ್ಚಿದೆ ಅನ್ಸುತ್ತೆ ನನಗೆ. ಪ್ರಯತ್ನ ಮಾಡ್ತಿದ್ದೀನಿ ಅಷ್ಟೇ. ಅದಕ್ಕೆ ನಾನು ಅದೇ ಹೇಳಿದ್ನಲ್ಲ, ಇವಾಗ ನಾನು ಯಾಕೆ ಕೆಲಸ ಮಾಡಬೇಕು ಅಂತಂದರೆ ಅವ್ರಿಗೆಲ್ಲನೂ ನಾನು ನೋಡ್ಕೋಬೇಕು, ಯಾರು ಇಲ್ವೋ ಅವ್ರಿಗೆ ನಾನು ಸಹಾಯ ಮಾಡ್ಬೋದು ಅನ್ನೋದಷ್ಟೇ. ನನ್ನ ಮಗ ಯಾವತ್ತೂ ಹೇಳಿಲ್ಲ, ಅಮ್ಮ ಸುಮ್ಮನೆ ಆರಾಮಾಗಿ ರೆಸ್ಟ್ ತಗೊಂಡು ಮನೇಲಿ ಖುಷಿಯಾಗಿರಮ್ಮ. ಅದೇ, ಇಲ್ಲ ನೀನೇನೋ ಮಾಡಬೇಕು ಅಂತಿದ್ಯಾ ಮಾಡು ಅಂತ ಹೇಳ್ತಾರೆ. ನನ್ನ ಮಗನಿಗಿಂತ ನನ್ನ ಸೊಸೆ, ಅಯ್ಯೋ ಅವ್ರು ಮನೇಲಿ ಕೂತ್ಕೊಂಡಿದ್ದು ಏನು ಮಾಡಬೇಕು, ಅವರು ಮಾಡಲಿ ಬಿಡಿ, ಆರಾಮಾಗಿ ಮಾಡಿ ಹೋಗಿ, ನಾನು ಮನೆ ನೋಡ್ಕೋತೀನಿ ಅಂತ ಅವಳು ಮನೆ ನೋಡಿಕೊಂಡು ನನ್ನನ್ನು ಹೊರಗಡೆ ಕಳಿಸ್ತಾಳೆ. ಸೊ ಯಾಕೆ ಆ ಥಾಟ್ ಬಂತು ಅಮ್ಮ ನಿಮಗೆ? ಲೋಕೇಶ್ ಅವ್ರಿಗೂ ಇತ್ತು ಅಂತ ಅನ್ಸುತ್ತೆ. ನಮ್ಮ ಜಮೀನಿತ್ತು, ರಾಜ್ಕುಮಾರ್ ಅವ್ರ ಪಕ್ಕದಲ್ಲೇ ಜಮೀನು ನಮ್ಮದು ಇತ್ತು. ಆಗ ಅವರು ಅಲ್ಲಿ ಒಂದು ಇದು ಇಂಥ ಕಲಾವಿದರಿಗೇನೆ, ಬೇರೆ ಯಾರಿಗೂ ಅಲ್ಲ, ಕಲಾವಿದರು ಯಾರೋ ವಯಸ್ಸಾದವರು,
ಅವರ ಒಂದು ಇದನ್ನು ಬಳಸ್ಕೊಂಡು, ಅಂದರೆ ಅವರ ಅನುಭವ, ಅವರು ಏನು ಟೀಚ್ ಮಾಡ್ತಾರೆ, ಮಾಡ್ಬೋದು. ಇವಾಗ ನೀ ಹೇಳ್ತೀಯಲ್ಲ, ಹೇಳ್ಕೊಡ್ಬೇಕು ಅಂದರೆ ಅದನ್ನು ಮಾತಾಡಿ, ಇದನ್ನು ಮಾತಾಡಿ, ಒಂದು ಡೈಲಾಗ್ ಮಾತಾಡಿ ಅಂತ, ಅದೆಲ್ಲ ನನಗೆ ಬರಲ್ಲ, ಹಿಂದಿನವ್ರಿಗೆ ಬರುತ್ತೆ. ಇವಾಗ ನಮ್ಮ ದೊಡ್ಡಣ್ಣ ಇದ್ದಾರಲ್ಲ, ಅವ್ರು ಒಂದು ಡೈಲಾಗ್ ಮಾತಾಡಿ ಅಂದರೆ ಅವ್ರ ಕನ್ನಡ ಏನು ಸ್ಪಷ್ಟವಾಗಿರುತ್ತೆ ಗೊತ್ತಾ, ಅಷ್ಟು ಚೆನ್ನಾಗಿರುತ್ತೆ ಗೊತ್ತಾ. ಅವ್ರಿಗೆ ಪಾಪ ಅವ್ರಿಗೆ ಸಿಕ್ಕಿರೋ ಪಾತ್ರಗಳು ಆ ಥರದ್ದಲ್ಲ ಅಲ್ವಾ, ಆ ಥರದ್ದಲ್ಲ. ಅದು ಅವರು ಒಂಥರ ತುಂಬ ಒಳ್ಳೆ ಓದ್ಕೊಂಡಿದ್ದಾರೆ, ತಿಳ್ಕೊಂಡಿದ್ದಾರೆ. ಆ ಥರ ಅದನ್ನೆಲ್ಲ ನಾವು ಗಳಿಸ್ಕೋಬೇಕಲ್ವಾ, ಮುಂದಿನ ಪೀಳಿಗೆಗೆ ಕೊಡಬೇಕಲ್ವಾ. ಈ ಥರನೂ ಕನ್ನಡ ಇದೆ, ಈ ಥರನೂ ಎಷ್ಟು ಚೆನ್ನಾಗಿದೆ ನಮ್ಮ ಭಾಷೆ, ಸಮೃದ್ಧಿಯಾಗಿದೆ ಅನ್ನೋದನ್ನೇ ಹೇಳ್ಕೊಡ್ಬೇಕಲ್ವ. ಅದನ್ನೆಲ್ಲ ಇಟ್ಕೊಂಡು, ಅವರನ್ನೆಲ್ಲ ಇಟ್ಕೊಂಡು ಅವರಿಂದ ನಾವು ಗಳಿಸ್ಕೊಡೋಣ, ಹೇಳ್ಕೊಡೋಣ ಮಕ್ಕಳಿಗೆ ಅಂತ ಆ ಥರ ಆಸೆ ಲೋಕೇಶ್ ಅವ್ರಿಗಿತ್ತು. ಆಮೇಲೆ ಅವರು ಫ್ರೆಂಡ್ಸ್ ಹತ್ರ ಹಂಚ್ಕೋತಾರಲ್ವ, ನನ್ನ ಹತ್ರ ಹೇಳ್ತೀವಲ್ವ, ಹೀಗಿದೆಪ್ಪ ಏನು ಮಾಡೋದು ಅಂತ ಅವಾಗ ಹೇಳ್ಕೊಡ್ಬೇಕು ಅಂತ ಅಂದಾಗ ಅವನು ಬೇಡ ನೀನು ಅದೆಲ್ಲ ಮಾಡಬೇಡ, ನೀನು ಹಾಗೆ ಮಾಡಿದ್ರೆ ಅವರಿಂದ ನೀನು ಬದುಕ್ತಾ ಇದ್ದೀಯಾ ಅಂತ ಅನ್ಕೋತಾರೆ ಅಂತ. ಈ ಥರ ಎಲ್ಲಾದರೂ ಒಂದು ಬರುತ್ತಾ, ಅವರಿಂದ ನಾವು ಬದುಕೋದು, ನಾವು ಅವ್ರಿಗೆಲ್ಲ ಅಲ್ಲ ಇರ್ಬೋದು, ಅವರಿಂದ ಗಳಿಸ್ಕೊತೀವಲ್ವ, ಎಷ್ಟೊಂದು ಅವರನ್ನು ನೆಮ್ಮದಿಯಾಗಿ ನೋಡ್ಕೋತೀವಲ್ವ, ನಾವು ಅವರಿಂದ ಕಳಿಸ್ತೀವಿ. ಅವ್ರು ಏನೇನು ಗೊತ್ತು ಅವ್ರಿಗೆ, ಇವಾಗ ಒಂದು ಕಂದ ಪದ್ಯ ಹಂಗಂದ್ರೆ ಏನು ಅಂತ ಮಕ್ಕಳಿಗೆ ಹೇಳ್ಕೊಡ್ಬೋದಲ್ವ ಅಲ್ವಾ. ಆ ಥರ ಎಲ್ಲ ಮಾಡಬೇಕು ಅಂತ. ಸೊ ಯಾವಾಗ ಹಂಗಂತೂ ಅವ್ರಿಗೆ ಅದ್ರ ಮೇಲೆ ಬಿಟ್ಬಿಟ್ರು ಆಸೆ ಬಿಟ್ಬಿಟ್ರು. ಆಮೇಲೆ ಅದನ್ನು ನಾನು ಮುಂದುವರ್ಸ್ಕೊಂಡು ಹೋದೆ. ಈ ಥರ ಅದು ಮಾಡ್ತೀನಿ ನಾನು, ಅವರಿಂದ ಯಾರಿಂದ ಏನೂ ಗಳಿಸ್ಕೊಳ್ಳೋದು ಬೇಡ, ನಾನೇನು ಗಳಿಸಿದ್ದೀನಿ ಅದನ್ನು ಅವ್ರಿಗೆ ಕೊಡ್ತೀನಿ ಅಂತಂದ್ಬಿಟ್ಟು ನಾನು ಆಮೇಲೆ ಮಾಡೋಕ್ಕೆ ಶುರು ಮಾಡಿದ್ದೆ. ನೋಡಿ, ಯಾರಿಗೆ ಏನೇನು ನೋವು ಆಯಿತು, ಯಾರೋ ಅಸಹಾಯಕರಾಗ್ಬಿಟ್ರು ಅಂದಾಗ ಅಲ್ಲಿ ಗಿರಿಜಮ್ಮ ಇರ್ತಾರೆ ಅಂತೆ. ನೋಡಿ, ನಿಮ್ಮ ಕೈ ಯಾವಾಗಲೂ ಹಿಂಗೆ ಇಲ್ವೇ ಇಲ್ಲ, ಹಿಂಗೆ ಇರುತ್ತೆ ಅವಾಗ. ಹೌದು ಅದು ಕೊಟ್ಟಿದ್ದಾನಲ್ಲಪ್ಪ ಪರಮಾತ್ಮ, ಅವನಿಗೆ ನಾನು ಥ್ಯಾಂಕ್ಸ್. ಅದು ನಾನು ಕೊಡೋಕ್ಕೆ ಯಾರು ನಾನು. ಅಮ್ಮ, ಸಿನಿಮಾ ಜಗತ್ತಲ್ಲಿ ಅಥವಾ ಕಲಾ ಜಗತ್ತಲ್ಲಿ 40-50 ವರ್ಷ ಸೇವೆ ಸಲ್ಲಿಸಿ ನೋಡುಗರನ್ನು ರಂಜಿಸಿ ಖುಷಿಪಡಿಸಿರುವಂಥ ಆ ಕಲಾವಿದರು ವಯಸ್ಸಾದ ಕೂಡಲೇ ಹಲವಾರು ಕಾರಣಗಳಿಗೆ ಒದ್ದಾಡ್ಬಿಡ್ತಾರೆ. ಹೆಂಗನ್ಸುತ್ತಮ್ಮ ಅವಾಗ ನಿಮಗೆ? ತುಂಬಾ ಕಷ್ಟ ಆಗುತ್ತೆ. ನಾನು ಒಂದು ಕಲಾವಿದೆ ಆಗಿರೋದ್ರಿಂದ ತುಂಬ ಕಷ್ಟ ಆಗುತ್ತೆ. ಏನು ನಮ್ಮ ನೋಡ್ಕೊಳ್ಳೋಕ್ಕೆ ನಾವು ಕೆಲಸ ಮಾಡಿದ್ದಕ್ಕೆ ನೀವು ಹಣ ಕೊಟ್ಟಿದ್ದೀರಾ, ಅಲ್ಲಿಗೆ ನಿನ್ನ ಸಂಬಂಧ ಮುಗ್ದೋಯ್ತು, ನೀವು ಕೊಡಲೇಬೇಕು ಅಂತ ಅಲ್ಲ. ನಾನು ಕಷ್ಟದಲ್ಲಿದ್ದಾಗ ನೀನು ಬಂದು ನೋಡ್ಕೊಳ್ಳೋದು ನಿನ್ನ ಒಂದು ಕರ್ತವ್ಯ ಆಗಿರುತ್ತೆ. ಅಂದರೆ ನೀನು ಒಂದು ಒಳ್ಳೆ ಪೊಸಿಷನ್ಲಿದೆಯಾ ಅಂತ ನಾನು ಹೇಳಿದೆ. ಇವಾಗ ನಾನು ಒಳ್ಳೆ ಪೊಸಿಷನ್ಲಿದ್ದೀನಿ, ನಾನು ಯಾಕೆ ನಿನಗೆ ಸಹಾಯ ಮಾಡಬಾರ್ದು ಅಲ್ವಾ? ಅಷ್ಟೇ. ನಿಮ್ಮ ಸಂಬಂಧ ನೀನು ಕೊಟ್ಟೆ, ನಾನು ತೊಗೊಂಡೆ, ಅಷ್ಟೇ, ಮುಗ್ದೋಯ್ತು ಬಿಡು ಅನ್ನೋದಲ್ಲ ಅಲ್ವಾ. ಕೊನೆಯವರೆಗೂ ಇರಬೇಕು ಅವರು, ನನ್ನ ಜೊತೇಲಿ ದುಡ್ದವರು ಅವ್ರು ಚೆನ್ನಾಗಿರಬೇಕು. ಹಾಗಂತ ಹೇಳ್ಕೊಂಡವರು ಒಬ್ಬರೇ ನನಗೇನು ಕಷ್ಟ ಇಲ್ಲ ಅಂತ. ಅಕ್ಕಿ ಚೆನ್ನಬಸಪ್ಪ ಅಂತ ಗೊತ್ತಾ ನಿಂಗೆ? ಎಲ್ಲೋ ಕೇಳ್ದಂಗಿದೆ, ಬಟ್ ನಾನು ನೋಡಿಲ್ವಾ? ಇದು ಗಿರೀಶ್ ಅವರ ಫಿಲ್ಮಲ್ಲಿ, ಗಿರೀಶ್ ಕಾಸರವಳ್ಳಿ ಅವ್ರ ಫಿಲ್ಮಲ್ಲಿ ಮಾಡಿದ್ದಾರೆ ಅಕ್ಕಿ ಚೆನ್ನ. ಇತ್ತೀಚೆಗೆ ಅವರ ಕೂರ್ಮ ಅವತಾರ ಅದೆಲ್ಲ ನೋಡಿದಾಗ ಜ್ಞಾಪಕ ಬಂತು. ಅವ್ರನ್ನ ನಾನು ಅಡ್ಯಾಪ್ಟ್ ಮಾಡ್ಕೊಂಡಿದ್ದೆ. ಮಂತ್ಲಿ ಅಂದರೆ ಇಷ್ಟು ಅಂತ ಕೊಡ್ತಿದ್ದೆ ಅವ್ರಿಗೆ. ಒಂದು ಮನೆ ಕಣ, ನಾವು ಕೂತಿದ್ದೀವಲ್ಲ, ಇಷ್ಟೇ ಮನೆ, ಅವರಿದ್ದ ಜಾಗ ಅಷ್ಟೇ. ಇಲ್ಲೊಂದು ಬಚ್ಚಲಿರೋದು, ಇದು ಅಡುಗೆ ಮನೆ, ಅಲ್ಲೇ ಮಲ್ಕೋತಾಯಿದ್ರು, ಸ್ನಾನಗಿನ್ನ ಅಲ್ಲಿ ಮಾಡ್ಕೋತಾಯಿದ್ರು. ಅವ್ರ ಹೆಂಡತಿ ಅವರೆಲ್ಲ ಇದ್ದರು. ಅವರು ಇಂಥ ಆರ್ಟಿಸ್ಟು ಗೊತ್ತಾ ಆ ವ್ಯಕ್ತಿ. ಅವ್ರನ್ನೆಲ್ಲ ನೋಡಿದ್ರೆ ನಾವೇನು ಅಂತ. ಯಾಕೆ ಅವರೆಲ್ಲ ಹಂಗೆ ಸೆಟ್ಲ್ ಆಗಲ್ಲ ಅಂತಂದರೆ ಸೆಟ್ಲ್ ಆಗೋಕ್ಕೆ ಸಾಧ್ಯ ಇಲ್ಲ ಗೊತ್ತಾ. ನಮಗೆ ಕೊಡ್ತಾ ಇದ್ದಿದ್ದ ಹಣದಲ್ಲಿ ನಮಗೆ ಸೆಟ್ಲ್ ಆಗೋದಕ್ಕೆ ಸಾಧ್ಯನೇ ಇರ್ತಿರ್ಲಿಲ್ಲ. ಲೋಕೇಶ್ ಅವರೇನೋ ಸ್ವಲ್ಪ ಮಾಡಿಟ್ಟಿದ್ದಕ್ಕೆ, ನನ್ನ ಮಗ ದುಡಿತಾ ಇದ್ದಿದ್ದಕ್ಕೆ ನನಗೂ ಹಣ ಸಿಕ್ತು ಇಲ್ಲ ಅಂತ. ಆಮೇಲೆ ನಾನು ಚೆನ್ನಾಗಿ ದುಡಿಯೋಕ್ಕೆ ಶುರು ಮಾಡಿದೆ ಅವಾಗ. ಸೊ ನನ್ನ ಹಣನೇ ನಾನು ಕೊಡ್ತೀನಿ. ಯಾವಾಗಲೂ ಅನ್ಸ್ಬಿಡುತ್ತೆ, ಅಂದರೆ ಅವ್ರು ದೊಡ್ಡ ಕಲಾವಿದರು, ನಾವು ಗೌರವಿಸ್ತೀವಿ, ಅವರ ಸಿನಿಮಾಗಳು ಅದ್ಧೂರಿಯಾಗಿ ಯಶಸ್ಸಾಗಿರುತ್ತೆ. ಬಟ್ ಅವರ ನಿಜ ಜೀವನ ಮೇಕಪ್ಪಲ್ಲಿಂದ ಇದ್ದ ಹಾಗೆ ಅದ್ಧೂರಿಯಾಗಿರಲ್ಲ. ಖಂಡಿತ ಇಲ್ಲ, ಯಾರಿಗೂ ಇಲ್ಲ. ಯಾವ ನಾಟಕ ಕಲಾವಿದನಿಗೂ ಇರಲ್ಲ, ಕಲಾವಿದೆಗೂ ಇರಲ್ಲ. ಇತ್ತೀಚೆಗೆ ನಮ್ಮನ್ನು ಅಗಲಿದ ಉಮೇಶ್ ಅಣ್ಣನ ತನಕ ಹೇಳ್ತಿದ್ದೀನಿ ನಾನು. ಹೌದು, ಅವ್ರು ಹೆಂಗೆ ನನಗೆ ಕಂಡಂಗೆ ಅವ್ರಿಗೆ ಅವರ ಹಣೆಯಲ್ಲಿ ಸುಖ ಅನ್ನೋದು ಆ ಪದನೇ ನಂಗೆ ಗೊತ್ತಿಲ್ಲ, ಅವರಿಗೆ ಗೊತ್ತಿಲ್ಲ. ಸುಖ ಅಂದರೆ ಏನು ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ. ಬಟ್ ಅವ್ರ ಮುಖ ನೋಡಿದಾಗ ನಿಂಗೆ ಏನು ಅನ್ಸೋದು? ಅಬ್ಬಾ, ಏನು ಒಂದು ಕಳೆ, ಏನು ಸಮೃದ್ಧ ಜೀವನ ಇವ್ರದ್ದು ಅಂತ ಮಾತು ನಗ್ನಗ್ತಾನೆ ಇರೋದು ಅಲ್ವಾ. ಅವ್ರು ಎಷ್ಟು ನೋವಿತ್ತೋ ಇಲ್ವೋ ಗೊತ್ತಿಲ್ಲಪ್ಪ, ಆದರೆ ಅವ್ರು ನೋಡಿದಾಗ ಮಾತ್ರ ಹಂಗಿತ್ತು. ನಾನು ಯಾಕೆ ದೇವ್ರೆ ಇವ್ರಿಗೆ ಹಾಸ್ಯ ಪಾತ್ರ ಅಂತಂದರೆ ಅಲ್ಟಿಮೇಟಪ್ಪ ಅವರು. ಹೌದು,
ಯಾವ ಅಂಗಚೇಷ್ಟೆ ಇಲ್ಲದೆ, ಮತ್ತೊಂದಿಲ್ಲ, ಮುಖನ ಸೊಟ್ಟಂಗೆ ಮಾಡದೆ, ಕಪಿಗಳ ಥರ ಆಡದೆ, ಬಾಡಿ ಲ್ಯಾಂಗ್ವೇಜಲ್ಲಿ ಹೆಂಗೆಲ್ಲ ಆಡ್ತಾರಲ್ವ ಆ ಥರ ಏನೂ ಇಲ್ಲದೆ ಗಂಭೀರವಾಗೇ ಇದ್ಕೊಟ್ಟು ಎಷ್ಟು ಚೆನ್ನಾಗಿ ಮಾಡೋರಲ್ವ ಅವರು. ಅದ್ಭುತ ಅದು. ನಂಗೆ ಅದೊಂದು ಸಮಾಧಾನ ಆಯಿತು ಹರೀಶ್. ಅವರು ಕಾಯಿಲೆ ಬಿದ್ದಾಗ, ಅಂದರೆ ಕಾಯಿಲೆ ಅಂತ ಗೊತ್ತಾದಾಗ, ಅವ್ರಿಗೆ ಗೊತ್ತಿಲ್ಲ ಪಾಪ. ಹೌದು. 2 ತಿಂಗಳಿಗೆ ರೆಸ್ಟ್ ತೊಗೊಂಡ್ಬಿಟ್ರೆ ನಾನು ಸರಿಯಾಗ್ತೀನಿ. ನನಗೆ ನಗು ಬರೋದು, ನಗು ಅಲ್ಲ ಸಂಕಟ. ಅವ್ರ ಮುಂದೆ ನಗ್ತಾ ಇದೆ, ಆದರೆ ಸಂಕಟ ಆಗೋದು. ಈ ವ್ಯಕ್ತಿಗೆ ತನಗೇನಾಗಿದೆ ಅಂತ ಗೊತ್ತಿಲ್ವಲ್ಲ, ಈ ವ್ಯಕ್ತಿಗೆ ನಗ್ತಾ ಇದೆ. ಅಯ್ಯೋ ಬಿಡಮ್ಮ, ಏನು ಕಷ್ಟ ಎಲ್ಲರಿಗೂ ಮನುಷ್ಯನಿಗೆ ಬರದೆ ಮರಕ್ಕೆ ಬರುತ್ತೆಯೇ, 2 ತಿಂಗಳು ಅಷ್ಟೇ, ನಾನು ಎಲ್ಲ ಸರಿ ಹೋಗ್ತೀನಿ, ಆಪ್ರೇಷನ್ ಮಾಡ್ತಾರೆ, ಎಲ್ಲ ಸರಿ ಹೋಗುತ್ತೆ, ಆರಾಮಾಗೆ ಮತ್ತೆ ಕೆಲಸ ಮಾಡ್ತೀನಿ ಅಂತ ಹಾಗೆ ಹೇಳೋರು. ನಾನು ಆಮೇಲೆ ಅದಕ್ಕೆ ಅವ್ರು ನೋಡಿ ಹೇಳಿದೇನು, ಯಾರ ಶಾಪವಿದು ಇದಕ್ಕೇನು ಕಾರಣ ತೋರದು ಅಂತ ಹಾಡು ಹೇಳಿದೆ ನಾನು. ಅದಕ್ಕೆ ಅವರು ಹೀಗೆಲ್ಲ ಎಲ್ಲ ಒಂದೊಂದು ಇದು ಮಾಡಿ ಏನು ನೋಡಿ ಅವಾಗಲೂ ನಗ್ತಾಯಿದ್ರು. ಹೌದು ಅಲ್ವಾ, ಆ ಥರ ಜೀವ. ಕೊನೆಗೆ ನೋಡು, ಅವ್ರ ಕೊನೆ ದಿನ ನಮ್ಮದು GST ರಿಲೀಸ್ ಆಗೋ ಗಡಿಬಿಡಿಲಿದ್ವಿ. ಆಮೇಲೆ ರಿಲೀಸ್ ಆದಮೇಲೆ ಹೋಗಿ ನೋಡೋಕ್ಕಾಗುತ್ತೋ ಇಲ್ವೋ, ತುಂಬ ದಿನ ಆಗಿಬಿಡುತ್ತೆ ಅಂದ್ಬಿಟ್ಟು ಹೋಗಿಬಿಟ್ಟು ಇದು ಮಾಡಿದ್ರೆ, ಕಿಚ್ಚ ಒಂದು ಸ್ವಲ್ಪ ನೀರು ಕುಡ್ಸಮ್ಮ ಅಂತಂದರು. ನೀರು ಆಗುತ್ತಂದ್ರೆ ಇದೆಲ್ಲ ಹಾಕ್ಬಿಟ್ಟಿದ್ರು, ಮಾಸ್ಕ್ ಇದೆಲ್ಲ ಹಾಕ್ಬಿಟ್ಟಿದ್ರು. ವೆಂಟಿಲೇಟರ್ ಅಲ್ಲ ಅದು, ಹಿಂಗೆ ಓಪನ್ ಮಾಡಿ ಹಿಂಗೆ ಕುಡಿಸ್ಬೋದಿತ್ತು. ಹಾಕಿ ಆಮೇಲೆ ನೀರು ಕುಡಿಸಿದ್ರೆ ಒಂದೇ ಒಂದು ಗುಟುಕು ಕುಡಿಸ್ಬೇಕಾಗಿತ್ತು, ಒಂದೇ ಒಂದು ಗುಟುಕು. ಆ ನೀರು ಕೂಡ ಘಟ ಹೋಗ್ಬೇಕಲ್ಲ ಒಳಗಡೆ, ಎಲ್ಲ ಕಡೆ ಪೈಪ್ ಹಾಕ್ಬಿಟ್ಟಿದ್ರು. ಅದ ನೀರು ಅಂದರು. ಹೆಂಗಿದ್ದೀರಾ ಭೂಷಣ ಅಂದರೆ ಹಿಂಗಂದು, ಹಂಗೆ ಐಸಲ್ಲಿ ಹಿಂಗೆ ಅಂದ್ಬಿಟ್ಟು ಹಿಂಗಂದರು. ಆಮೇಲೆ ಅದು ತೆಗೆದುಬಿಟ್ಟು ಕುಡಿಸಿ ಮೇಡಮ್ ಅಂದರು. ಆಮೇಲೆ ನೀರು ಹಿಂಗೆ ಕುಡಿಸಿದ್ದು. ಅದು ಹಾಕಿದ ತಕ್ಷಣ ಹಿಂಗೆ ಮುಚ್ಚಿಬಿಟ್ರು ಅದನ್ನು, ಹಿಂಗೆ ಅದು ಹೊರಗಡೆ ಬಂದುಬಿಡುತ್ತೆ, ಗುಟುಕಿಸ್ಕೊಳಕ್ಕಾಗಲ್ಲ, ಹೊರಗಡೆ ಬಂದುಬಿಡುತ್ತೆ ಅಂದ್ಬಿಟ್ಟು ಅದು ಹಂಗೆ. ಅದು ಎಷ್ಟು ಕಷ್ಟ ಆಗುತ್ತೋ ಆ ಒಂದು ಗುಟಕ್ಕೆ ನೀರು ಹೋಗೋದಕ್ಕೆ, ಅಲ್ವಾ. ಅಯ್ಯಪ್ಪ ಅದೆಲ್ಲ ನೋಡಿ ಬೇಜಾರಾಗೋಯ್ತು. ಭಗವಾನ್ ಮುಕ್ತಿ ಕೊಟ್ಬಿಡು ಅಂತಲೇ ಕೇಳ್ತಾಯಿದ್ದೆ. ಆಮೇಲೆ ಒಂದು ಮಾರನೇ ದಿನನೇ ಹೋಗ್ಬಿಟ್ರು ಅವರು. ನೋಡಿ ಎಷ್ಟು ಆ ಥರದ ಕಲಾವಿದರಿಗೆ ನೀವು ಸಹಾಯ ಮಾಡ್ತೀರಾ, ಆದರೆ ಎಲ್ಲೂ ಬಂಬಡ ಹೊಡೆಯಲ್ಲ, ಏನೂ ಮಾತಾಡೋಲ್ಲ. ಅದೇ ನಾವು ಏನು ಮಾಡಿದ್ದೀವಿ ನನಗೆ ಇನ್ನೊಂದು ಏನು ಗೊತ್ತಾ ಆಶ್ಚರ್ಯ ಆಗೋದು, ಇವಾಗ ಬರುತ್ತಲ್ಲ ಕಾಮೆಂಟ್, ನಾವು ಎಲ್ಲ ಒಂದು ಮಾತಾಡ್ತೀವಲ್ಲ, ಓದ್ತೀರಾ ನೀವು ಕಮೆಂಟ್ಗಳನ್ನೆಲ್ಲ? ಓದ್ಬೇಕಲ್ವಾ, ಪರವಾಗಿಲ್ಲ ಅಲ್ವಾ, ಓದ್ಬೇಕು. ಕಮೆಂಟ್ ಓದ್ಬಾರ್ದಾ? ಅಲ್ಲ, ನಂಗೆ ಗೊತ್ತಿಲ್ಲ ಅದಂದಾಗ ಏನು ಮಾಡಿಬಿಟ್ಟಿದ್ದಾರೆ. ಅಲ್ಲ, ನಾವು ಇಷ್ಟು ವರ್ಷ ಮಾಡ್ಕೊಂಡು ಬಂದಿದ್ದೆಲ್ಲ ಏನೂ ಅಲ್ವಾ. ಅಲ್ಲ ಅಂದರೆ ನೀವು ಎಲ್ಲೂ ನಿಂತ್ಕೊಂಡು ಜೋರಾಗೆಲ್ಲ ಹೇಳಲ್ವಲ್ಲ, ಬಂಬಡ ಹೊಡೆಯಲ್ವಲ್ಲ, ಯಾರಿಗೂ ಗೊತ್ತಿರಲ್ಲ ನೀವು ಏನೇನು ಮಾಡ್ತಿರ್ತೀರ, ಏನು ಮಾಡಿದ್ದೀರಾ. ನನಗೆ ಇನ್ನೊಂದು ಆಶ್ಚರ್ಯ ಆಯಿತು, ಮೊನ್ನೆ ನಮ್ಮ ಮಾವ ಅವ್ರದ್ದು ಇದು ಆಯ್ತಲ್ಲ, ಏನು 93 ವರ್ಷ ಆಯಿತು ಅವ್ರ ಸಿನಿಮಾ ರಿಲೀಸ್ ಆಗಿ, ವಾಕ್ಚಿತ ಅದೆಷ್ಟು ಚೆನ್ನಾಗಿ ಜಯಮಾಲ ಅವರು ಎಲ್ಲರೂ ಸೇರಿ ಮಾಡಿದ್ರು. ಆಮೇಲೆ ನಿರ್ಮಾಪಕ ಸಂಘದಲ್ಲೆಲ್ಲ ಮಾಡಿದ್ರು, ಅದೆಲ್ಲ ಭಾಳ ಖುಷಿ ಆಯಿತು. ನನ್ನ ಮಗ ಅಲ್ಲೂ ಹೇಳ್ದ, ಇದುವರೆಗೂ ನಿನ್ನ ಕರ್ತವ್ಯ ಅನಿಸುತ್ತಾ ಇಲ್ವಾ, ಒಬ್ಬ ಮೊದಲನೆಯ ವ್ಯಕ್ತಿ ವಾಕ್ಚಿತ್ರ ಬಂತು ಅಂದರೆ ಅದಕ್ಕೆ ಕಾರಣ ನಾಗೇಂದ್ರ ರಾವ್, ಅದಕ್ಕೆ ಕಾರಣ ಸುಬ್ಬಯ್ಯ ನಾಯ್ಡು ಅವರು, ಅದಕ್ಕೆ ಕಾರಣ ವೈ.ವಿ. ರಾವ್ ಅವರು. ಇವನ್ನೆಲ್ಲ ನೀನು ಏಣಿ ಥರ ಒದ್ದುಬಿಟ್ಟು ನೀನು ನಾನು ಮೇಲಕ್ಕೆ ಬಂದೆ ಅಂತಂದ್ಬಿಟ್ಟು ಒದ್ದುಬಿಟ್ಟು ನೀನು ಚಿತ್ರರಂಗ ಹಿಂಗೆ ಶುರು ಆಯಿತು ಅಂತ ಬೇರೆ ಥರ ಹೇಳೋಕ್ಕಾಗತ್ತಾ? ಇದಂತಾನೆ ಅಡಿಪಾಯ ತಾನೇ ನೆನ್ಕೋತೀಯ. ಗೌರವ ನೀವು ಕೇಳಬಾರ್ದು, ಕೊಡಬೇಕು. ಅದನ್ನೇ ಹೇಳಿದ್ದು. ನಿಮ್ಗೆ ಅನಿಸೇ ಇಲ್ವಾ ನಿಮಗೆ 93 ವರ್ಷ ಬೇಕಾಯ್ತಾ ನಿಮಗೆ ವಾಣಿಜ್ಯ ಮಂಡಳಿಲಿ ಇದು ಹಾಕೋಕ್ಕೆ, ಒಂದು ಏನು ಚಿತ್ರ ಹಾಕೋಕ್ಕೆ ಇದು ಬೇಕಾಯ್ತಾ? ನಿಮ್ಗೆ 93 ವರ್ಷ ಆಯ್ತಾ? ನಾನು ಹೇಳೋದಲ್ಲ, ಅವ್ರು ನನ್ನ ಮಾವ ಆಗಿದ್ದು ನನ್ನ ಅದೃಷ್ಟ ಅಷ್ಟೇ. ನಾನು ಬೇರೆ ಒಂದು ಕಲಾವಿದೆ ಆಗಿದ್ರು ನಾನು ಹೋರಾಟ ಮಾಡ್ತಾಯಿದ್ದೆ, ಬೇರೆ ಯಾರು ಮದುವೆ ಮಾಡ್ಕೊಂಡಿದ್ರೆ ನಾನು ಹೋರಾಟ ಮಾಡ್ತಾಯಿದ್ದೆ, ಹಿಂಗೆ ಮಾಡಲೇಬೇಕಿತ್ತು ನೀವು ಅಂತ, ಮಾಡಲೇಬೇಕು ಅಂತ. ಇವಾಗ ನಾನು ಹೋರಾಟ ಮಾಡೋಕ್ಕಾಗಲ್ಲ. ಹೇಳ್ತಾರೆ ಕಮೆಂಟಲ್ಲಿ, ನಿಮ್ಮ ಮನೆಗೆ ಹೆಸರಿಟ್ಕೊಳ್ಳಿ ಅಂತ ಅಂತಾರೆ. ಮನೆಗೆ ಹೆಸರಿಟ್ಕೊಳ್ಳೋದಾ? ಹೀಗೆ ಈ ಥರ ಮಾತಾಡ್ತಾರೆ. ಆಮೇಲೆ ಅದೇ ಹೇಳೋದು, ನೀನು ಇದು ಏನು ಎಲ್ಲದಕ್ಕೂ ಒಂದು ಕೊಂಕು. ಆಮೇಲೆ ಅವ್ರು ಮಾತ್ರ ಸುಪೀರಿಯರು, ಇನ್ನು ಮಿಕ್ಕಿದವರೆಲ್ಲನೂ ಪ್ರಪಂಚದಲ್ಲಿ ಇವಾಗ ಈ ಕಮೆಂಟ್ ಬಾಕ್ಸ್ ಬಂದ ಮೇಲೆ ಯಾರು ಸುಪೀರಿಯರ್ ಅಲ್ಲ. ಇನ್ನೊಂದು ಈಗ ಎಲ್ಲರನ್ನೂ ಹೆಂಗೆ ಮೆಚ್ಚಿಸ್ತೀರಾ ಹೇಳಿ ನೀವು? ಮೆಚ್ಚಿಸೋದಲ್ಲಪ್ಪ, ನೀನು ಸರ್ವೀಸ್ಗಾದ್ರೂ ಹೇಳ್ಬೇಕು, ಅದೇ ಅರ್ಥ ಆಗಬೇಕಾದಷ್ಟೇ. ಇವಾಗ ನಾನು ಲಕ್ಷ್ಮೀ ದೇವಿಯವ್ರ ಬಗ್ಗೆ ನಾನು ಕೆಟ್ಟದಾಗ ಮಾತಾಡೋಕ್ಕಾಗತ್ತಾ? ಲೀಲಾವತಿ ಅವ್ರ ಬಗ್ಗೆ ಕೆಟ್ಟದಾಗ ಮಾತಾಡೋಕ್ಕಾಗತ್ತಾ? ಅವ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು.
ಹಾಗೆ ಹೀಗೆ ಅಂತ ಅಂದ್ಬಿಟ್ಟೆ ಮಾತಾಡೋಕ್ಕಾಗತ್ತಾ? ಸರೋಜಾದೇವಿಯವ್ರ ಬಗ್ಗೆ ಮಾತಾಡೋಕ್ಕಾಗತ್ತಾ? ಯಾರ ಬಗ್ಗೆ ಮಾತಾಡೋಕ್ಕಾಗತ್ತೆ? ನಾವು ಯಾರು? ಅವರೆಲ್ಲ ನಮಗೆ ಈ ಒಂದು ದೇವ್ರ ಸಮಾನ ಅವರೆಲ್ಲ ಅಲ್ವಾ? ನೀವು ಹಾಗೆಲ್ಲ ಹಗುರವಾಗಿ ಮಾತಾಡಬಾರ್ದು. ಯಾರು ನೀವು ಮಾತಾಡೋದಕ್ಕೆ? ಏನನ್ಸುತ್ತೆ ಅವಾಗ ಕಮೆಂಟ್ ನೋಡಿದ್ಮೇಲೆ ನಿಮಗೆ? ಹುಚ್ಚರು ಅನಿಸುತ್ತೆ ಅಷ್ಟೇ. ಸಿಂಪಲ್ ಉತ್ತರ, ಹುಚ್ಚರು ಅಲ್ವಾ? ಅದೇ ಸಂಸ್ಕಾರ ತೋರಿಸುತ್ತೆ, ಅವರ ಮನೇಲಿ ಏನು ಹೇಳ್ಕೊಟ್ಟಿದ್ದಾರೆ ಏನೋ ತೋರಿಸುತ್ತೆ ಅಲ್ವಾ? ನಾವು ಏನು ಮಾಡಿದ್ದೀವಿ ಅದೇ ಹೇಳ್ಕೊಳಕ್ಕಾಗಲ್ಲ ನಾವು ಯಾವುದನ್ನು. ಏನಾಗಬೇಕು ಹಿರಿಯ ಕಲಾವಿದರಿಗೆ ಬಹಳ ಮುಖ್ಯವಾಗಿ? ಅವರ ಹೆಸರು ಒಂದು ಚಿರಸ್ಥಾಯಿಯಾಗಿರಬೇಕು ಅಂತ ಅನಿಸುತ್ತೆ. ಪಂಡ್ರಿಬಾಯಿ ಅವ್ರನ್ನ ಮರೆಯೋಕ್ಕಾಗತ್ತಾ ನಾವು? ಪಂಡ್ರಿಬಾಯಿ ಅವ್ರ ಬಗ್ಗೆ ಅಸಡ್ಡೆಯಾಗಿ ಮಾತಾಡೋಕ್ಕಾಗತ್ತಾ? ಹಾಂ, ಹೇಳು. ಆ ಥರ ಎಷ್ಟು ಜನ ಬಂದು ಹೋಗಿದ್ದಾರೆ ಅಲ್ವಾ? ಲೀಲಾವತಿ ಅವ್ರ ಬಗ್ಗೆ ಮಾತಾಡೋಕ್ಕಾಗತ್ತಾ? ಆಕೆ ಅವರ ಒಂದೊಂದು ಹಣನೂ ಅದನ್ನು ಆಸ್ತಿ ಮಾಡಿಕೊಂಡ್ರು. ಅವ್ರ ಥರ ಬದುಕಬೇಕು ಕಲಾವಿದರು. ಯಾರ ಥರ? ಲೀಲಾವತಿ ಅವ್ರ ಥರ. ಲೀಲಾವತಿ ಇವಾಗ ಸರೋಜಾದೇವಿಯವ್ರ ಥರ ಬದುಕಿ ಅಂತ ಹೇಳಲ್ಲ, ಯಾಕಂದರೆ ಅವ್ರು ಸೂಪರ್ ಸ್ಟಾರ್ ಆಗಿದ್ದವರು, ತಮಿಳ್ನಾಡಲ್ಲಿ ಹೀರೋಯಿನ್ ಆಗಿ ಬರೋದು. ಅವ್ರಿಗೊಂದು ಅಷ್ಟು ಹಣ ಬಂದಿತ್ತು ಅವ್ರಿಗೆ. ಆದರೆ ಇವರು ಪಂಡ್ರಿಬಾಯಿಗಿಲ್ಲ. ಪಂಡ್ರಿಬಾಯಿ ಅವ್ರಿಗೂ ಆ ಥರ ಹಣ ಬಂದಿಲ್ಲ, ಲೀಲಾವತಿ ಅವ್ರಿಗಿಲ್ಲ. 500 ರೂಪಾಯಿ ಅವಾಗಿನ ಕಾಲಕ್ಕೆ 500 ರೂಪಾಯಿ ಅಂದರೆ ಎಷ್ಟು? ಅದು ಆ 500 ರೂಪಾಯಿನ ಒಂದು ಜಮೀನ್ ಮೇಲೆ ಹಾಕ್ತಿದ್ರು, ಒಂದು ನೆಲದ ಮೇಲೆ ಹಾಕಿದ್ರು ಲೀಲಾವತಿ ಅವರು. ಅದಕ್ಕೆ ಅದೆಲ್ಲ ತಗೊಂಡಿರೋದು. ಹೌದು, ಮೆಡ್ರಾಸಲ್ಲಿ ಹಾಗೆ ಮಾಡಿ ನಾವು ತಿಂದು ಏನು ಖರ್ಚಾಗೋಗ್ತಾ ಇತ್ತು, ಇಲ್ಲ ಅಂತಲ್ಲ. ಇವಾಗ ನಾವೆಲ್ಲ ಏನು ಮಾಡ್ತೀವಿ ಆರ್ಟಿಸ್ಟು ಅದು ತಗೋ. ಬಟ್ ಈಗಿನ ಆರ್ಟಿಸ್ಟ್ ಅವ್ರ ಪಾಡು ಬೇಡ ಕಣ, ನಂಗೆ ಅಯ್ಯೋ ಅಂತ ಅನ್ಸುತ್ತೆ. ಅವರೊಂದು ಯಾಕಂದರೆ ಇವಾಗ ಒಂದು ಸೀರಿಯಲ್ ಮಾಡಬೇಕು ಅಂತಂದರೆ ಅವ್ರು ಫೇಮಸ್ ಆಗ್ತಾರೆ ಅಂತ ಇಟ್ಕೊ, ಅವರ ಡ್ರೆಸ್ಸು ಮತ್ತೊಂದು ಎಲ್ಲ ತೊಗೊಂಬರ್ಬೇಕು ಅಂತಂದರೆ ಇವ್ರು ಕೊಡೋ ಹಣ ಅದಕ್ಕೆ ಸಾಕಾಗುತ್ತಾ? ಇವಾಗ ಸಾಲಲ್ವಾ? ಈಗ ಎಲ್ಲಿ ಸಾಕಾಗುತ್ತೆ? ಒಂದು ಡ್ರೆಸ್ಸೇ 5,000 ರೂಪಾಯಿ ಇರುತ್ತೆ. ಅಂಥದ್ದು ನಿನಗೆ ಒಂದು ದಿನಕ್ಕೆ 4 ಡ್ರೆಸ್ ಬೇಕು, 20,000 ರೂಪಾಯಿ ನೀವು ಕೊಡ್ತೀರಾ? ಆಮೇಲೆ ತುಂಬಾ ಕಷ್ಟ ಪಾಪ, ಅಯ್ಯೋ ಅಂತ ಅನ್ಸುತ್ತೆ ಆ ಮಕ್ಕಳನ್ನೆಲ್ಲ ನೋಡಿದ್ರೆ. ಈಗಲೂ ಕಷ್ಟ. ನಮ್ಗೊಂಥರ ಕಷ್ಟ ಇತ್ತು, ಈಗಲೂ ಒಂದು ಕಷ್ಟ. ನಮ್ಗೇನೋ ಅವಾಗ 500 ರೂಪಾಯಿ ಕೊಡ್ತಾಯಿದ್ರು. ಅದಕ್ಕೊಂದು ಟ್ರಸ್ಟ್ ಮಾಡ್ತಾರೆ, ಆ ಮೂಲಕ ಎಲ್ಲ ಹಿರಿಯ ಕಲಾವಿದರಿಗೆ ದುಡ್ಡು ಕೊಡ್ತಾರೆ. ಅವ್ರ ಬದುಕಲ್ಲಿ ಒಂದು ಟ್ರಸ್ಟಿಗೆ ಯಾರು ದುಡ್ಡು ಕೊಟ್ಟಿಲ್ಲಪ್ಪ, ನಾವೇ ಹಾಕೋದು. ಅದನ್ನೇ ಹೇಳಿದ್ದು. ಅದೇ ಬೇರೆ ಯಾರು ಕೊಟ್ಟಿಲ್ಲ ಅಲ್ಲಿಗೆ, ಅವರೇ ಹಾಕಿ ಆ ಚಾನಲೈಸ್ ಮಾಡಿ ಅದರಿಂದ ಹಿರಿಯ ಕಲಾವಿದರು ಕೊಡೋದು. ಅದೇ ನಾನು ಹೇಳ್ತೀನಿ, ನನ್ನ ಮಗಳಿಗೆ ಹೇಳ್ತೀನಿ, ನಾನು ಎಷ್ಟು ಮನೆ ಸಂಸಾರ ಉಳಿಸಿದ್ದೀನಿ ಕಣೆ, ನೀನೇನೇ ಮಾಡಿದ್ಯಾ ಅಂತ ಹೇಳಿದ್ವಿ. ನೀನೇನೇ ಮಾಡಿ. ಬಟ್ ಈಗಿನ ಮಕ್ಳು ಏನು ಮಾಡ್ತಾರೆ ಪಾಪ, ಅವರು ಹೊರಗಡೆ ಒಂದ್ಸಲಿ ಹಾಕೊಂಡಿದ್ದ ಡ್ರೆಸ್ಸು ಇನ್ನೊಂದ್ಸಲಿ ಹಾಕೊಳ್ಳೋಂಗಿಲ್ಲ. ಕರೆಕ್ಟ್ ಅಲ್ವಾ? ಪಾಪ ಅನ್ಸಲ್ವಾ ನಿಮ್ಗೆ ಇದೆಲ್ಲ? ಅಯ್ಯೋ ಅಂತ ಅನ್ಸುತ್ತೆ. ಅದಕ್ಕೆ ಏನಾದರೂ ಒಂದು ಕೊಲಾಬ್ ಅಂತ ಮಾಡಿ, ಅದು ಫೇಮಸ್ ಆದಾಗ ಫೇಮಸ್ ಆಗ್ತಾರೆ ನೋಡು, ಅವ್ರಿಗೆ ಸಿಗುತ್ತೆ ಅದೆಲ್ಲ. ಇವಾಗ ಹೊಸದಾಗಿ ಬಂದಿರೋ ಹುಡುಗಿರು ಹೋಗ್ಬಿಟ್ಟು ಕೊಲಾಬ್ ಮಾಡಿದ್ರು, ಯಾರು ನೀನು ಅಂತ. ನಿಮ್ಗೆ ಇದೆಲ್ಲ ಗೊತ್ತಾ ಕೊಲಾಬ್ರೇಷನ್ನು? ಒಂದು ಹುಡುಗಿ ಯಾವುದೋ ಹೇಳೋದು, ಏನು ಅಯ್ಯೋ ನಾವೆಲ್ಲ ಎಷ್ಟೊಂದು ಡ್ರೆಸ್ ಹಾಕೋಬೇಕು, ನಿಮಗೇನು ಒಂದು ಏನು ಒಂದು ಸೀರೆ ಎಂಥದ್ದು ಉಟ್ಕೊಂಡ್ರೆ ಆಯಿತು ಅದು ಅಂತಂದೆ. ಎಂಥದ್ದೋ ಸೀರೆ ಉಟ್ಕೊಳ್ಳೋದಲ್ಲ, ತೊಗೊಳ್ಳೆ ಅಂತ ಅಂದ್ಬಿಟ್ಟು ಎಲ್ಲ ಹಾಕಿದೆ. ನೋಡಿ ಎಷ್ಟು ಸೀರೆ ತಂದಿದ್ದೀನಿ, ಎಷ್ಟು ನಿಂದಾದರೆ ಕೊಲಾಬ್, ಇದೆಲ್ಲ ನನ್ನ ಸ್ವಂತದ್ದು ಅಂತ. ಇದು ಡೈಲಾಗ್. ಕೊಲಾಬ್ ನಂದು ಸ್ವಂತದ್ದು, ಎಷ್ಟಿದೆ ನೋಡು ಅಂತಂದೆ. ಆಮೇಲೆ ನಾವೇ ಬಚ್ಕೊಂಡು ಅಲ್ವಾ. ನನಗೆ ಅವ್ರ ಬಗ್ಗೆ ಅಯ್ಯೋ ಅನ್ಸುತ್ತೆ ಹೊರತು, ನಾವು ಸಿಟ್ಟು ಮಾಡ್ಕೊಂಡು ಹೆಂಗೆ ಅಂದ್ಬಿಟ್ಲು ನನಗೆ ಹಂಗೆ ಅಂತ ಅನ್ಬೋದು. ಬಟ್ ಅದಲ್ಲ, ಅದು ಮನುಷ್ಯತ್ವನೇ ಅಲ್ಲ, ಪಾಪದ ಮಕ್ಕಳು ಅಂತ ಅನ್ಸುತ್ತೆ. ಸಿಟ್ಟು ಬರುತ್ತೆ ನಿಮಗೆ? ಸಿಟ್ಟೇನು ಬರಲ್ಲ, ಆ ಸಮಯಕ್ಕೆ ಇಷ್ಟು ಮಾತಂತೂ ಅನ್ಲೇಬೇಕು ತಾನೆ. ಏನು ಮಾಡ್ತೀರಿ ಕೋಪ ಬಂದಾಗ? ಮನೆಯಲ್ಲೋ ಹೊರಗಡೆ ಕೋಪ ಬಂದಾಗ ಏನು ಮಾಡ್ತೀರಿ? ಕೋಪ ಮಾಡ್ಕೋತೀನಿ. ಬೈತೀರಿ ಎದುರುಗಡೆ? ಎಲ್ಲರಿಗೂ ಬೈತೀನಿ. ಇಟ್ಕೊಳ್ಳೋದೆಲ್ಲ ಏನಿಲ್ವ ಸೀನು? ಒಂದು ಮಧ್ಯಾಹ್ನ ಬಿಸಿಲಲ್ಲಿ ನಿಲ್ಲಿಸ್ಬಿಟ್ಟಿರ್ತಾನೆ. ಇಂಥ ಒಂದು ಬಿಸಿಲಲ್ಲಿ 12 ಗಂಟೆ ಅದು ನಿಲ್ಲಿಸ್ಬಿಟ್ಟು ಒಂದು ಎಳ್ನೀರು ಕೊಡಲ್ಲ, ಒಂದು ಲೋಟ ನೀರು ಕೊಡಲ್ಲ ಅಂದರೆ ಕೋಪ ಬರಲ್ವಾ? ಏನರ ಮಾಡ್ತೀರಾ ನೀವು ಅಂತ ಅಂತೀನಿ. ಅಷ್ಟು ತಲೆ ಓಡಲ್ವಾ ನಿಮಗೆ ಅಂತ ಕೇಳಬೇಕೋ ಬೇಡವಾ? ಕರೆಕ್ಟು. ಆ ಬಿಸಿಲಲ್ಲಿ ಹಂಗೆ ಬಿದ್ರೂ ಏನೂ ಇಲ್ಲ, ನಾವು ಅಲ್ಲಿ ನಿಂತ್ಕೊಂಡು ಮಾಡ್ತೀವಲ್ವಾ, ಅಯ್ಯೋ ಬೇಕು ಇದೆಲ್ಲ ಅದನ್ನು ಅವ್ರು ತಿಳ್ಕೊಂಡು. ತುಂಬ ಖುಷಿ ಆದರೆ ಏನು ಮಾಡ್ತೀರಿ? ಏನು ಮಾಡ್ತೀವಿ? ಏನೋ ಸ್ವೀಟ್ ತಿಂತೀರಾ? ಯಾರಿಗಾರು ಫೋನ್ ಮಾಡಿ ಮಾತಾಡ್ತೀರಾ? ಅಥವಾ ಏನಾರ ಯಾವುದೇ ತುಂಬ ಜಾಸ್ತಿ ಅಥವಾ ಶಾಪಿಂಗ್ ಮಾಡೋದಾ? ತುಂಬ ಖುಷಿ ಆದಾಗ ಏನು ಮಾಡೋದು? ನಿಂಗೆ ಗೊತ್ತಾ, ನಾನು ಒಂದಿನಕ್ಕೂ ಶಾಪಿಂಗ್ ಹೋದವಳೆ ಇಲ್ಲ ಇದುವರೆಗೂ. ಮುಂಚೆ ನನ್ನ ಮದುವೆಗೆ ಮುಂಚೆ ನನ್ನ ತಂಗಿ ತಂದ್ಕೊಡೋಳೆ ಎಲ್ಲ. ನಮ್ಮ ಮದುವೆ ಆದಮೇಲೆ ನಮ್ಮ ಅತ್ತೆ ತಂದ್ಕೊಡೋರು. ನೈಲ್ ಪಾಲಿಶಿಂದ ಹಿಡಿದು ಬೊಟ್ಟಿಂದ ಹಿಡಿದು ನಮ್ಮ ಅತ್ತೆ ಅಂದರೆ ಲೋಕೇಶ್ ಚಿಕ್ಕಮ್ಮ. ಇದೆಲ್ಲ
ನನಗೆ ನನ್ನ ಮಗಳು ಸೊಸೆ ಇವರೆಲ್ಲ ಇರ್ತಾರೆ. ನಾನು ಯಾವತ್ತು ನಂಗೆ ಇಷ್ಟನೇ ಆಗಲ್ಲ. ನೀವು ಸಖತ್ ಪುಣ್ಯ ಮಾಡಿದ್ದೀರಲ್ಲ. ಹೌದು, ಎಲ್ಲ ಅವ್ರು ತಂದುಕೊಡ್ತಾರೆ. ನನ್ನ ಸೊಸೆ ತಂದುಕೊಡ್ತಾಳೆ. ನಾನು ಹೇಳ್ತೀನಿ ನೋಡಿ ನನಗೆ ಇದು ಮ್ಯಾಚಿಂಗ್ ಬೇಕು ಕುಶಾಲ್ಗೆ ಹೋಗಿ ಅಂತ ನನ್ನ ಸೊಸೆನ ಕಳಿಸ್ಬಿಡ್ತೀನಿ. ಅವ್ರು ತಗೊಂಡ್ಬರ್ತಾರೆ. ಅವಳು ಅಲ್ಲಿಂದ ಇದು ಮಾಡ್ತಾಳೆ, ಮಾಡಿಬಿಟ್ಟು ನೋಡಿ ಯಾವ ಚೆನ್ನಾಗಿದೆ ನೋಡಿ ಯಾವ ಚೆನ್ನಾಗಿದೆ ನೋಡಿ ತೋರಿಸ್ತಾಳೆ. ಸೊ ಹಾಗಾಗಿ ತುಂಬ ತಂದುಕೊಡ್ತಾರೆ. ಎಲ್ಲಿ ಇಷ್ಟಪಟ್ಟು ಬೆಂಗಳೂರಲ್ಲಿ ಹೋಗಿ ನೀವು ಕೂತ್ಕೊಳ್ಳೋ ಅಂದರೆ ಹೋಟ್ಲಿಗೆ ಹೋಗೋದು ಅಥವಾ ಏನೋ ಇರುತ್ತಲ್ಲ, ಅಷ್ಟು ಚೆನ್ನಾಗಿದೆ ಅಲ್ಲಿ ಹೋಗೋಣ ಅಂತ ಮೊದಲಿಂದನೂ ಹೋಗೋ ಜಾಗ ಇಷ್ಟಪಡೋದು? ಫ್ರೆಂಡ್ಸ್ ಗ್ಯಾಂಗು? ಫ್ರೆಂಡ್ಸ್ ಗ್ಯಾಂಗ್ ಎಲ್ಲ ಸೇರ್ತೀವಿ, ಇಲ್ಲ ಅಂತಲ್ಲ. ಇಷ್ಟಪಟ್ಟು ಹೋಗ್ತಾ ಇದ್ರು ಲೋಕೇಶ್ ಅವರೊಟ್ಟಿಗೆ ಸಿಟಿ ಇನ್ಸ್ಟಿಟ್ಯೂಟ್. ಸಿಟಿ ಓ ಚಾಮರಾಜಪೇಟೆ ನಿಮ್ಮ ಹತ್ರ. ಅದು ಅಲ್ಲಿ ಹೋಗ್ತೀವಿ, ಹೋಗ್ತಾ ಇದ್ವಿ. ಸೊ ಈಗಲೂ ಮಗ ಅಲ್ಲಿಗೆ ಕರ್ಕೊಂಡು ಹೋಗೋದು, ಬೇರೆ ಏನಿಲ್ಲ. ನಂಗೆ ಹೋಟೆಲ್ಗೆಲ್ಲ ಹೋಗೋದು ನಂಗೆ ಏನು ಗೊತ್ತಾ, ಯಾವುದೇ ಹೋಟೆಲ್ಗೆ ಹೋದ್ರು ಒಂದೇ ಟೇಸ್ಟು, ಒಂದೇ ಟೇಸ್ಟ್ ಇರುತ್ತೆ. ಅದೇನೋ ಅದಕ್ಕೆ ನಂಗೆ ಇಷ್ಟ ಆಗಲ್ಲ. ಈ ವಿದ್ಯಾರ್ಥಿ ಭವನ್ ದೋಸೆ ತಿಂದ್ರು ಅಥವಾ ಬ್ರಾಹ್ಮಿಣ್ಸ್ ಕೆಫೆ ತಟ್ಟೆ ಇಡ್ಲಿ ತಿಂದ್ರು ಎಲ್ಲ ಒಂದೇ ಟೇಸ್ಟಾ ನಿಮ್ಗೆ? ಇಲ್ಲ 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 ಅಲ್ಲ, ಹಂಗೆ ಅದು ಬೇರೆ. ಇವಾಗ 5 ಸ್ಟಾರ್ ಹೋಟೆಲ್ಗೆಲ್ಲ ಹೋದ್ರೆ ನಂಗೆ ಇಷ್ಟವೇ ಆಗಲ್ಲ. ಸ್ಟಾರ್ ಹೋಟೆಲ್ಗೆಲ್ಲ ಇನ್ನು ಉಪಹಾರ ಮಂದಿರ, ಅದು ಸೆಕೆಂಡ್ ಸ್ಟೇಜಲ್ಲಿ ಇಡ್ಲಿ ಮಾರೋದು, ಅದು ಅದು ಅದೆಲ್ಲ ಫಾಸ್ಟ್ ಫುಡ್ ಆರಾಮಾಗಿ ಹೋಗಿ ತಿಂತೀರಿ, ತರಿಸ್ಕೊಂಡು ತಿಂತೀರಿ, ಆ ಥರ ಅದಿಷ್ಟ ಆಗುತ್ತೆ. ಆಮೇಲೆ ಆಂಧ್ರ ಇದು ಇಷ್ಟ ಆಗುತ್ತೆ, ನಂದಿನಿದು ಇದು ಗೋಂಗೂರ ಚಟ್ನಿ, ಅದು ಗೋಬಿ ಮಂಚೂರಿ, ಪಿಜ್ಜಾ, ಬರ್ಗರು, ಆಮೇಲೆ ಸಾಫ್ಟ್ ಡ್ರಿಂಕ್ಸು ಯಾವುದೂ ಇಲ್ಲ. ಯಾವ್ದು ನಿಂಬೆ ಹಣ್ಣಿನ ಪಾನಕ ಅಷ್ಟೇ. ನಿಂಬೆ ಹಣ್ಣಿನ ಪಾನಕ. ಈ ನಿಮ್ಮ ಮೊಮ್ಮಕ್ಕಳೆಲ್ಲ ಇಷ್ಟಪಡ್ತಾರಲ್ಲ, ಯಾವುದು ಅಜ್ಜಿ ನೀನೇನು ಅಜ್ಜಿ ತಿನ್ನಲ್ವಾ ಇದು ಅಂತ ಏನು ಕೇಳಲ್ವಾ? ಕೇಳ್ತಾನೆ, ಒಂಚೂರು ತಿನ್ನೋ, ಅವ್ನು ಚಿಕ್ಕವನು ಹೇಳ್ತಾನೆ, ಬಂದು ಇಷ್ಟು ತೆಗೆದ್ಬಿಟ್ಟು ಬಾಯಲ್ಲಿ ಇಡುತ್ತೆ ಅದು. ಫ್ರೆಂಚ್ ಫ್ರೈಸು, ಚಾಟ್ಸು ಏನೂ ತಿನ್ನಲ್ಲ, ರೂಢಿನೇ ಇಲ್ಲಪ್ಪ ನಮಗೆ. ನಮ್ಗೆ ಕಲಿಸಿದ್ದೆ ಅನ್ನ ಸಾರು ಅಷ್ಟೇ. ಅನ್ನ ಸಾರು, ಹಣ್ಣುಗಳು, ತುಪ್ಪ, ಇದು ನೋಡಿ. ಅದಕ್ಕೆ ಹೆಂಗಿದ್ದೀರಿ, ಹೆಂಗಿದ್ದೀರಾ ನೋಡಿ. ನಾನು ಡಾನ್ಸ್ ಮಾಡಿಬಿಟ್ಟು ಬಂದರೆ ನಮ್ಮ ಅಣ್ಣ ಕಾಲಿಸ್ಕೋನು, ಪಾಪ ಕಾಲಿಸ್ಬಿಟ್ಟು ಆಮೇಲೆ ನಮ್ಮಮ್ಮ ಅನ್ನ ಎಲ್ಲ ಕಲ್ಸ್ಕೊಂಬಂದರೆ ಅವ್ನು ತಿನ್ಸೋನು, ತುಪ್ಪ ಹಾಕಿ ತುಪ್ಪ ಸುರಿದ್ಬಿಟ್ಟು ಆಮೇಲೆ ಆ ನೀರು ಅನ್ನ ಸಾರು ಏನು ಚೆನ್ನಾಗಿರುತ್ತೆ ಬದಿಯಾಗಿ, ಅದಂತೂ ತುಂಬ ಇಷ್ಟ. ಅದು ಈಗಲೂ ಅಷ್ಟೇ, ಯಾರಾದ್ರು ಏನು ಬೇಕು ಅಂದರೆ ಅನ್ನ ಸಾರು ಅಂತ ತಿಂತೀನಿ, ಬೇರೆ ಏನಾದರೂ ಹೇಳ್ರಿ ಅಂತಾರೆ. ಖುಷಿ ಅನಿಸುತ್ತಾ? ಅಂದರೆ ನಾನು ಎಷ್ಟೋ ಸರಿ ಬೈಕೊಂಡ್ಬಿಡ್ತಾರೆ ತುಂಬ ಹೆಣ್ಮಕ್ಳು. ಜನರಲ್ ಕ್ವಶನ್ ಇದು, ಹೆಣ್ಮಗಳಾಗಿ ಹುಟ್ಟೋದಕ್ಕೆ ಪುಣ್ಯ ಮಾಡಿರ್ಬೇಕು ಅನಿಸುತ್ತಾ? ಹೌದು, ನಂಗಂತೂ ಅನಿಸಿದೆಪ್ಪ ನಿಜವಾಗ್ಲೂ. ಆದರೆ ಕಷ್ಟ ಆಗೋ ಹೋಗೋಗಳೆಲ್ಲ ಗೊತ್ತಿದ್ರೂ ಸಹಿತ ನಾನು ಹೆಣ್ಣಾಗಿ ಏನೆಲ್ಲ ಸಾಧನೆ ಮಾಡ್ಬೋದು ಗೊತ್ತಾ. ಒಂದು ಗಂಡು ಸಾಧಿಸೋಕ್ಕಾಗದೇ ಇರೋವಂಥದ್ದನ್ನೆಲ್ಲ ಹೆಣ್ಣು ಸಾಧನೆ ಮಾಡ್ತಾಳೆ ಅಂತ. ನಮ್ಮ ಮನೇಲಿ ನೀರು ಹಾಕಕ್ಕೆ ಬರ್ತಾರೆ, 3 ಮಕ್ಕಳಿಗೆ ಅವಳು IAS ಮಾಡಿಸಿದ್ದಾಳೆ, BSc ಮಾಡಿಸಿದ್ದಾಳೆ, ಆಮೇಲೆ ಚೆಫಾಗಿ ಇದು ಕಲಿಸಿದ್ದಾಳೆ. ಅವರೆಲ್ಲ ಕೆಲಸ ಮಾಡ್ತಿದ್ದಾರೆ 3 ಜನ. ಅಂದರೆ ಅವಳು ಇನ್ನೂ ನೀರು ಹಾಕ್ತಾಳೆ. ಬೆಳಗ್ಗೆ 5 ಗಂಟೆಗೆ ಅವಳದ್ದು ಕೆಲಸ ಶುರುವಾಗುತ್ತೆ, ಸಂಜೆ 5 ಗಂಟೆವರೆಗೂ ಅವಳು ಸುತ್ತಾ ಇರೋದು. ನಾನೇ ನಮ್ಮ ವಿದ್ಯಾಪೀಠದಿಂದ ಅಲ್ಲಿ ಇಲ್ಲೇ ನೋಡ್ತಾ ಇರ್ತೀನಿ, ಅಲ್ಲಿಂದ ಇಲ್ಲಿ, ಇಲ್ಲಿಂದ ಅಲ್ಲಿ, ಅಲ್ಲಿಂದ ಇಲ್ಲಿ. ನನಗೆ ಎಷ್ಟು ಖುಷಿ ಆಗುತ್ತೆ ಅಲ್ವಾ. ಏನೆಲ್ಲ ಸಾಧನೆ ಮಾಡ್ಬೋದು. ಗಂಡ ಕುಡ್ಕ, ಸಾಮಾನ್ಯವಾಗಿ ನಿಮ್ಗೆ ಗೊತ್ತಲ್ಲ, ಲೋ ಕ್ಲಾಸ್ ಫ್ಯಾಮಿಲಿ ಅಂದರೆ ಅದೇ ಕುಡ್ಕ. ಅವನನ್ನ ತೊಗೊಂಡೋಗ್ಬಿಟ್ಟು ಡೇ ಕೇರಲ್ಲಿ ಹಾಕೋದು. ಅಯ್ಯೋ, 7,500 ರೂಪಾಯಿ ಒಂದು ತಿಂಗಳು ಕಟ್ಟೋದು. ಅವಳು ಹೆಂಗೆ ಕಟ್ತಾಳೆ ಅನ್ನೋದು ಆ ಅತ್ತೆ ನಾದಿನಿ ಅವ್ರಿಗೆಲ್ಲ ಏನು ಬೇಡ. ಅವನೇನು ಮಾಡ್ತಾನೆ ಇಲ್ಲ, ತೊಗೊಂಡೋಗಿ ಹಾಕ್ಬಿಟ್ಲು ಅಂತ ಮಾತಾಡ್ಕೋತೀರ ಹೊರತು ಅವಳು ಏನು ಕಷ್ಟ ಅನುಭವಿಸ್ತಾ ಇದ್ದಾಳೆ ಅಂತ ನಂಗೆ ಗೊತ್ತಾಗಲ್ಲ ನಿಮಗೆ. ಇದು ಏನು, ಇದು ಹೆಣ್ಣೇ ತಾನೇ ಶತ್ರು ಹೇಳ, ಹೌದು ತಾನೆ? ಅವರೆಲ್ಲ ಸ್ವಲ್ಪ ನೀವು ಎನ್ಕರೇಜ್ ಮಾಡಿದ್ರೆ ಇವಳು ಇನ್ನೂ ಎಷ್ಟು ಚೆನ್ನಾಗಿ ನೆಮ್ಮದಿಯಾಗಿರೋಳಲ್ವಾ. ಇಂಡಸ್ಟ್ರಿ ಹೆಂಗಿದೆ, ಹೆಣ್ಮಕ್ಳು ಮತ್ತು ಇಂಡಸ್ಟ್ರಿಲಿ ಹೇಗಿದೆ ಅಂತ ನಾನು ಹೇಗೆ ಹೇಳಿ. ಈಸಿನಾ ಕಷ್ಟನಾ? ಕಷ್ಟನೇ, ಈಸಿ ಅಂತ ಯಾವತ್ತೂ ಇಲ್ಲ ಕಣ, ಯಾವತ್ತೂ ಇಲ್ಲ. ಹೆಣ್ಮಕ್ಳು ಕಷ್ಟ ಪಡೋದೇ ಅವ್ರ ಹಣೆಯಲ್ಲಿ ಬರ್ತಿದೆ. ತುಂಬ ಜನ ಕನಸು ಕಟ್ಕೊಂಡ್ಬರ್ತಾರಮ್ಮ, ಆದರೆ ಎಲ್ಲರಿಗೂ ಕೈ ಹಿಡಿಯಲ್ಲ, ಒದ್ದಾಡ್ತಿರ್ತಾರೆ. ನೀವು ನೋಡ್ತಿರ್ತೀರ ಕಣ್ಣಾರೆ, ಏನು ಹೇಳೋದು ಅಯ್ಯೋ ಅಂತ ಅನ್ಸುತ್ತೆ ನನಗೆ ನೋಡ್ತಿದ್ದಾಗ. ಅವ್ರಿಗೆ ಬೇಗ ಹೋಗಬೇಕು ಅಂತ, ಆಗಷ್ಟೇ ಮದುವೆ ಆಗಿರ್ತಾರೆ, ಬೇಗ ಹೋಗಬೇಕು, ಮನೆಗೆ ಹೋಗಬೇಕು, ಗಂಡನ ಜೊತೆ ಎಲ್ಲರೂ ಹೋಗಬೇಕು ಅಂದರೆ 8 ಗಂಟೆಗೆ ಬಿಡ್ತಾರೆ. 8 ಗಂಟೆಗೆ ಹೋಗಿ ಏನು ಮಾಡ್ತಾರೆ, ಮನೇಲಿ ಹೋಗಿ ಅಡುಗೆ ಮಾಡಿಕೊಂಡು ಅವ್ರಿಗೆ ಕೊಟ್ಟು ಮಾಡಿ ಸಂಭಾಳಿಸೋದೇ ಒಂದು ಇದಾಗಿರುತ್ತೆ. ಇಲ್ಲದೆ ಇರೋ ಹುಡುಗಿರು ಸ್ವಲ್ಪ ಒಂದು ಎಂಜಾಯ್ ಮಾಡ್ಬೋದು, ಮನೇಲಿ ಅಮ್ಮ ಮಾಡ್ತಾರೆ, ಅವ್ರು ಮಾಡ್ತಾರೆ, ಇವ್ರು ಮಾಡ್ತಾರೆ. ನೀವು ಶೂಟಿಂಗಲ್ಲಿ ಇದನ್ನೆಲ್ಲ ನೋಡ್ತಿರ್ತೀರಲ್ಲ, ಯಂಗ್ಸ್ಟರ್ಸ್ಗಳು ಏನೇನು ಮಾಡ್ತಾರೆ. ಹೌದು, ನನಗೆ ಅಯ್ಯೋ ಅಂತ ಅನ್ನಿಸ್ತಾ ಇರುತ್ತೆ, ತುಂಬ ಅಯ್ಯೋ ಅಂತ ಅನ್ನಿಸ್ತಾ ಇರುತ್ತೆ ನನಗೆ. ಏನು ಮಾಡೋದು, ಅದು ಬದುಕಲ್ವಾ.
ಸೊ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು ಅದನ್ನೆಲ್ಲನೂ ಬದುಕು ಅಂತ. ಸೊ ಎಲ್ಲರ ಜೀವನದಲ್ಲೂ ಇದೆ ಇದು, ಎಲ್ಲ ಅಲ್ಲ ಬರೀ ಹೆಣ್ಮಕ್ಳ ಬಗ್ಗೆ ಮಾತಾಡಿದ್ವಿ. ಇನ್ ಮನೇಲಿ ಒಬ್ಬ ಗಂಡು ಮಗ ಇದ್ದಾನೆ, ಅದು ಒಂಥರ ಹೆಮ್ಮೆ ನಿಮ್ಗೆ ಯಾವಾಗ್ಲೂ ಕೂಡ. ಹೌದು. ಈಸ್ ಸ್ಮಾಲ್ ಸ್ಕ್ರೀನ್ಲಿ ಸೂಪರ್ ಸ್ಟಾರು, ಬಿಗ್ ಸ್ಕ್ರೀನಲ್ಲೂ ಒಂದಷ್ಟು ಪ್ರಯತ್ನ ಮಾಡಿ ಗೆದ್ದಿದ್ದು ಉಂಟು. ಹೌದು, ಗೆದ್ದಿದ್ದು. ಇವಾಗ ಅವನು ಆ್ಯಸ್ ಅ ಡೈರೆಕ್ಟ್ರಾಗಿ ಗೆದ್ದಿದ್ದಾನಲ್ಲ. ಸೊ ಎಲ್ಲ ಒಂದು ಒಂಥರ ಖುಷಿ ಆಗುತ್ತೆ, ತುಂಬ ಖುಷಿ ಆಗುತ್ತೆ. ಒಳ್ಳೆ ಹೆಸರು, ಮನೆಗೂ ಒಂದು ಒಳ್ಳೆ ಹೆಸರು ತಂದುಕೊಟ್ಟ. ಅವ್ರ ತಾತನೇ ಹೆಸರು ಉಳಿಸಿದ್ನಲ್ಲ ಅವನು, ಅಲ್ವಾ? ಹೆಮ್ಮೆ ಇದೆ ಅಲ್ವಾ? ಓ ತುಂಬಾನೇ ಇದೆಪ್ಪ, ಥ್ಯಾಂಕ್ ಗಾಡ್ ಅಂತ ಅಂತೀನಿ ಇಂಥ ಮಗ. ಬಟ್ ಆದ್ರೂ ಬಿಡಲ್ವಂತೆ ಸೃಜನ್ ಯಾವಾಗ್ಲೂ ಹೇಳ್ತಿರ್ತಾನೆ, ನಮ್ಮಮ್ಮ ಅಷ್ಟು ಯಾರು ಬೈಯಲ್ಲ. ಹೌದು, ಬೈತಾ ಇರ್ತೀನಿ. ಹೌದು, ಬೈತಾ ಇರ್ತೀನಿ. ಇನ್ನು ಇದು ಸುಮ್ಮನೆ ಸೋಮಾರಿ ಆಗಿರಬೇಡ, ಅದು ಮಾಡು, ಇದು ಮಾಡು, ಇದು ಮಾಡು, ಅದು ಮಾಡು ಅಂತ ಹೇಳ್ತಾನೆ ಇರ್ತಾನೆ. ಒಂಥರ ಇದಾಗಿರ್ಬೇಕಪ್ಪ, ಯಾವಾಗಲೂ ಕೆಲಸದಲ್ಲಿ ಮಗ್ನರಾಗಿರಬೇಕು, ಸೋಮಾರಿತನವಾಗಿರಬಾರ್ದು ಅಂತ ನನ್ನ ಇಷ್ಟ. ನನ್ನ ಮಗಳದ್ರಲ್ಲಿ ತುಂಬ ಸೋಮಾರಿ. ಮಗಳು ಪೂಜಾ ಸೋಮಾರಿ. ಎಲ್ಲ ಮಾಡ್ತಾ ಇರಬೇಕು, ಏನಾದರೂ ಆಗಲಿ, ಏನಾದರೂ ಒಂದು. ಏನು ಕನಸೇನಿದೆ ಗಿರಿಜಮ್ಮಂಗೆ? ಇಲ್ಲ, ಯಾವ್ದಾದ್ರು ಹರೀಶ್ ತುಂಬ ವರ್ಷದಿಂದ ಆ ಕೆಲಸ ಆಗಿಲ್ಲ, ಅದು ಮಾಡಬೇಕು ನಾನು, ಯಾವುದು ಪೆಂಡಿಂಗ್ ಇಟ್ಟಿಲ್ಲ ನಾನು. ಯಾವುದು ಇಟ್ಟಿಲ್ಲ. ಬಕೆಟ್ ಲಿಸ್ಟಲ್ಲಿ ಏನೂ ಇಲ್ಲ, ಎಲ್ಲ ಮುಗಿಸಿದಿರಿ. ಅರೆ ವಾ. ಇಟ್ಟಾಗೆ ಇರಬೇಕು, ಕೊಟ್ಟಿದ್ದು ತಿನ್ನಬೇಕು, ಪರಶಿವನು ಕರೆದಾಗ ನಡಿಬೇಕು. ಓ ಎಂಥ ಅದ್ಭುತ ಹಾಡು ಸಿಂಕ್ ಮಾಡೋದು ಅಲ್ವಾ? ಅಷ್ಟೇ ಕಣ ಇರೋದು. ನೀವೆಲ್ಲರೂ ಕಲ್ತ್ಕೊಳ್ಳಿ, ಯಾವುದಕ್ಕೂ ಆಸೆ ಬಂದರೆ ತಾನಾಗೆ ಬರಲಿ. ಇದಕ್ಕೆ ಬೇಕು ಅಂತ ಪ್ರಯತ್ನ ಪಡು, ನಿಂಗೆ ಸಿಗುತ್ತೆ. ಸೊ ಅದು ಬೇಕು, ಇದು ಬೇಕು, ಆಸೆ, ದುರಾಸೆ ಅದೆಲ್ಲ ಏನು ಇರಬಾರ್ದು. ಸಿಂಪಲ್ ಆಗಿರ್ತೀನಿ, ಇದನ್ನು ಮಾಡ್ತೀನಿ ಅಂತ ಮಾಡ್ತಾಯಿರು, ನಿಂಗೆಲ್ಲನೂ ಸಕ್ಸಸ್ ಆಗೇ ಆಗುತ್ತೆ ಅಂತ ನನ್ನ ಒಂದು ಅನಿಸಿಕೆಪ್ಪ. ಇವನ್ ಡೈರೆಕ್ಟ್ರ್ಗಳಾಗಿರಲಿ, ಮತ್ತೊಬ್ಬರಾಗಿರಲಿ, ಲೈಟ್ ಬಾಯ್ಸ್ ಆಗಲಿ, ಅವನ್ನೆಲ್ಲ ನೋಡಿದ್ರೆ ಅಯ್ಯೋ ಇದಾದಮೇಲೆ ಅವ್ರ ಜೀವನ ಏನು, ಇದಾದಮೇಲೆ ಏನು ಮಾಡ್ಬೋದು ಅವರು, ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಇವಾಗ ನಮ್ಮಲ್ಲಿ ಎಷ್ಟು ನಿರ್ದೇಶಕರಿದ್ದಾರೆ, ಎಷ್ಟು ಕ್ಯಾಮ್ರಾಮನ್ಗಳಿದ್ದಾರೆ, ಅವ್ರಿಗೆಲ್ಲ ವಯಸ್ಸಾದ್ಮೇಲೆ ಅವ್ರು ಏನು ಮಾಡಬೇಕು? ಅದಕ್ಕೆ ನಾನು ಹೇಳೋದು, ಗಳಿಸುವಾಗ ಏನಾದರೂ ಒಂದು ಇದು ಮಾಡಿ, ಅವ್ರಿಗೆ ಅಂತ ಇಟ್ಟು, ಆಪದ್ಧನ ಅಂತ ಇಟ್ಟು, ಅವ್ರಿಗೆ ಆಗದೆ ಇದ್ದವಾಗ ಕೊಡಬೇಕು ಅನ್ನೋದು ನಾನು ಎಲ್ಲರಲ್ಲೂ ಕೇಳ್ಕೊತೀನಿ. ಬರೀ ಆರ್ಟಿಸ್ಟ್ ಬಗ್ಗೆ ಅಲ್ಲ ನಾನು ಹೇಳ್ತಾ ಇರೋದು, ಯಾವುದೇ ಒಂದು ಪತ್ರಕರ್ತರು, ಒಪ್ತೀನಿ ನಾ ಇದನ್ನು. ಪತ್ರಕರ್ತರು ಏನು ಮಾಡಬೇಕು ವಯಸ್ಸಾದ್ಮೇಲೆ? ಇಲ್ಲ, ನಮ್ಮಲ್ಲಿ ಎಷ್ಟೋ ಜನ ಹಂಗೆ ಆಗಿರೋದು ಉದಾಹರಣೆ ನಾನೇ ಕಣ್ಣಾರೆ ನೋಡಿದೆ ಅಲ್ವಾ? ಅವ್ರಿಗೆಲ್ಲ ನೀವು ಒಂದು ಗುಂಪು ಮಾಡಿಕೊಂಡು ನೀವು ಅದನ್ನು ಮಾಡಿ ಒಂದು 1,000 ರೂಪಾಯಿ ಕೊಡಿ, ಅವ್ನಿಗೆ ಎಷ್ಟೋ ಇದಾಗತ್ತೆ ಅಲ್ವಾ? ಸೊ ಇದು ಎಲ್ಲ ಇಂಡಸ್ಟ್ರಿಗೂ ನಾನು ಹೇಳ್ತಾ ಇರೋದು, ಒಬ್ಬರಿಗಂತಲ್ಲ. ಇನ್ನು ಗೌರ್ಮೆಂಟು ಅಥವಾ ಮತ್ತೊಂದು ಆದರೆ ಪೆನ್ಷನ್ ಬರುತ್ತೆ. ನಮ್ಗೆ ಏನು ಬರುತ್ತೆ? ಕೆಲಸ ಇರುವಾಗ ಮಾತ್ರ ನಾವು ರಾಜರು. ಕೆಲಸ ಮುಗಿದ್ಮೇಲೆ ನಮ್ಮನ್ನು ಕೇಳೋರೇ ಇಲ್ಲ ಅಲ್ವಾ? ಕರೆಕ್ಟ್. ಸೊ ದಯವಿಟ್ಟು ಅದನ್ನು ಮಾಡಿ. ನೀವೆಲ್ಲರೂ, ಎಲ್ಲ ಇಂಡಸ್ಟ್ರಿಯವರು, ನಮ್ಮ ಕಲಾ ಇದಕ್ಕೆ ಸಂಬಂಧಪಟ್ಟವರು ಎಲ್ಲರೂ ಮಾಡಿ. ಹಣ ಇರೋರು, ಜಾಸ್ತಿ ಗಳಿಸಿರೋರು ಒಂದು ಇಡಿಗಂಟನ್ನು ಇಟ್ಟು ಅದರ ಮುಖಾಂತರ ಹೋಗೋ ಹಾಗೆ, ನಿಮಗೆ ಯಾವ ಫೀಲ್ಡಲ್ಲಿ ಯಾರಿಗೆ ಕೊಡಬೇಕು ಅಂತ ಅನಿಸುತ್ತೋ ಅದನ್ನು ಮಾಡಿ. ತುಂಬ ನಾನು ಇವರು ಇಲ್ವಾ, ಯಾರಪ್ಪ ಅವರು, ರಘು ಗೊತ್ತು, ಡೈರೆಕ್ಟ್ರು. ಹೌದು, ಗೊತ್ತು. ಅವ್ರ ಫಿಲಮಲ್ಲಿ ಒಂದು ಫಿಲಮ್ ಯಾವುದು, ಮಿಡಿದ ಹೃದಯಗಳು, ಅಂಬರೀಷ್ ಅವರ ಅತ್ತೆಯಾಗೋ ಅಕ್ಕನಾಗೋ ಪಾತ್ರ ಮಾಡಿದ್ದೀನಿ ಅದರಲ್ಲಿ. ಅದು ಒಂದೇ ಫಿಲಮ್ನ ಮಾಡಿರೋದು. ಅವರು ಇದು ಡಯಾಲಿಸಿಸ್ಸೋ ಮತ್ತೇನೋ ಆದಾಗ ನನಗೆ ಫೋನ್ ಮಾಡ್ತಾರೆ, ಬೇರೆ ಯಾರಿಗೂ ಅಲ್ಲ, ನನಗೆ ಫೋನ್ ಮಾಡಿದ್ರು. ನಾನು ರಾಜೇಂದ್ರ ಸಿಂಗ್ ಅವ್ರ ಮುಖಾಂತರ ಅವರಿಗೆ ಹಣ ಕಳಿಸಿ. ಅವರು ಚಿಕ್ಕ ಮನೇಲಿದ್ದವರು. ಹೌದು, ಎಂಥ ಡೈರೆಕ್ಟರ್ ಮಾಡಿ ಮೆಟ್ಲು ಒಳಗೆ ಹೋದ್ರೆ ಇಷ್ಟು. ನಾನು ನ್ಯೂಸ್ ಚಾನಲ್ ಕೆಲಸ ಮಾಡ್ತಿದ್ದೆ, ಹುಡ್ಕೊಂಡು ಹೋದೆ, ಇಲ್ಲಿ ನೀವಿರೋದ ಸರ್ ಅಂದೆ. ಅಂದರೆ ಮನುಷ್ಯ ಇರುವುದಕ್ಕೆ ಜಾಗ ಇಲ್ಲದೆ ಇರೋ ಜಾಗದಲ್ಲಿ ಅವ್ರು ಇದ್ರು. ನಾವು ಹೇಳಿದ್ರೆ ತಪ್ಪಾಗತ್ತೆ, ಹೇಳೋಕ್ಕಾಗಲ್ಲ. ನಾವು ಎಷ್ಟು ಜನ ಇದ್ವಿ ಆರ್ಟಿಸ್ಟ್, ಇಲ್ಲ ಒಂದೊಂದು ಚೂರು ಹಣ ಹಾಕಿ ಒಂದು ಮಾಡ್ಬೋದಾಗಿತ್ತಲ್ವ. ಏನು ದೊಡ್ಡದು ಖರ್ಚಾಗಲ್ಲ ನಮಗೆ, ಅಥವಾ ಕರ್ಗೂ ಹೋಗಲ್ಲ. ನಮ್ಮಿದ್ರಲ್ಲಿ ಕರ್ಗೋಗುತ್ತಾ? ಅದು ಬೆಳೀತಾನೇ ಇರುತ್ತೆ ನಾವು ಇಟ್ಟಿರೋ ಹಣ ಎಲ್ಲ ಅಲ್ವಾ? ಸೊ ಅದನ್ನು ನಾವು ಮಾಡ್ಬೋದಾಗಿತ್ತು ಅಂಥವ್ರನ್ನ ಗುರುತಿಸಿ ನಾನು ಹೇಳೋದು, ನಮ್ಮ ಹೀರೋಗಳಾಗಲಿ ಮತ್ತೊಬ್ಬರಾಗಲಿ ಯಾರಾಗಲಿ, ಇಂಥವ್ರದೆಲ್ಲ ಒಂದು ನಾವು ಏನೂ ತೊಗೊಂಡೋಗಲ್ಲ. ಇವಾಗ ಬಾ ಅಂದರೆ ಇವಾಗ ಹೊಟ್ಟೋಗ್ಬೇಕು. ನಮ್ಮ ಕಣ್ಮುಂದೆನೇ ಎಷ್ಟು ಮಕ್ಕಳು ಹೋಗಿದ್ದಾರೆ ಅಲ್ವಾ? ಅಯ್ಯೋ ಅಂತ ಅನಿಸುತ್ತೆ.
ಅವಾಗ ಇರೋ ವರ್ಗರು ನೆಮ್ಮದಿಯಾಗಿರಲಿ, ನಮ್ಮ ಜೊತೆಲಿ ಕೆಲಸ ಮಾಡಿದವ್ರು ಇವರು ಅಂತೆಲ್ಲ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆಪ್ಪ. ನಾನು ನಮ್ಮವ್ರಿಗೆ ಮಾತ್ರ ಹೇಳ್ಕೊತಾ ಇಲ್ಲ, ಬೇರೆ ಇಂಡಸ್ಟ್ರಿಗೋರ್ಗು ಹೇಳ್ತಾ ಇದ್ದೀನಿ. ಇಲ್ಲ, ತುಂಬ ಪ್ರಾಕ್ಟಿಕಲ್ ಮಾತು. ಹೌದು. ಮತ್ತು ಈಗಿನ ಬದುಕಿಗೆ ತುಂಬ ಅವಶ್ಯಕತೆ ಇರೋ ಮಾತುಗಳಿವೆಲ್ಲವೂ ಕೂಡ. ಅಂದರೆ ನಾವಷ್ಟೇ ಖುಷಿಯಾಗಿರೋದಷ್ಟೇ ಅಲ್ಲ, ನಮ್ಮ ಜೊತೆ ಇರೋರು ಒಂದಷ್ಟು ಜನ ಒಳ್ಳೆ ಕೆಲಸ ಮಾಡೋಕ್ಕೆ ಸಾಧ್ಯ ಆದರೆ ಮಾಡಲಿ, ಚಿಕ್ಕದಾದರೂ. ಆಮೇಲೆ ಇನ್ನೊಂದು ಮಾತು ಹೇಳ್ಬಿಡ್ತಾರೆ ಗೊತ್ತಾ, ಅವನು ದುಡಿತಾ ಇರಬೇಕಾದ್ರೆ ಅವನು ಹಂಗೆ ನಡ್ಕೊಂಡ ಹಿಂಗೆ ನಡ್ಕೊಂಡು, ಅದು ಎಲ್ಲರಿಗೂ ಇರುತ್ತೆ. ಒಂದೊಂದು ವೀಕ್ನೆಸ್ ಅಂತ ಇರುತ್ತೆ. ಅದು ತಪ್ಪು ಅಂತ ನಾನು ಹೇಳೋದಿಲ್ಲ, ಅದು ವೀಕ್ನೆಸ್, ಏನೂ ಮಾಡೋಕ್ಕಾಗಲ್ಲ. ಅವನಿದ್ದಾಗ ದರ್ಬಾರಲ್ಲಿ ನಡ್ಕೊಳ್ಳೋದು ಮಾಡೋದು. ಲೋಕೇಶ್ ಅವ್ರು ನೋಡು, ಕೊನೆಯವರೆಗೂ ಸ್ಕೂಟ್ರ ಇಟ್ಕೊಂಡಿದ್ರು. ಅದು ಇನ್ ಸುಜುಕಿ ಇತ್ತು ಅವ್ರದ್ದು ಅಲ್ವಾ, ಅದರಲ್ಲೇ ಓಡಾಡ್ತದ್ದು. ಕಾರು ಇಲ್ಲ ಅಂತ, ಒಂದು ದೊಡ್ಡ ಕಾರ್ ಏನು ಅವ್ರು ಏನು ತೊಗೊಂಡಿದ್ದಿಲ್ಲ. ಒಂದು ಫಿಯಟ್ ಇತ್ತು ಅವರು ಹೋಗಬೇಕಾದ್ರೆ, ಆಮೇಲೆ ಒಂದು ಎಸ್ಟೀಮ್ ಗಾಡಿ ಇತ್ತು. ಅದೇ ಅವ್ರಿಗೇನೆ ಅವ್ರಿಗೆ ಇದ್ರಲ್ಲಿ ಹೋಗ್ಬೇಕು. ಇನ್ ಸುಜುಕಿ, ಆಮೇಲೆ ಸ್ಕೂಟರಿಂದ ಇನ್ ಸುಜುಕಿಗೆ ಬಂದು ಅದು ಅನ್ಕೋತೀನಿ ನಾನು. ಅವಾಗ ಅದ್ರಲ್ಲಿ ಕೂತ್ಕೊಳ್ಳೋ ಮಜಾನೇ ಬೇರೆ, ಕಾರಲ್ಲಿ ಕೂತ್ಕೊಳ್ಳೋ ಮಜಾನೇ ಬೇರೆ. ಇತ್ತೀಚೆಗೆಲ್ಲೂ ಹೋಗಿಲ್ವ ಟೂ ವೀಲರ್ಲಿ ಕೂತ್ಕೊಂಡು? ನೀವು ಮೊನ್ನೆ ಹೋಗಿದ್ದೆಪ್ಪ, ಡಾಕ್ಟರ್ ಹತ್ರ ಏನೋ ಇದು ತೋರಿಸ್ಬೇಕು ಅಂತ ಅಂದ್ಬಿಟ್ಟು ರಾಣಿ ಆಗ್ಬಿಟ್ಟಿದೆ ಕಾಲಲ್ಲಿ, ಅದನ್ನು ತೋರಿಸ್ಕೊಳ್ಳೋಕ್ಕೆ ಅಂತ. ಆಮೇಲೆ ನಮ್ಮ ಮನೇಲಿ ಒಂದು ನಮ್ಮ ಶುಭ, ನೀವು ನೋಡಿದ್ದೀರಲ್ಲ, ಅವಳು ಬಂದಿದ್ಲು, ನಡಿಯಮ್ಮ ಸ್ಕೂಟ್ರಲ್ಲೇ ಹೋಗ್ಬಿಟ್ಟು ಬರೋಣ. ನನ್ನ ಮಗ, ಅಮ್ಮ ನಾನು ಡ್ರಾಪ್ ಮಾಡ್ತೀನಮ್ಮ, ನಾನು ಡ್ರಾಪ್ ಮಾಡ್ತೀನಿ ಅಂತ. ಬೇಡ ನಾನು ಸ್ಕೂಟ್ರಲ್ಲಿ ಹೋಗ್ತೀನಿ. ಒಂಥರ ಪರಮಾತ್ಮ ಎಲ್ಲ ಕೊಟ್ಟಿದ್ಯಾ, ಎಲ್ಲರಿಗೂ ಬೇರೆಯವ್ರಿಗೂ ಕೊಡೋಂಗಾಗಲಿ ಒಳ್ಳೇದಾಗಲಿ ಅಂತ ಯೋಚನೆ ಮಾಡ್ತೀರಾ ನೀವು? ಹೌದು, ಅಷ್ಟೇ ನನ್ನ ಯೋಚನೆ ಇರೋದು. ಸರ್ವೇ ಜನ ಸುಖಿನೋ ಭವಂತು, ಅಷ್ಟೇ. ಮತ್ತು ಇವ್ರಿಗೆ ಏನು, ನಮ್ಮ ಪ್ರಪಂಚದಲ್ಲಿರೋ ಪ್ರಜೆಗಳಿಗೆ ಏನು ಹೇಳೋದು ಅಂತಂದರೆ, ಸ್ವಲ್ಪ ನಮ್ಮನ್ನು ನಾವು ತಿದ್ದುಪಡಿ ಮಾಡ್ಕೊಳ್ಳೋಣ. ಬೇರೆಯವ್ರ ಬಗ್ಗೆ ಮಾತಾಡೋದು, ಬಾಯಿ ಹಗುರವಾಗಿದೆ, ನಾಲ್ಗೆಗೆ ಎಲಿಬಿಲ್ಲ ಅಂತ ಹೇಗೆಗೋ ಹರಿಬಿಡಬೇಡಿ. ದಯವಿಟ್ಟು ಎಲ್ಲರೂ ಮರ್ಯಾದೆಗೋಸ್ಕರನೇ ಬದುಕೋದು ಅಲ್ವಾ, ಮರ್ಯಾದೆಗೋಸ್ಕರ. ಅವ್ರ ಜೀವನದಲ್ಲಿ ಬೇರೆ ಬೇರೆ ಏನೇನೋ ಆಗಿರುತ್ತೆ ಅವಘಡಗಳು, ಅದನ್ನು ನಾವು ಎತ್ತಿ ಆಡಬಾರ್ದು ನಮ್ಮ ಜೀವನದಲ್ಲಿ ಯಾವಾಗ ಏನಾಗುತ್ತೆ ಅಂತ ಅಂದ್ಬಿಟ್ಟು. ಸೊ ಎಲ್ಲರೂ ಇದು ಅವನು ಮಾಡಿ, ಎಲ್ಲ ಅಣುರೇಣು ತೃಣಕಾಷ್ಟ ಎಲ್ಲ ಪರಮಾತ್ಮನ ಒಂದು ಆಜ್ಞೆ ಇಲ್ಲದೆ ನಡೆಯಲ್ಲ ಅಂತ ಹೇಳ್ತಾರೆ. ತೃಣಭಂಬಿ ನಾ ಚಲತಿ ಅಂತ ಹೇಳ್ತಾರೆ. ಸೊ ನಾವೇನು ಮಾಡಿದ್ದು, ಎಲ್ಲ ಅವನೇ ತಾನೇ ಮಾಡ್ತಾ ಇರೋದು. ಇವಾಗ ಯುದ್ಧ ಆಗೋದ್ರು ಕೂಡ ಅವನೇ ತಾನೇ ಮಾಡ್ತಾ ಇರೋದು ಅಲ್ವಾ. ನಾವು ಏನು ಕೇಳೋದು, ಭಗವಂತ ಅಯ್ಯೋ ಎಲ್ಲ ನಿಲ್ಲಿಸ್ಬಿಡಪ್ಪ ಪೀಡೆ ನಿನ್ನಿಂದನೇ ಆಗ್ತಾ ಇರೋದು, ನಿಲ್ಲಿಸು. ನಾನು ಹಂಗೆ ಹೇಳೋದು ಇಲ್ಲೇ ಸ್ವರ್ಗ, ಇಲ್ಲೇ ನರಕ, ಮೇಲೇನಿಲ್ಲ ಸುಳ್ಳು, ಹುಟ್ಟು ಸಾವು ಎರಡರ ನಡುವೆ 3 ದಿನದ ಬಾಳು ಅಲ್ವಾ. ಇಲ್ಲೇ ಚೆನ್ನಾಗಿರು. ಸರ್ವೇ ಜನ ಸುಖಿನೋ ಭವಂತು. ಎಲ್ಲರಿಗೂ ಹೇಳ್ತೀನಿ, ಎಲ್ಲ ಒಳ್ಳೆ ಬುದ್ಧಿ ಕಲ್ತ್ಕೊಂಡು ಆರಾಮಾಗಿರಿ, ಆರೋಗ್ಯವಾಗಿರಿ, ಅಷ್ಟೇ, ಸಾಕಲ್ವಾ? ಈ ಥರದ ಮಾತು ನನ್ನ ಹರಿಕಥೆಯಲ್ಲಿ ಬೇಕಾಗಿತ್ತು ನನಗೆ. ಇದನ್ನ ಕೇಳಿಸ್ಕೊಂಡು ಒಂದಷ್ಟು ಜನ ಇನ್ಸ್ಪೈರ್ ಆಗ್ತಾರೆ. ನೋಡಿ ಅಮ್ಮ ಹೆಂಗ್ ಬದುಕ್ತಿದ್ದಾರೆ, ನಾವು ಒಂದಷ್ಟು ಇರಬೇಕು ಚೆನ್ನಾಗಿ ಅಂತ ಅನ್ಸುತ್ತೆ. ಏನೂ ತೊಗೊಂಡೋಗಲ್ಲ ನಾವು, ಏನು ತೊಗೊಂಡೋಗ್ತೀವಿ. ದಯವಿಟ್ಟು ಎಲ್ಲರಿಗೂ ಹೇಳೋದು, ಮೆಡಿಕ್ಲೇಮ್ ಮಾಡಿಸ್ಕೊಳ್ಳಿ ಅಲ್ವಾ. ಇನ್ಶೂರೆನ್ಸ್ ಇರಬೇಕು. ಅದು ಇನ್ಶೂರೆನ್ಸ್ಗಿಂತ ಮೆಡಿಕ್ಲೇಮ್ ಇಂಪಾರ್ಟೆಂಟ್ ಇವಾಗ. ಮೆಡಿಕಲ್ ಇನ್ಶೂರೆನ್ಸ್ ತುಂಬಾ ಮೆಡಿಕಲ್ ಇನ್ಶೂರೆನ್ಸ್ ಅಂದ್ರೆ ಮೆಡಿಕಲ್ ಇನ್ಶೂರೆನ್ಸ್. ಆರೋಗ್ಯ ವಿಮೆ ನಿಮ್ಮ ಹತ್ರ ಇರಬೇಕು. ನೀವು ಊಟ ಮಾಡ್ತಿರೋ, ನಾನು ಪ್ರತಿಯೊಂದು ಕ್ಯಾಬಲ್ಲಿ ಕೂತ್ಕೊಂಡಾಗ್ಲೂ, ಅಪ್ಪ ನಿನ್ನ ಹತ್ರ ವಿಮೆ ಇದೆಯಾ ಅಂತ ಕೇಳ್ತೀನಿ. ಎಲ್ಲ ಕನ್ಸನ್ ತೋರಿಸ್ತೀರಾ ನೀವು, ಕ್ಯಾಬ್ ಡ್ರೈವರ್ಗೂ ಕೇಳ್ತೀರಾ? ಹೌದು, ಇದೆಯಾ, ದಯವಿಟ್ಟು ಮಾಡಿಸು, ನಾನು ನಂಬರ್ ಕೊಡ್ತೀನಿ, ಯಾರು ಬೇಕಾದ್ರೂ ಮಾಡಿಸ್ಬೋದು. ನೀವು ಹೇಳಿದ್ ನಾನು ಒಪ್ತೀನಿ ಅಲ್ವಾ. ದಯವಿಟ್ಟು ಎಲ್ಲರೂ ಯಾರ ಹತ್ರನೂ ಕೈ ಒಡ್ಡಂಗಿಲ್ಲ. ಆಸ್ಪತ್ರೆ ಮುಂದೆ ನಿಂತಾಗ ನಮ್ಗೆ ಅವಾಗ ಅನ್ಸುತ್ತೆ, ನೋವಾಗ್ಬಿಡುತ್ತೆ ತುಂಬಾ, ಹೆಂಗ್ ಮಾಡೋದು ಗುರು ಅಲ್ವಾ. ಅದನ್ನೆಲ್ಲನೂ ನಾನು ಹೇಳ್ತೀನಿ. ನಿಮ್ಮ ಮಾತನ್ನ ತೆಗೆದುಕೊಳ್ಳುತ್ತೇವೆ ನಾವು. ಹೆಂಗನಿಸ್ತು ಈ ಹರಿಕಥೆ? ತುಂಬ ಚೆನ್ನಾಗಿತ್ತು, ಮನಸ್ಸು ಬಿಚ್ಚಿ ಮಾತಾಡದೆ ಅಂತ ಅನ್ಸುತ್ತೆ. ತುಂಬ ಖುಷಿ. ಡಿಫ್ರೆಂಟ್ ಅನ್ಸಿಲ್ವಾ? ಹೌದು, ಖಂಡಿತ. ನನಗೆ ಯಾವಾಗಲೂ ಅಮ್ಮ ಹೇಳ್ತಿದ್ರು ಮೊದಲೆಲ್ಲ, ನಾನು ಬಂದರೆ ಮತ್ತೆ ಅದೆಲ್ಲ ಮಾತಾಡೋಕ್ಕಾಗಲ್ಲ ಅಂತ, ಇದು ಬೇರೆ ಮಾತಾಡೋಣ ಬನ್ನಿ ಅಮ್ಮ ಅಂತ. ಖುಷಿ ಆಯ್ತು. ಚೆನ್ನಾಯ್ತು, ಖುಷಿ ಆಯಿತು. ನಿಮ್ಮ ಇದಕ್ಕೆ ತುಂಬ ಗಿರಿಕಥೆನೇ ಜಾಸ್ತಿ ಆಯ್ತಾ ಅಂತ? ಇಲ್ಲ, ಹರಿಕಥೆ ಅಷ್ಟೇ, ಗಿರಿಕಥೆ ಏನಿಲ್ಲ ಇಲ್ವಾ. ಹರಿಕಥೆ ಆನ್ ನ್ಯೂಸೋ ಇದ್ದಂಗೆ ಏನಿದೆ ಅದಷ್ಟೇ ಮಾತಾಡ್ತೀವಿ. ಹೌದು, ಬೇರೆ ಯಾವುದನ್ನು ಮಾತಾಡ. ಹೌದು, ನಮ್ಮ ಸ್ವಂತ ವಿಚಾರ ಅಲ್ಲ, ಏನಿಲ್ಲ, ಎಲ್ಲರಿಗೂ ಉಪಯೋಗ ಆಗೋವಂಥದ್ದು. ಎಕ್ಸಾಕ್ಟ್ಲಿ. ಅಮ್ಮ, ಶತಾಯುಷಿಗಳಾಗಬೇಕು. ನಕ್ಕೋ ಉರ್ದು ಬರುತ್ತೆ. ನಾವು ಅನ್ಕೋತೀವಿ, ಬಿಕಾಸ್ ಯಾಕೆ ಅಂದರೆ
ನೀವು ಚೆನ್ನಾಗಿದ್ದಷ್ಟು ಬೇರೆಯವರು ಚೆನ್ನಾಗಿರ್ತಾರೆ. ಚೆನ್ನಾಗಿರ್ತಾರೆ. ನನಗೆ ಅದೇ ಚೆನ್ನಾಗಿರೋ ಅಷ್ಟು ದಿನ ಇರ್ತೀನಿ. ಅದು ನಮ್ಮ ಸ್ವಾರ್ಥ ಇರ್ಲಿ ಅಲ್ಲಿ. ಭಗವಾನ್ ಅಷ್ಟೇ. ಅದು ನಮ್ಮ ಸ್ವಾರ್ಥ. ಬಿಕಾಸ್ ನಿಮ್ಮಿಂದ ಒಂದು ಇನ್ಸ್ಪೈರ್ ಆಗ್ತಾರೆ, ಒಂದು ಜನಕ್ಕೆ ಒಳ್ಳೇದಾಗುತ್ತೆ. ಇನ್ನೊಂದು ವಿಷಯ ಗೊತ್ತಾ ನಿನ್ಗೆ, ನನ್ನ ದೇವ್ರು ಏನ್ ಕೇಳಿದ್ರು ಕೊಡ್ತಾನೆ, ಏನ್ ಕೇಳಿದ್ರು ಕೊಡ್ತಾನೆ. ಯಾವ ಇಷ್ಟೇ ಸಾಕು. ದೇವ್ರು ಅಂತ ನಾವ್ ಯಾರನ್ನ ಅನ್ಕೊಂಡಿರ್ತೀವೋ ಅವ್ರು. ಅಲ್ಲ, ಅದೇ ದೇವ್ರಿದ್ರೆ ನಾವು ಕೇಳ್ಕೊತೀವಿ ಅಂತ. ಏನ್ ಹೇಳೋದು ಕೊಡ್ತಾರೆ ಅನ್ನೋದು ಅದಕ್ಕೆ ಕೇಳ್ಕೊಂಡು. ಹೌದು, ನಾನು ರಾಘವೇಂದ್ರನ ನಾನು ಎಲ್ಲರೂ ಇಷ್ಟನೇ ನನಗೆ. ಸೊ ಅವರನ್ನು ಕೇಳ್ಕೊಳ್ಳೋದು, ಅಪ್ಪ ಇಷ್ಟು ಸಾಕು, ಕೈಕಾಲು ಗಟ್ಟಿಯಾಗಿರ್ಬೇಕು, ದುಡಿಬೇಕು, ನಾನೊಬ್ಬರು ಕೊಡಬೇಕು ಅನ್ನೋವರೆಗೂ ಬದುಕಿಸು, ಆಮೇಲೆ ಬದುಕಿಸ್ಬೇಡ ಪ್ಲೀಸ್ ಪ್ಲೀಸ್ ಅಂತೀನಿ. ಅವ್ರ ಮನೆ ದೇವ್ರ ಮನೆಯಲ್ಲಿ ಇಂಥ ದೇವ್ರು ಇಲ್ಲ ಅನ್ನಂಗಿಲ್ಲ. ಅಷ್ಟು ತರಹದ ದೇವರು, ದೇವಿಯರು ಎಲ್ಲರೂ ಇರುವ ಒಂದು ದೇವರ ಮನೆ. ಹೌದು ಹೌದು ಹೌದು. ಭಗವಂತ ಚೆನ್ನಾಗಿಟ್ಟಿರ್ಲಿ ಅಮ್ಮ. ಆ್ಯಂಡ್ ಥ್ಯಾಂಕ್ ಯು. ನೀವು ನನಗೆ ಹರೀಶ ಊಟ ಮಾಡಿದ್ಯಾ, ಹರೀಶ ಅದು ತಿಂದ್ಯಾ, ಹಿಂಗೆಲ್ಲ ಕೇಳ್ತಾರಮ್ಮ. ತಿನ್ಕೊಂಡು ಹೋಗು. ನೀನೇನು ಕೊಟ್ಟೆ ನನಗೆ? ಇಲ್ಲ, ಹೇಳ್ತೀನಿ ಕೇಳಿ. ನಂಗೆ ಗೊತ್ತು, ಅಮ್ಮ ಬಂದು ಕೂತ್ಕೊಂಡ್ರೆ ನೀನೇನು ಕೊಡ್ತೀಯ ನನಗೆ ಅಂತ ಕೇಳ್ತಾರೆ ಈಗ ಆವಾಜು. ಸೊ ಹಾಗಾಗಿ ನಾನು ರೆಡಿ ಮಾಡ್ಕೊಂಡೇ ಕೂತಿದ್ದೀನಿ. ಹೆಂಗೇನೋ ಓಕೆ. ಇವತ್ತಿನ ನಮ್ಮ ಹರಿಕಥೆಯ ಅತಿಥಿ ಗಿರ್ಜಮ್ಮಂಗೆ ವಾವ್ ಅಂತ ಇದ್ದಾರೆ. ಇಷ್ಟವಾಗಿರೋದೆಲ್ಲ ಐಟಮು ಇದೆ. ಕೇಕ್ವಾಲಾ, ತಾಜಾ ಮಿಠಾಯಿ ಅವ್ರ ಮನೆ ಹತ್ರ ಇದೆ. ಅಲ್ಲಿಂದೆಲ್ಲ ಇದನ್ನ ಸ್ಪೆಷಲ್ ಆಗಿ ಪ್ಯಾಕ್ ಮಾಡಿಸಿ ಅವ್ರಿಗೆ ತಂದ್ಕೊಟ್ಟಿದ್ದೀನಿ. ಮತ್ತು ಅಮ್ಮ ನೆಕ್ಸ್ಟ್ ಕಾಫಿ ಕುಡಿಬೇಕಾದ್ರೆ ನಮ್ಮ ಜಗ್ಗಲ್ಲಿ ಕುಡಿಲಿ. ಎಸ್. ಥ್ಯಾಂಕ್ ಯು ಅಮ್ಮ. ಥ್ಯಾಂಕ್ ಯು ನೀವೆಲ್ಲರೂ ಕೂಡ ನೋಡಿದ್ದಕ್ಕೆ. ನಾನು ಹೇಳಿದ ಮಾತನ್ನು ಬಿಡಲ್ಲ. ಗಿರಿಜಮ್ಮಂಗೆ ಒಂದು ಪ್ರೀತಿಯ ಗೌರವವನ್ನು ಕೊಟ್ಟೆ ಅವ್ರನ್ನ ಕಳಿಸ್ಕೊಡ್ತೀನಿ. ಥ್ಯಾಂಕ್ ಯು. ಮತ್ತೆ ಸಿಗ್ತೀನಿ ಮುಂದಿನ ಹರಿಕಥೆಯ ಎಪಿಸೋಡ್ನಲ್ಲಿ. ನಮಸ್ಕಾರ.